ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ತಿಳಿದಿರುವ ಹಾಗೆ ನನಗೆ ಸುಮಾರು ಬರ್ತಾ ಇರುವಂತಹ ಟೆಕ್ಸ್ಟ್ ಮೆಸೇಜ್ ಆಗಿರಲಿ ಅಥವಾ ಕಮೆಂಟ್ಸ್ ಅಲ್ಲಿ, ಸರ್ ಮ್ಯಾಥಮೆಟಿಕ್ಸ್ ವಿಡಿಯೋಸ್ನ ಯಾವಾಗ ಅಪ್ಲೋಡ್ ಮಾಡ್ತೀರಾ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾನು ಆಲ್ರೆಡಿ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ ಸುಮಾರು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಈಗ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಕಂಪ್ಲೀಟ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ನ ಕಾನ್ಸೆಪ್ಟ್ ವೈಸ್, ಅಂದ್ರೆ ನಾನು ಇನ್ನ ಡೆಪ್ತ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡ್ತಾ ಇಲ್ಲ. ಇಟ್ ಇಸ್ ನಾಟ್ ಫಾರ್ DCET. ಅಂದ್ರೆ DCET ಕಲಿಬೇಕು ಅಂದ್ರೂ ಕೂಡ ಫಸ್ಟ್ ನೀವು ಕಾನ್ಸೆಪ್ಟ್ ಕಲಿಬೇಕು. ಅದಕ್ಕೋಸ್ಕರ ನೀವು ಫಸ್ಟ್ ಈ ಕಾನ್ಸೆಪ್ಟ್ ವಿಡಿಯೋ ನೋಡಿ. ಅಂದ್ರೆ ಪಾಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಇದು ಪಾಸಿಂಗ್ ಪ್ಯಾಕೇಜ್ ಕೂಡ ಆಗುತ್ತೆ. DCET ಅಟೆಂಡ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಕಾನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. PUC ವಿದ್ಯಾರ್ಥಿಗಳು ಕೂಡ ಇದನ್ನ ನೋಡಬಹುದು. ಬಟ್ ಏನಕ್ಕೆ ಇದರಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ನನಗೆ ಫಸ್ಟ್ ಟೈಮ್ ನಾನು ಮಾಡಿದಂತಹ, ಅಂದ್ರೆ ಸ್ಟಾರ್ಟಿಂಗ್ ನಾನು ಸ್ಟ್ರಗಲ್ ಬಿದ್ದು ಕೆಲವು ವಿಡಿಯೋಸ್ ಮಾಡಕ್ ಟ್ರೈ ಮಾಡಿದಂತಹ ಕೆಲವು ಟ್ರಯಲ್ ವಿಡಿಯೋಸ್ ಇದಾವೆ. ಸೊ ಅದನ್ನ ನೋಡ್ಬಿಟ್ಟು ಈ ವಿಡಿಯೋ ಎಲ್ಲ ಹಿಂಗೆ ಇರುತ್ತೆ, ಸರಿಯಾಗಿ ನನಗೆ ವಿಜುವಲ್ ಆಗಿ ಅರ್ಥ ಆಗ್ತಲ್ಲ ಅಂತ ಅನ್ಸ್ಬೋದು. ಜಸ್ಟ್ ಆ ಬಿಟ್ ಮಾತ್ರ, ಆ ಡೆಫಿನೇಷನ್ಸ್ ಮತ್ತೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ವಿಡಿಯೋಸ್ ಮಾತ್ರ ಅಷ್ಟೇ ಆ ತರ ಇದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಪ್ರತಿಯೊಂದನ್ನು ನಿಮಗೆ ಮಾಮೂಲಿಯಾಗಿ ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಆ ತರ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಸ್ಟಾರ್ಟಿಂಗ್ ನೋಡ್ಬಿಟ್ಟೇನೆ ನೀವು ಸರ್ ಇದು ನಮಗೆ ಈ ತರದ ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಳೋದು ಬೇಡ. ಮುಂದಕ್ಕೆ ಹೋಗಿ ಟೈಪ್ಸ್ ಆಫ್ ಮ್ಯಾಟ್ರಿಸಸ್, ಫಸ್ಟ್ ಮ್ಯಾಟ್ರಿಸ್ ಇವೆರಡು ಡೆಫಿನೇಷನ್ ಆದ್ಮೇಲೆ ಮುಂದೆ ಕಂಪ್ಲೀಟ್ ಆಗಿ ನಿಮ್ಗೆ ಬೇಕಾಗಿರುವಂತಹ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ನ ಕಂಪ್ಲೀಟ್ ಕಾನ್ಸೆಪ್ಟ್ ಬೇಸ್ಡ್ ಮತ್ತೆ ಈವನ್ ಪಾಸಿಂಗ್ ಪ್ಯಾಕೇಜ್ ಕೂಡ ಇದು 20 ಸೀರೀಸ್ಗೂ ಆಗುತ್ತೆ, 15 ಸೀರೀಸ್ಗೂ ಆಗುತ್ತೆ. ಯಾಕಂದ್ರೆ 20 ಸೀರೀಸ್ ಅಲ್ಲಿ ಇರುವಂತದ್ದು ಕಂಪ್ಲೀಟ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಅದೇ ಸಿಲೆಬಸ್ ಇದೆ, ಮತ್ತೆ 15 ಸೀರೀಸ್ ಕೂಡ ಇದೇ ಸಿಲೆಬಸ್ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಸಂದೇಹ ಬೇಡ, ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಸೊ ನಿಮ್ಗೆ ಬೇಕಾಗಿರುವಂತ ಕಾನ್ಸೆಪ್ಟ್ ಮತ್ತೆ ಕ್ವಶನ್ಸ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. This is what matrices. So actually what do you mean by the matrix? So matrix, it is a arrangement of elements. So it is very simple thing. The matrices, it is a plural word of matrix. Matrices is a plural word of matrix. So matrix is denoted by, every matrix is denoted by a capital letters. Capital letters. Let us take A or B or C, any of the thing up to Z you can represent this one. So the first thing is what? Matrices, it is a plural word of matrix. Matrix is denoted by what? A capital letter. Let us take the definition. So what is the definition of matrix? It is a very simple thing. What is the definition of matrix? Let us take one simple example. The actual definition of matrix is that arrangement of elements into rows and columns. Arrangement of elements. So what are the elements here? Let us take 1, 2, 3. These are the elements here. These are the elements, and let us take. It is not necessary to take. There is no any restrictions. So you have to take 1 or you have to take 2, like that. You can write any of your own for writing the example. Okay. So I will take now. Let us take 420. So you should not use that word as 420 because you have to take it as a individual numbers. 4, 2, 0. Okay. So the first row elements and second row elements. What is the definition of matrix? Arrangement of elements into rows and columns. Into rows and columns. Into rows and columns. Into rows and columns. These are the rows here. This is the first row, R1. And this is what the second row, R2. And you can say these are the columns. So columns, this is C1 and this is what C2 and this is what C3. So what is the matrix? Arrangement of elements into rows and columns. Into rows and columns. So here 2 rows are there and 3 columns are there. You can consider how many rows are there? 2 rows. And how many columns are there? 3 columns are there. This is what the very important thing you have to mark out here. What is that? This is called as order of the matrix. This is called as what? Order of the matrix. What does order represent? Order represent how many elements are there and how many rows are there and how many columns are there. Okay, so don't struggle with these things. Now it is a very simple thing. Let us conclude this one. So first thing is what? Matrices. It is a plural word of matrix. Matrix are denoted by what? The capital letters A, B, C, like that. And one example we are taking A
And what is meant by matrix? Arrangement of elements into rows and columns. How many rows are there? 2 rows. How many columns are there? 3 columns. If you multiply this one, you will get it as what? 6. What does it represent? The total number of elements. The total number of elements. The total number of elements. So order, it is nothing but what? It is generally order is denoted by m into n. But you should not say it as into. You should use it as m by n or m cross n. M by n or m cross n. This is what the order of the matrix. So always m represent number of rows. Always n represent number of columns. Remember this one. You should not change this one. Don't write it as C into R. This always represent what? Rows. This always, n always represent what? Columns. So this is what the order of the matrix. Already I have repeated many times. So don't worry about that one. If you repeat the video, you can understand it or you can glance all the things. Let us take first one. What do you mean by row matrix? Row matrix is defined as a matrix in which contains only one row. Matrix which contains only one row. Matrix which contains only one row is called as row matrix. Here you can see that it contains only one row. There are different number of columns are there. It contains only 3 columns. What is the order of this matrix? One row and it contains 3 columns. How it will be? This is the one column, this is also one column and this is also one column, but it contains only one row. R1, C1, C2 and C3. So this is what one of the example for row matrix. What do you mean by row matrix? Matrix which contains only one row. That's it. Matrix is that a matrix which contains only one column. Matrix which contains only one column. Let us say 420, 420. It contains only one column. You can observe that this is what? Only one column. And how many rows are there? Row 1, row 2 and row 3. 3 rows are there. That is what is the number of rows? 3. Number of columns? Only 1. This is called as column matrix. What do you mean by column matrix? Matrix which contain only one column. There may be any number of rows are there. What is the next one? Next is what? Rectangular matrix. What do you mean by rectangular matrix? A matrix in which the number of rows are not equal to number of columns. Underline that, not equal to. A matrix in which number of rows are not equal to number of columns. A matrix in which number of rows are not equal to number of columns is called as, it is a row, it is a rectangular matrix. It is a rectangular matrix. That is the rectangular matrix. Then what is the next one? Square matrix. Square matrix. A matrix in which number of rows are equal to number of columns. Number of rows are equal to number of columns. That means what? M represent number of rows, N represent number of columns. A matrix in which number of rows are equal to number of columns is called as square matrix. What is the example then? Let us take this one. A is a one square matrix. Here 3, 2, 1, 4. How many rows are there? 2 rows. How many columns are there? 2 columns. That is what is the order of the matrix? 2 into 2. Therefore, this is the one simple example for square matrix. Let us take another example. B is equal to which contain 3 rows and 3 columns. 3, 2, 1, 0, 4, 3, 1, 2, 0. How many rows? 3 rows. How many columns? 3 columns. This is also an example for what? It is a square matrix. I've understood this is a square matrix. Next is that we can consider what do you mean by diagonal matrix. To understand diagonal matrix, I said that what do you mean by diagonal? Diagonal means let us take one square shape here. This is the one square. Okay, here this is the one diagonal and this is also another diagonal. This is what it represents diagonal. If you write the elements here, let us take 1, 2, 3, 4, 5, 6, 3, 2, 0. Okay, this is the one example for square matrix. And in this one, you have to understand the left top to right bottom, the arrow mark which indicates this is called as principal diagonal elements. Principal diagonal element, that is what PDE or PD. Principal diagonal elements. And the upper elements are called as upper triangular elements and lower elements are called as lower triangular elements. Okay, I've understood this one. What do you mean by diagonal? Principal diagonal elements. And this is called as secondary diagonal, ST.
It is not Snapdragon. This is a secondary diagonal elements. So let us take example now. What is the diagonal matrix? You have to define diagonal matrix from square matrix. From square matrix. A diagonal matrix is the square matrix. Diagonal matrix is the square matrix in which the non-principal, that means what? Other than principal. Here these are principal diagonal. Other than means what? By leaving these elements are called as what? The other elements. Other than principal diagonal elements. So diagonal matrix from square matrix. Diagonal matrix is a square matrix in which the principal diagonal elements will be there. Other than principal diagonal elements are equal to 0. Diagonal matrix is a square matrix in which the non-principal diagonal elements are equal to 0. This is called as diagonal matrix. What is the next one? Next is that scalar matrix. See, I will define scalar from diagonal matrix. What is a scalar matrix? A scalar matrix is a diagonal matrix. Scalar matrix is the diagonal matrix. That means, remember this one. Scalar is diagonal means diagonal is what? Square. Therefore, scalar must be square also. It is not required to say every time a scalar matrix is square and in which non-principal. Instead of saying those words, I am adding that. I am changing the definition as scalar is a diagonal. Scalar is the diagonal in which the principal diagonal elements are same. Principal diagonal elements are same other than 1. Principal diagonal elements are same other than 1. Principal diagonal elements are same other than 1. So remember that scalar means what? Same. What are same? The principal elements are same other than 1. Why other than 1, sir? If it is equal to 1, you can see this is what? The identity matrix. Identity matrix, or it is also called as unit matrix. So identity matrix can be defined as, identity matrix is a scalar matrix. Identity matrix is a scalar matrix in which principal diagonal elements are equal to 1. Principal diagonal elements are equal to 1. Identity matrix is a scalar matrix in which the principal diagonal elements are equal to 1. I have understood this one. These are the definition. That is the last. That is 0. A 0 matrix is very simple. A 0 matrix is the matrix in which all the elements are equal to 0. All the elements are equal to 0. That is called as 0 matrix. Is it clear? What are the types of matrices? Now we will understand what do you mean by transpose of a matrix. Transpose of a matrix, one of the operations of matrices. Transpose of a matrix is denoted by writing t at the top, that means a to the power t, or sometimes we will write a power dash also. Okay, but don't get confused. You should not write a power minus 1. If you are writing a power minus 1, that leads to some other meaning. Okay, so transpose of a matrix is denoted by what? A power t. Now let us take one example. A is the one matrix 3, 2, 1, 0, 4, 3. This is the one matrix. How many rows are there? 3 rows. How many columns are there? 2 columns. So hope you understood. This is the R1 and R2 and R3, C1 and C2. That is what? 3 rows and 2 columns. Now if you do the transpose of this matrix, let us take this one, A power t. What is the transpose? Transpose of a matrix is obtained by interchanging rows into columns. Interchanging rows into column. Very simple concept. That means here if it is row, here it must be a column. Here if it is column, then after doing transpose, it should become row. Now what the technique I will use, see people are doing differently. Now what I will do, I will change first row into first column. That is 3, 0, second row that is 2, 4 and third row as third column 1, 3. This is what? The transpose of a matrix. So here you can see that what is the order of matrix? 3 into 2. Here what is the order of matrix? 2 into 3. 2 into 3. This is what? Transpose of a matrix. So transpose of the matrix is obtained by interchanging rows into column. So how it is? 3, 0 is there. Here it is column. One more thing I have to add here. If you do the transpose of this again, that means a power t whole power t, then what will happen?
First row you have to write it as first column, that is 3 2 1. Second row you have to write it as 0 4 3, that is what? The second column. What is the order of this one? 3 rows and 2 columns. That means what? That is, when you do the transpose of the given matrix twice, you will get the same matrix. This is called as one of the property, that is A is equal to A power T whole power T. This is about transpose of a matrix. Multiplication. ಒಂದು ನೆನ್ಪಿಟ್ಕೊಳ್ಳಿ, ಸ್ಕೇಲಾರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ವಾಟ್ ಯು ಮೀನ್ ಬೈ ಸ್ಕೇಲಾರ್ ಅಂತಂದ್ರೆ, ಸ್ಕೇಲಾರ್ ಇಸ್ ವೆರಿ ಸಿಂಪಲ್. ಇದು ಒಂದು ಕಾನ್ಸ್ಟೆಂಟ್ ಅಂತ ಅರ್ಥ. ಓಕೆನಾ? ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಂದಾಗ ಎರಡು ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ದಿಸ್ ಒನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೋಡಿ, ಇದು ಒಂದು ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 3 2 -1 4 ಅಂತ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇದರ ಆರ್ಡರ್ ಏನು ಅಂತಂದ್ರೆ 2 × 2. ನಮಗೆ ಗೊತ್ತಿದೆ ಆರ್ಡರ್ ಅಂದ್ರೆ ಏನು ಅಂತಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿದೆ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅಂತ. ಇಲ್ಲಿ ನೋಡಿದ್ರೆ ನಿಮ್ಗೆ ರೋ, ದಿಸ್ ಇಸ್ ಒಂದು R1 ಇದೆ, ಮತ್ತೆ ಇದು ಸೆಕೆಂಡ್ ರೋ ಆಗಿರೋದ್ರಿಂದ ಇದು R2 ಅಂತ ಅನಿಸ್ಕೊಳುತ್ತೆ. ಅದೇ ರೀತಿ ಇದು ಕಾಲಮ್ C1 ಆಗುತ್ತೆ. ಅದೇ ರೀತಿ ಇಲ್ಲಿಗೆ ಬಂದ್ರೆ ಇದು ಕಾಲಮ್ 2 ಅಂತ ಆಗುತ್ತೆ. ಓಕೆನಾ? ಸೊ 2 ರೋಸ್ ಇದೆ, 2 ಕಾಲಮ್ಸ್ ಇದೆ. ಹಾಗಾದ್ರೆ ಇದರ ಆರ್ಡರ್ ಎಷ್ಟು? ಇದು 2 × 2 ಮ್ಯಾಟ್ರಿಕ್ಸ್. ನಾವು 2 × 2 ಅಂತ ಕರಿಬಾರ್ದು ಅಂತ ಹೇಳ್ತಾರೆ, ನಾವು 2/2 ಅಂತ ಕರೆಯೋಣ. ಹಾಗಾದ್ರೆ ನನಗೆ ಮಾಡಬೇಕಾಗಿರುವಂತ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿ 2a ಕ್ಯಾಲ್ಕುಲೇಟ್ ಮಾಡಬೇಕು. ಏನು? ಜಸ್ಟ್ ಒಂದು ಮ್ಯಾಟ್ರಿಕ್ಸ್ ಎಗೆ, ಎ ಮ್ಯಾಟ್ರಿಕ್ಸ್ ಗೆ ನಾನು ಒಂದು ವ್ಯಾಲ್ಯೂ 2 ಅಂದ್ರೆ ಏನು? ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ನಾವೇನಂತ ಕರಿತೀರಿ? ಸ್ಕೇಲಾರ್ ಅಂತ ಕರಿತೀರಿ. ಈ ಸ್ಕೇಲಾರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ರೀತಿ ಮಾಡ್ತೀರಾ? ವೆರಿ ಸಿಂಪಲ್ ಸ್ಟೆಪ್. ಈ 2 × a ಅಂತ ಬರ್ಕೊಂತೀರಾ. ಈ ಮ್ಯಾಟ್ರಿಕ್ಸ್ ಪಕ್ಕ ನಾವು 2 ವ್ಯಾಲ್ಯೂನ ಬರ್ಕೋಬೇಕು. ಈ ಮ್ಯಾಟ್ರಿಕ್ಸ್ ಪಕ್ಕ ಈ 2 ವ್ಯಾಲ್ಯೂನ ಬರ್ಕೊಂತೀರಿ. ಈಗ ಮಾಡ್ಬೇಕಾಗಿರೋ ಸ್ಟೆಪ್ ಏನಪ್ಪಾ ಅಂದ್ರೆ, ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಗೆ ಈ 2 ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮುಗ್ದೋಗುತ್ತೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಇರುವಂತಹ ಪ್ರತಿಯೊಂದು ರೋ ಮತ್ತೆ ಕಾಲಮ್ ಎಲಿಮೆಂಟ್ಸ್ ಗೆ ಈ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ದಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ, ನೋಡಿ ಈ 2 ಇಂದ ನಾನು ಒಂದ್ಸತಿ ಏನಕ್ಕೆ ಮಲ್ಟಿಪ್ಲೈ ಮಾಡಿದೆ? 3 ಮಲ್ಟಿಪ್ಲೈ ಮಾಡಿದೆ. 2 3 6 ಸಿಕ್ತು. ಅದೇ ರೀತಿ 2 ಇಂದ ಮತ್ತೆ ಇನ್ನೊಂದ್ಸತಿ ಏನಕ್ಕೆ ಮಲ್ಟಿಪ್ಲೈ ಮಾಡಿದೆ? ಇಲ್ಲಿರುವಂತಹ ಫಸ್ಟ್ ರೋ ನಲ್ಲಿ ಇರುವಂತಹ ಇನ್ನೊಂದು 2 ಸೆಕೆಂಡ್ ಎಲಿಮೆಂಟ್ 2 4 ಸಿಕ್ತು. ಅದೇ ರೀತಿ 2 ಇಂದ ಸೆಕೆಂಡ್ ರೋ ನಲ್ಲಿ ಇರುವಂತಹ -1 2 × -1. ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ, +2 ಮತ್ತೆ -1 ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. 2 1s 2 ಆಯ್ತು. ಅದೇ ರೀತಿ 2 4s 8 ಅಂತ ಬಂತು. ಇಷ್ಟೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಜಸ್ಟ್ ಒಂದು ಎಲಿಮೆಂಟ್ ನ ಎಲ್ಲ ಮ್ಯಾಟ್ರಿಕ್ಸ್ ಇರುವಂತಹ ಪ್ರತಿಯೊಂದು ರೋ ಮತ್ತೆ ಕಾಲಮ್ ಗೆ ಮಲ್ಟಿಪ್ಲೈ ಮಾಡಿ ಸಾಕು, ಅದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಅನಿಸ್ಕೊಳುತ್ತೆ. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಈಗ ನಮಗೆ ಎಕ್ಸಾಂಪಲ್, ಇಲ್ಲಿ ಒಂದು 2 ರೋಸ್ ಇದೆ ನೋಡಿ. ಇದು ಒಂದು ರೋ, ಇದು ಒಂದು ರೋ. ಎಷ್ಟು ರೋ ಇದೆ? 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಅಂಡ್ ಥರ್ಡ್ ಕಾಲಮ್. 3 ಕಾಲಮ್ಸ್ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ನಾನು ಐ ಹ್ಯಾವ್ ಟು ಫೈಂಡ್ -5a. ಏನ ಕಂಡುಹಿಡಿಬೇಕು? -5 ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿರುವಂತಹ ಸ್ಕೇಲರ್ ವ್ಯಾಲ್ಯೂ ಯಾವುದು? ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಸ್ಕೇಲರ್ ಯಾವ್ದಪ್ಪ ಅಂತಂದ್ರೆ -5 ಅನ್ನೋದು ಸ್ಕೇಲರ್ ಅಂತ ಅನ್ಸ್ಕೊಳುತ್ತೆ. ಈಗ ನಾನು ಏನ್ ಮಾಡ್ತಾ ಇದೀನಿ? -5 ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಈ -5 ಇಂಟು ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ, ಪ್ರತಿಯೊಂದು ಎಲಿಮೆಂಟ್ ಗೆ -5 ನ ಮಲ್ಟಿಪ್ಲೈ ಮಾಡಿ. ಸೊ -5 ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಒಂದ್ಸಗೆ ಈ -5 ಇಂದ 4 ನ ಮಲ್ಟಿಪ್ಲೈ ಮಾಡ್ತೀರಾ. -5 × 4 -20, -5 × 0, 0 ಇಂದ ಯಾವುದೇ ನಂಬರ್ ನ ಗುಣಿಸಿದ್ರೆ ನಮ್ಗೆ ಏನ್ ಬರುತ್ತೆ? 0 ನ ಬರುತ್ತೆ. -5 × -1, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಅಂದ್ರೆ ಈ ಮೈನಸ್ ಇಂಟು ಈ ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. 5 × 1 ಏನಾಯ್ತು? +5 ಆಯ್ತು. ಅದೇ ರೀತಿ -5 × 5. ಸೊ ಇಲ್ಲಿ ಮೈನಸ್ ಇದೆ, ಈ 5 ಮುಂದೆ ಪ್ಲಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್. ನೀವು ಮತ್ತೆ ಕ್ವಶನ್ ಕೇಳಬಹುದು, ಸರ್ ನಂಗೆ ಇಲ್ಲಿ ಪ್ಲಸ್ ಕಾಣಿಸ್ತಾ ಇಲ್ಲ ಅಂತ. ಪ್ಲಸ್ ಅನ್ನೋದನ್ನ ಬರೀಲೇಬೇಕು ಅಂತೇನಿಲ್ಲ, ಬರಲಿಲ್ಲ ಅಂದ್ರೂ ನಾವು ಅಸ್ಯೂಮ್ ಮಾಡ್ಕೋಬೇಕು ಏನಿದೆ ಅಂತ, ಪ್ಲಸ್ ಇದೆ ಅಂತ. ಹಾಗಾದ್ರೆ ಈ -5 × ಈ 5 ಏನಾಗುತ್ತೆ? ಇಟ್ ವಿಲ್ ಬಿಕಮ್ -25 ಆಗುತ್ತೆ. ಅದೇ ರೀತಿ -5 × 3 ಎಷ್ಟಾಗುತ್ತೆ? -15 ಆಗುತ್ತೆ. -5 × 2 ಎಷ್ಟಾಗುತ್ತೆ? -10 ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಅಡಿಷನ್, ಎರಡು ಮ್ಯಾಟ್ರಿಕ್ಸ್ ನ ಮ್ಯಾಟ್ರಿಸಸ್ ಅಂತ ಕರೀತಾರೆ ಪ್ಲೂರಲ್ ವರ್ಡ್ ಅಲ್ಲಿ. ಎರಡು ಮ್ಯಾಟ್ರಿಕ್ಸ್ ನ ಯಾವ ರೀತಿ ಆಡ್ ಮಾಡೋದು? ಆಡ್ ಮಾಡೋದಕ್ಕೆ ಕಂಡೀಷನ್ ಏನು? ವೆರಿ ಸಿಂಪಲ್. ನೋಡಿ, ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ಬೇಕಂತಪ್ಪ ಅಂದ್ರೆ ಸಿಂಪಲ್ ಕಂಡೀಷನ್ ನೆನ್ಪಿಟ್ಕೊಂಡ್ಬಿಡಿ. ಸಿ, ದಿಸ್ ಇಸ್ ವಾಟ್ ಕಂಡೀಷನ್ ಫಾರ್ ಆಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಟೂ ಮ್ಯಾಟ್ರಿಸಸ್. ಎರಡು ಮ್ಯಾಟ್ರಿಕ್ಸ್ ನ ಕೂಡಿ ಅಥವಾ ಕಳೆಯಕ್ಕೆ ನಮಗೆ ಬೇಕಾಗಿರುವಂತಹ ಕಂಡೀಷನ್ ಏನು? ವಾಟ್ ಇಸ್ ದ
condition we have to follow. It is very simple. Order must be same. ಆರ್ಡರ್ ಮಸ್ಟ್ ಬಿ ಸೇಮ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎರಡು ಮ್ಯಾಟ್ರಿಕ್ಸ್ ನ ಅಡಿಷನ್ ಮಾಡಬೇಕು ಅಂತಂದ್ರೆ ಅವುಗಳ ಆರ್ಡರ್ ಏನಾಗಿರ್ಬೇಕು, ಸಮ ಇರಬೇಕು. ದೇ ಮಸ್ಟ್ ಬಿ ಈಕ್ವಲ್. ಆರ್ಡರ್ ಬೇರೆ ಬೇರೆ ಇತ್ತು ಅಂದ್ರೆ ನಾವು ಅದನ್ನ ಆಡ್ ಮಾಡಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಹಾಗಾದ್ರೆ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್. ಇಲ್ಲಿ ಮ್ಯಾಟ್ರಿಕ್ಸ್ ಎ ನೋಡಿದ್ರೆ, ಮ್ಯಾಟ್ರಿಕ್ಸ್ ಎ ನಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಇಲ್ಲಿ ಎರಡು ರೋ ಇದೆ. This is called row 1 and this is called row 2 and this is called C1 under column 1 and this is called C2. ಎರಡು ರೋ ಮತ್ತೆ ಎರಡು ಕಾಲಮ್ ಇರೋದ್ರಿಂದ 2 by 2 ಅಂತ ಕರಿತೀರಿ. ಈ 2 by 2 ಅನ್ನೋದೇನು, this is called as order of the matrix. ಅದೇ ರೀತಿ ಮ್ಯಾಟ್ರಿಕ್ಸ್ ಬಿ ಕೂಡ 2 rows 2 ಕಾಲಮ್ಸ್ ಇದೆ, ಅದಕ್ಕೆ ಅದರ ಆರ್ಡರ್ ಕೂಡ ಏನಾಗಿದೆ 2 into 2 ಇದೆ. ಹಾಗಾದ್ರೆ ನಮ್ಮ ಪ್ರಕಾರ ಏನು ಆರ್ಡರ್ ಇದೆ, ಆರ್ಡರ್ ಮಸ್ಟ್ ಬಿ ಸೇಮ್. ಈ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಇರೋದ್ರಿಂದ ನಾವು ಈ ಎರಡು ಮ್ಯಾಟ್ರಿಕ್ಸ್ ನ ಈಸಿಯಾಗಿ ಆಡ್ ಮಾಡಬಹುದು. ತುಂಬಾ ಸುಲಭನೇ ಕಂಡೀಷನ್. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೂಡ ನೋಡ್ತಾ ಇದೀನಿ. ಇಲ್ಲಿ ಏನಾಗಿದೆ, 2 rows ಮತ್ತೆ 3 ಕಾಲಮ್ಸ್ ಇದೆ, 2 by 3. ಇಲ್ಲಿ ಕೂಡ ಏನಾಗಿದೆ 2 by 3. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಆಲ್ರೆಡಿ. ಅಕಸ್ಮಾತ್ ನೋಡಿ, ಈ ಮ್ಯಾಟ್ರಿಕ್ಸ್ ಜೊತೆಲಿ ಆಡ್ ಮಾಡಕ್ ಆಗುತ್ತಾ, ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಹಾಕೊಳ್ಳಿ. ಈ ಮ್ಯಾಟ್ರಿಕ್ಸ್ ಎ ಆರ್ಡರ್ ಎಷ್ಟಿದೆ, 2 into 2 ಇದೆ. ಮ್ಯಾಟ್ರಿಕ್ಸ್ ಬಿ ಆರ್ಡರ್ ಎಷ್ಟಿದೆ, 2 into 3 ಇದೆ. ಆಡ್ ಮಾಡಕ್ ಆಗುತ್ತಾ, ಆಗೋದಿಲ್ಲ. ಯಾಕಾಗಲ್ಲ, ಬಿಕಾಸ್ ಇದ್ರದ್ದು ಆರ್ಡರ್ ಮತ್ತೆ ಇದ್ರ ಆರ್ಡರ್ ಬೇರೆ ಆಗಿದೆ. ಹಾಗಾಗಿ ನಾವು ಇವೆರಡನ್ನು ಆಡ್ ಮಾಡಕ್ಕೆ ಆಗುತ್ತೆ. ವಾಟ್ ಎವರ್ ದ ನೆಕ್ಸ್ಟ್ ಒನ್, ನಾವು ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಯಾವ ರೀತಿ ಆಡ್ ಮಾಡೋದಂತ ನೋಡೋಣ. ವೆರಿ ಸಿಂಪಲ್. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ನಿಮ್ಮ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಎರಡು ಕಲರ್ ಅಲ್ಲಿ ನಾನು ಮೆನ್ಷನ್ ಮಾಡಿದೀನಿ. ಇದೊಂದು ಮ್ಯಾಟ್ರಿಕ್ಸ್ ಎ. ಈ ಮ್ಯಾಟ್ರಿಕ್ಸ್ ಎ ನಲ್ಲಿ ಈ ಮ್ಯಾಟ್ರಿಕ್ಸ್ ಎ ಮತ್ತೆ ಇದು ಮ್ಯಾಟ್ರಿಕ್ಸ್ ಬಿ. ಫಸ್ಟ್ ನೀವು ಚೆಕ್ ಮಾಡ್ಬೇಕಾಗಿರೋದೇನು, ಆರ್ಡರ್. ಇಲ್ಲಿ ಆರ್ಡರ್ ಎಷ್ಟಿದೆ, 2 into 3 ಇದೆ. ಇಲ್ಲಿ ಕೂಡ ಆರ್ಡರ್ ಎಷ್ಟಿದೆ, 2 into 3 ಇದೆ. ಹಾಗಾದ್ರೆ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಏನ್ ಕನ್ಫ್ಯೂಷನ್ ಇಲ್ಲ, ಆರ್ಡರ್ ಸೇಮ್ ಇರೋದ್ರಿಂದ ನಾವು ಎರಡನ್ನೂ ಈಸಿಯಾಗಿ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬಹುದು. ಸೊ ಯಾವುದೇ ಅಡ್ಡಿ ಬರೋದಿಲ್ಲ. ಹಾಗಾದ್ರೆ ಹೆಂಗ್ ಆಡ್ ಮಾಡೋದು, ಯಾವ ರೀತಿ ಆಡ್ ಮಾಡಬೇಕು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನೀವು PUC ಅಥವಾ ಡಿಪ್ಲೊಮಾ ಮಾಡ್ತಾ ಇದ್ರೆ ಈ ಮ್ಯಾಟ್ರಿಸಸ್ ಇಂದ ಸುಮಾರು ನಿಮಗೆ 15ರಿಂದ 20 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ವೆರಿ ಬೇಸಿಕ್ ಕಂಡೀಷನ್ ಕಲ್ತ್ಕೊಂಡ್ರೆ ಮಾತ್ರ ನೀವು ಅದನ್ನ ಮುಂದಕ್ಕೆ ಕಲ್ತ್ಕೊಳಕ್ಕೆ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಈ ಆಪರೇಷನ್ಸ್ ಅಲ್ಲಿ ಟ್ರಾನ್ಸ್ಪೋಸ್ ಬರುತ್ತೆ, ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಅದ್ರ ನೆಕ್ಸ್ಟ್ ಬರುವಂತ ಆಪರೇಷನ್ ಏನಪ್ಪಾ ಅಂತಂದ್ರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಂತ ಹೇಳ್ತೀರಿ. ಈಗ ನಾನು ಆಡ್ ಮಾಡಬಹುದು ಇಲ್ವಾ ಅಂತ ಚೆಕ್ ಮಾಡಿದಾಗ ಆಡ್ ಮಾಡಬಹುದು ಅಂತ ಬಂತು. ಯಾಕೆ ಆಡ್ ಮಾಡಬಹುದು ಅಂತ ಬಂತು, ಬಿಕಾಸ್ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಆಗಿದೆ. ಹಾಗಾದ್ರೆ ಹೆಂಗ್ ಆಡ್ ಮಾಡೋದು, ಅಬ್ಸರ್ವ್ ಕೇರ್ಫುಲಿ. ಈ ರೋ 1 ನೋಡಿ, ಇದು ರೋ 1 ಅಂತ ಕರೀತಾರಲ್ವಾ, ಇದು ರೋ 1, ಇದು ರೋ 2. ಈ ರೋ ನಲ್ಲಿ ಫಸ್ಟ್ ಇರುವಂತ ಎಲಿಮೆಂಟ್ ಯಾವುದು, 1. ಈ 1 ಎಲಿಮೆಂಟ್ ಗೆ ಇಲ್ಲಿ ಇರುವಂತಹ ಫಸ್ಟ್ ಎಲಿಮೆಂಟ್, ಮ್ಯಾಟ್ರಿಕ್ಸ್ ಬಿ ನಲ್ಲಿ ಇರುವಂತಹ ಫಸ್ಟ್ ಎಲಿಮೆಂಟ್ ಯಾವ್ದಿದೆ, 0 ಇದೆ. ಅಂದ್ರೆ ಇದು ಕೂಡ ಪೊಸಿಷನ್ ಏನು, ರೋ ನಲ್ಲಿ ಫಸ್ಟ್ ಎಲಿಮೆಂಟ್, ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಎಲಿಮೆಂಟ್. ಹಾಗಾಗಿ ಈ 1 ನ ಈ 0ಗೆ ಆಡ್ ಮಾಡಬೇಕು. ಅವಾಗ ನಿಮಗೆ ಆನ್ಸರ್ ಅಲ್ಲಿ 1 + 0 ಬರ್ತಾ ಇದೆ. ಏನಪ್ಪಾ ಅರ್ಥ ಅಂದ್ರೆ, ನೀವು ಇಲ್ಲಿರುವಂತ 1 ನ ತಗೊಂಡೋಗಿ ಯಾವುದೋ ಇಲ್ಲಿ -5ಗೆ ಆಡ್ ಮಾಡಂಗಿಲ್ಲ. ಸೊ ಅದಕ್ಕೆ ನಮ್ಗೆ ರೂಲ್ಸ್ ನಿಮ್ಗೆ ಈಗ ಅರ್ಥ ಆಗುತ್ತೆ. ಯಾಕೆ ನಮ್ಗೆ ಕಂಡೀಷನ್, ನಿಮ್ಗೆ ಏನೋ ಸಪೋಸ್ ಇದ್ರ ಆರ್ಡರ್ ಬೇರೆ ಆಗಿತ್ತು ಅಂತ ಇಟ್ಕೊಳ್ಳಿ. ಇದ್ರ ಆರ್ಡರ್ ಬೇರೆ ಆಗಿದ್ರೆ, ಈ ಫಾರ್ ಎಕ್ಸಾಂಪಲ್ ಇದ್ರ ಆರ್ಡರ್ 2 into 2 ಇತ್ತು ಅಂದ್ರೆ ನಿಮಗೆ 0 1 3 2 ಮಾತ್ರ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ 4 ನ ಆಡ್ ಮಾಡಕ್ಕೆ ನಂಗೆ ಇಲ್ಲಿ ಎಲಿಮೆಂಟ್ ಇರ್ತಾ ಇರಲಿಲ್ಲ. ಕರೆಕ್ಟಾ? ಅದಕ್ಕೋಸ್ಕರ ನಮ್ಗೆ ಆರ್ಡರ್ ಸೇಮ್ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ ಬರೋಣ. ಈ ಎಲಿಮೆಂಟ್ಸ್ ಫಸ್ಟ್ ರೋ ನಲ್ಲಿ ಸೆಕೆಂಡ್ ಎಲಿಮೆಂಟ್ ಎಷ್ಟಿದೆ, 3 ಇದೆ. ಈ 3 ಏನ್ ಮಾಡ್ತೀರಿ, ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ ನಲ್ಲಿ ಕೂಡ ಸೇಮ್ ಇರುವಂತ ಎಲಿಮೆಂಟ್ ಯಾವುದು, ಫಸ್ಟ್ ರೋ ನಲ್ಲಿ ಸೆಕೆಂಡ್ ಎಲಿಮೆಂಟ್ 1, ಅದಕ್ಕೆ 3 + 1. ಓಕೆನಾ? ನೀವು ಮಕ್ಕಳು ಏನ್ ಮಾಡ್ತೀರಾ ತಪ್ಪು ಅಂದ್ರೆ ಇಲ್ಲೆಲ್ಲ ಪ್ಲಸ್ ಆಗ್ತಾ ಬಂದ್ಬಿಡ್ತೀರಾ. ಆತರ ಮಾಡಕ್ ಹೋಗ್ಬಾರ್ದು. ಅದೇ ರೀತಿ ರೋ 1 ನಲ್ಲಿ ಥರ್ಡ್ ಎಲಿಮೆಂಟ್ ಯಾವ್ದಿದೆ, 4 ಇದೆ. ಈ 4 ನ ಯಾವ್ದಕ್ಕೆ ಆಡ್ ಮಾಡಬೇಕು, -1 ಗೆ ಆಡ್ ಮಾಡಬೇಕು. ಸೊ ಆಡ್ ಅಂತ ಹೇಳಿ ಮತ್ತೆ ಮೈನಸ್ ಬರ್ದಿದ್ರ ಸರ್ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಅಡಿಷನ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಬಹುದು, ಸರ್ ಅಡಿಷನ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಮೈನಸ್ ಸಿಂಬಲ್ ಹಾಕಿದ್ದೀರಾ. ಇದು ಬರುವಂತ ಕನ್ಫ್ಯೂಷನ್ ಯಾಕೆ ಅಂತಂದ್ರೆ, ಪ್ಲಸ್ ಆಫ್ -1 ಅಂತ ಬರ್ದಾಗ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ರಿಸ್ಕ್ ಇಲ್ದಿರ ಡೈರೆಕ್ಟ್ ಆಗಿ ಮೈನಸ್ ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ರೋಗ್ ಬರ್ತೀನಿ. ಇರುವಂತಹ ಸೆಕೆಂಡ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ಎಷ್ಟು, 0. ಈ 0 ನ ಇಲ್ಲಿರುವಂತಹ ಸೆಕೆಂಡ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ಎಷ್ಟು, 3. ಹಾಗಾದ್ರೆ ಆಡ್ ಮಾಡಿದಾಗ ಏನ್ ಬರುತ್ತೆ, 0 + 3, ಅದು ನಿಮಗೆ ಆನ್ಸರ್ ಆಗುತ್ತೆ. ಅದೇ ರೀತಿ ಈ 3 ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ರೋ ನಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ನಲ್ಲಿ ಸೆಕೆಂಡ್ ರೋ ನಲ್ಲಿ ಇರುವಂತಹ ಸೆಕೆಂಡ್ ಎಲಿಮೆಂಟ್ ಎಷ್ಟು, 3. ಈ 3 ನ ಈ 2ಗೆ ಆಡ್ ಮಾಡ್ತೀನಿ, ದಟ್ ಈಸ್ 3 + 2 ಆಗುತ್ತೆ. ಅದೇ ರೀತಿ ಥರ್ಡ್ ಎಲಿಮೆಂಟ್ 1 ನ -5ಗೆ ಆಡ್ ಮಾಡ್ತೀನಿ, 1 - 5 ಆಗುತ್ತೆ.
ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ ಆ ರೋ ನಲ್ಲಿ ಇರುವಂತ ಎಲಿಮೆಂಟ್ ನ ಅದೇ ರೋಗೆ ಜೊತೆಲಿರುವಂತ ಎಲಿಮೆಂಟ್ ಗೆ ನಾವು ಆಡ್ ಮಾಡ್ಬೇಕು, ಅವಾಗ ಮಾತ್ರ ನಮ್ ಮ್ಯಾಟ್ರಿಕ್ಸ್ ಅಡಿಷನ್ ಕರೆಕ್ಟ್ ಆಗಿ ಮಾಡಿದಿರಿ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಇನ್ನೇನ್ ವೆರಿ ಸಿಂಪಲ್, ನಿಮ್ಗೆ ಏನ್ ಮಾಡ್ತೀರಾ, ಪ್ರತಿಯೊಂದು ಎಲಿಮೆಂಟ್ ನೋಡಿ 1 + 0 ಎಷ್ಟಾಯ್ತು 1 ಬಂತು, 3 + 1 ಎಷ್ಟಾಯ್ತು 4 ಬಂತು, 4 - 1 ಎಷ್ಟು ಬಂತು 3 ಬಂತು, 0 + 3 ಎಷ್ಟಾಯ್ತು 3 ಬಂತು, 3 + 2 ಎಷ್ಟಾಯ್ತು 5 ಬಂತು. ಅದೇ ರೀತಿ 1 - 5 ಎಷ್ಟಾಗುತ್ತೆ 1 - 5. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕೆ -4 ಬಂತು ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಯಾಕೆ ಬಂತು ಅಂದ್ರೆ 1 ಚಿಕ್ಕ ಸಂಖ್ಯೆ, -5 ಅನ್ನೋದು ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆ ಮುಂದೆ ಇರುವಂತ ಚಿಹ್ನೆ ನಾವು ಬಳಸಬೇಕಾಗುತ್ತೆ. -5 + 1 ಅಂದಾಗ ನಮ್ಗೆ -4 ಬರುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಮ್ಯಾಟ್ರಿಕ್ಸ್ ಎ ಆರ್ಡರ್ ಕೂಡ 2 × 3, ಮ್ಯಾಟ್ರಿಕ್ಸ್ ಬಿ ಆರ್ಡರ್ ಕೂಡ 2 × 3. ಅದೇ ರೀತಿ ನಮಗೆ ಬಂದಿರುವಂತಹ ಪ್ರಾಡಕ್ಟ್ ಅಂದ್ರೆ ಆನ್ಸರ್ ಎ + ಬಿ, ಅದರ ಆರ್ಡರ್ ಕೂಡ ಏನಾಗಿರ್ಬೇಕು 2 × 3ನೇ ಆಗಿರ್ಬೇಕು. ಬೇರೆ ಆಗಿದ್ರೆ ಅದ್ ನಾವು ತಪ್ಪು ಮಾಡಿದೀರಿ ಅಂತ ಅರ್ಥ. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಇನ್ನೊಂದ್ಸತಿ ನನಗೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ರಿಪೀಟ್ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇದನ್ನ ನಾನೇ ಆಡ್ ಮಾಡಬೇಕು ನೋಡಿ. ಮ್ಯಾಟ್ರಿಕ್ಸ್ ಎ ಏನಿದೆ 2 0 - 3 4, ಮ್ಯಾಟ್ರಿಕ್ಸ್ ಬಿ ಏನಿದೆ 3 2 - 1 0 5 2. ಇಲ್ಲಿ 2 ರೋಸ್. ಫಸ್ಟ್ ಮ್ಯಾಟ್ರಿಕ್ಸ್ ನೀವು ಅಬ್ಸರ್ವ್ ಮಾಡಿದಾಗ ದಿಸ್ ಇಸ್ ದ ಫಸ್ಟ್ ಮ್ಯಾಟ್ರಿಕ್ಸ್ 2 0 - 3 4, ಮ್ಯಾಟ್ರಿಕ್ಸ್ ಬಿ ನಲ್ಲಿ 3 2 - 1 0 5 2. ನೀವು ನೋಡಬಹುದು ಇಲ್ಲಿ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು 2 × 2 ಅಂತ, ಬಿ ನ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು 2 × 3 ಅಂಡ್ ಫೈಂಡ್ ಎ + ಬಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ಅಲ್ಲಿ ಕೂಡ ಈ ತರ ಕ್ವಶನ್ ಬರ್ಬೋದು. ಬಂತು ಅಂತಂದ್ರೆ ನೀವು ತಲೆ ಬರ್ಬೇಕಾಗಿರೋದು, ನಾನು ಏನಂತ ಹೇಳಿದೀನಿ, ಯಾವುದೇ ಮ್ಯಾಟ್ರಿಕ್ಸ್ ಅಡಿಷನ್ ಕೊಟ್ಟಾಗ ಫಸ್ಟ್ ನೀವು ಆರ್ಡರ್ ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಆರ್ಡರ್ ನ ಚೆಕ್ ಮಾಡಿದಾಗ ನಾನಿಲ್ಲಿ ಆರ್ಡರ್ ನ ಮೆನ್ಷನ್ ಮಾಡಿದೀನಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ರೀತಿ ಆರ್ಡರ್ ನ ಬರ್ಕೊಡಲ್ಲ. ಅವರು ಆರ್ಡರ್ ನ ನಿಮಗೆ ಬರೆದು ಕೊಡೋದಿಲ್ಲ ಅಥವಾ ಎಕ್ಸಾಮ್ ಅಲ್ಲಿ ಮೆನ್ಷನ್ ಮಾಡಲ್ಲ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ನೀವೇ ಅದನ್ನ ಮನಸ್ಸಲ್ಲಿ ಅನ್ಕೊಬೇಕು ಆರ್ಡರ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ. ಸೊ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅನ್ಸ್ತಾ ಇರೋದೇನು, ಇದರ ಆರ್ಡರ್ ಎಷ್ಟಿದೆ 2 × 2, ಇರುವಂತ ಆರ್ಡರ್ ಎಷ್ಟಿದೆ 2 × 3. ಹಾಗಾದ್ರೆ ಕಂಡೀಷನ್ ಪ್ರಕಾರ ನಾವು ಇದನ್ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಅಡಿಷನ್ ಮಾಡ್ಬೇಕು ಅಂತಂದ್ರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಇರಬೇಕು. ಹಾಗಾದ್ರೆ ಇಲ್ಲಿ ನಾವು ಇದನ್ನ ಆಡ್ ಮಾಡಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಬರೋದು ಸೊಲ್ಯೂಷನ್? ದ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಯ್ತು ಅನ್ಕೊಂತೀನಿ ಯಾಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ ಅಂತ. ಬಿಕಾಸ್ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಏನಾಗಿದೆ ಚೇಂಜಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್ ಏನಪ್ಪಾ, ಬಿಕಾಸ್ ಆರ್ಡರ್ ಆಫ್ 2 matrices ಆರ್ ಡಿಫರೆಂಟ್, therefore we cannot be able to add the 2 matrices. ನಿಮ್ಗೆ ಅನ್ಕೋಬಹುದು ಈ ಆಗಲ್ಲ ಅಂದ್ರೆ ಮತ್ತೆ ಎಕ್ಸಾಂಪಲ್ ಯಾಕೆ ಕೊಟ್ರು ಅಂತ. ಕೆಲವು ಮಕ್ಕಳಿಗೆ ಇದು ಅರ್ಥ ಆಗ್ಲಿ, ಉಲ್ಟಾ ಕೇಸಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ಸೇಮ್ ಇತ್ತು ಅಂದ್ರೆ ಓಕೆ, ಯಾವಾಗ ಉಲ್ಟಾ ಇತ್ತು ಇದು ನೀವು ಟ್ರೈ ಮಾಡಕ್ ಹೋಗ್ಬಿಡ್ತೀರಾ. ಈ ತರ ಇದ್ದಾಗ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ನಾವು ಮಾಡಕ್ ಆಗಲ್ಲ. ಹಾಗಾದ್ರೆ ನಾವ್ ಯಾವ್ದು ಮಾಡ್ಬೋದು, ಆರ್ಡರ್ ಸೇಮ್ ಇರೋದು ಮಾತ್ರ ಮಾಡ್ಬೋದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನಾನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಜೊತೆ ಸೇರಿಸ್ಬಿಟ್ಟು ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ವಾಟ್ ಇಸ್ ದಟ್? ಇಲ್ಲಿ ಒಂದು ಎ ಮ್ಯಾಟ್ರಿಕ್ಸ್ ಇದೆ, ಆರ್ಡರ್ ಎಷ್ಟು 3 × 2. ಬಿ ಮ್ಯಾಟ್ರಿಕ್ಸ್ ಇದೆ, ಆರ್ಡರ್ ಎಷ್ಟಪ್ಪ ಅಂತಂದ್ರೆ 3 × 2. ಸೊ ಏನ್ ಆರ್ಡರ್ ಎಷ್ಟು 3 × 2, ಬಿ ನ ಮ್ಯಾಟ್ರಿಕ್ಸ್ ಎಷ್ಟು ಆರ್ಡರ್ ಎಷ್ಟು 3 × 2. ನಾವು ಅಡಿಷನ್ ಮಾಡಬಹುದು, ಕರೆಕ್ಟಾ? ಬಟ್ ನಮ್ಗೆ ಇಲ್ಲಿ ಏನ್ ಕೇಳಿದ್ದಾರೆ 2a + 3b ಕೇಳಿದ್ದಾರೆ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಯಾಕೆ 2a + 3b ಅಂದ್ರೆ ಯಾಕೆ ಅನ್ನೋದು ತಪ್ಪಾಗುತ್ತೆ. ಅವ್ರು ಏನ್ ಬೇಕಾದ್ರೂ ಕೊಡಬಹುದು, ನಾವು ಸಾಲ್ವ್ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ 2a ಹೆಂಗ್ ಮಾಡ್ಕೊಳೋದು, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ. ಇಲ್ಲಿ 2 ಅನ್ನೋದು ಸ್ಕೇಲಾರ್ ಆಗಿದೆ, 2 ಅನ್ನೋದು ಏನಾಗಿದೆ ಸ್ಕೇಲಾರ್ ಆಗಿದೆ. ಈ 2 ನ ಪ್ರತಿಯೊಂದು ಎಲಿಮೆಂಟ್ ಗೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 3 1 0 -1 4 ಇದೆ. ಈ 2 ನ ಪ್ರತಿ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿದಾಗ 2 2s 4 ಬಂತು, 2 3 6 ಬಂತು, 2 1 2 ಬಂತು, 2 × 0 0 ಬಂತು, 2 -1 -2 ಬಂತು. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗಾಗಿ ಈ 2 ಗೆ ಈ -1 ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನ್ ಬರುತ್ತೆ -2 ಬರುತ್ತೆ. ಅದೇ ರೀತಿ 2 4s ಎಷ್ಟಾಯ್ತು 8 ಆಯ್ತು. ಸೊ ನನಗೆ ಬಂದಿರುವಂತ ಪ್ರಾಡಕ್ಟ್ ಏನಿದು 2a ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೀನಿ. ಅದೇ ರೀತಿ ನಾನು ಏನ್ ಮಾಡ್ತೀನಿ 3b ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. 3b ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳೋದು, ನನಗೆ ಆಲ್ರೆಡಿ ಮ್ಯಾಟ್ರಿಕ್ಸ್ ಬಿ ಇದೆ ಅಲ್ವಾ, ಮ್ಯಾಟ್ರಿಕ್ಸ್ ಬಿ ಇದೆ. ಈ ಮ್ಯಾಟ್ರಿಕ್ಸ್ ಬಿ ಏನ್ ಮಾಡಬೇಕು, ಜಸ್ಟ್ 3 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸಾಕು. ಲೆಟ್ ಮಿ ಮಲ್ಟಿಪ್ಲೈ ದಟ್ ಒನ್. ಸೊ ಮ್ಯಾಟ್ರಿಕ್ಸ್ ಬಿ ಇದು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಬಿ, ಅದಕ್ಕೆ ನಾನು ಸ್ಕೇಲಾರ್, ಯಾವ್ದು ಸ್ಕೇಲಾರ್ ಅಂದ್ರೆ ಕಾನ್ಸ್ಟೆಂಟ್, 3 ನ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಅವಾಗ 3 × 0 0, 3 4s 12, ಮತ್ತೆ 3 3 9, ಮತ್ತೆ 3 × -2 3 6, 3 5 15, 3 4 12. ಸೊ ನನಗಿದು 3b ಬಂದಿರುವಂತದ್ದು. ಬಟ್ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ಇನ್ನ ನಮಗೆ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಅವ್ರು ಬರೀ 2a 3b ಮಾಡಿ ಅಂತ ಹೇಳಿಲ್ಲ, ಅವೆರಡನ್ನು ಆಡ್ ಮಾಡಿ ಅಂತ ಹೇಳಿದ್ದಾರೆ.
ಕರೆಕ್ಟಾ? ಸೊ ನೀವು ಇಲ್ಲಿ ನೋಡಬಹುದು ವಿ ಹ್ಯಾವ್ ಟು ಆಡ್ ದಿಸ್ ಒನ್. ನೋಡಿ ನಾನು ಸಬ್ಟ್ರಾಕ್ಷನ್ ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಿಲ್ಲ. ನಿಮ್ಗೆ ಏನಾದ್ರೂ ಸಬ್ಟ್ರಾಕ್ಷನ್ಗೆ ಬೇಕು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ಜಸ್ಟ್ ಒಂದು ಟೆಕ್ಸ್ಟ್ ಮಾಡಿ, ನಾನು ದಯವಿಟ್ಟು ಅದನ್ನ ಇನ್ನೊಂದು ವಿಡಿಯೋ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಹಾಗಾದ್ರೆ 2a + 3b ಬೇಕು ಏನ್ ಮಾಡ್ಬೇಕು? ಈ ಒಂದು ಮ್ಯಾಟ್ರಿಕ್ಸ್ ನ ಮತ್ತೆ ಈ ಒಂದು ಮ್ಯಾಟ್ರಿಕ್ಸ್ ನ ನಾನು ಆಡ್ ಮಾಡಬೇಕು. ಇಫ್ ಯು ವಾಂಟ್ ಯು ಕ್ಯಾನ್ ಕಾಲ್ ದಿಸ್ ಒನ್ ಆಸ್ ಈಕ್ವೇಶನ್ ನಂಬರ್ 1 and equation number 2 and adding 1 and 2 ಅಂತ ನೀವು ಬರ್ಕೊಬಹುದು. ಬರಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಓಕೆನಾ? ಸೊ 2a + 3b ನ ಆಡ್ ಮಾಡ್ತಾ ಇದೀನಿ. 2a + 3b ಆಡ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ, 2a ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ, ಅದೇ ರೀತಿ 3b ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ. ಸೆಂಟ್ರಲ್ ಏನಿದೆ ಪ್ಲಸ್ ಇದೆ. ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಸೊ 2a ಬರ್ಕೊಂಡೆ ಪ್ಲಸ್ 3b ಬರ್ಕೊಂಡೆ, ಇವೆರಡು ನಾನು ಏನ್ ಮಾಡ್ಬೇಕು ಈಗ ಆಡ್ ಮಾಡ್ಬೇಕು. ಹೆಂಗ್ ಆಡ್ ಮಾಡ್ತೀನಿ ಆಲ್ರೆಡಿ ಹೇಳಿದೀನಿ ನೋಡಿ. ಈ ಫಸ್ಟ್ ಎಲಿಮೆಂಟ್ ಗೆ ಈ ಫಸ್ಟ್ ಎಲಿಮೆಂಟ್ ನ ಆಡ್ ಮಾಡ್ಬೇಕು. ಸೊ 4 + 0 ಎಷ್ಟಾಯ್ತು? 4 ಬಂತು ಪ್ರಾಡಕ್ಟ್ ಆನ್ಸರ್ ಅಲ್ಲಿ. ಅದೇ ರೀತಿ 6 + 12 ಎಷ್ಟು ಬಂತು? 18 ಬಂತು. ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ನಾನು ಒಂದು ಸ್ಟೆಪ್ ನ ಸ್ಕಿಪ್ ಮಾಡಿದೀನಿ, ಅದು ರಿಕ್ವೈರ್ಮೆಂಟ್ ಇಲ್ಲ, ನೀವು ಬರೀಬೇಕು ಅಂದ್ರೆ ಬರೀರಿ. ಅದೇ ರೀತಿ 2 + 9 ಎಷ್ಟಾಯ್ತು? 11 ಬಂತು. 0 + -6 0 + -6 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಬಟ್ 0 ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇಲ್ಲ. ಎಷ್ಟು ಬಂತು? -6 ಬಂತು. ಅದೇ ರೀತಿ -2 + 15 ಅಂದ್ರೆ 15 ದೊಡ್ಡ ಸಂಖ್ಯೆ, -2 ಚಿಕ್ಕ ಸಂಖ್ಯೆ. ನೀವು 15 2 ಕಳೆದಾಗ ಎಷ್ಟು ಬರುತ್ತೆ? 13 ಬರುತ್ತೆ. ಆನ್ಸರ್ ಬಂದಿದೆ. ಸೊ ದಿಸ್ ಈಸ್ ಅಬೌಟ್ ಅಗೇನ್ ಈ 8 ಮತ್ತೆ 12 ನ ಆಡ್ ಮಾಡ್ತೀನಿ. 8 + 12 20 ಅಂಡ್ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ದಟ್. ವಾಟ್ ಇಸ್ ದಟ್? ಇಲ್ಲಿ ಬಂದಿರುವಂತ ಆನ್ಸರ್ ನ ಆರ್ಡರ್ ನ ಚೆಕ್ ಮಾಡ್ಕೊಳ್ಳಿ. ಏನು ಆರ್ಡರ್ ಬಂದಿದೆ? 3 × 2 ಬಂದಿದೆ. ನಿಮ್ಗೆ ಕೊಟ್ಟಿರುವಂತ ಕ್ವಶನ್ ಇರುವಂತ ಆರ್ಡರ್ ಎಷ್ಟು? 3 × 2 3 × 2 ಬಂದಿರುವಂತ ಆನ್ಸರ್ ಎಷ್ಟು? 3 × 2. ಯಾಕೆ ಅಂತೀರಾ? ನೀವು 2a ನೋಡಿ ನೆನ್ಪಿಟ್ಕೊಳ್ಳಿ, ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿದಾಗ ಮ್ಯಾಟ್ರಿಕ್ಸ್ ನ ಆರ್ಡರ್ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಸೊ ನಾನು 2a ಮಲ್ಟಿಪ್ಲೈ ಮಾಡಿದೀನಿ, ಮ್ಯಾಟ್ರಿಕ್ಸ್ ನ ಆರ್ಡರ್ ಗೆ ತೊಂದರೆ ಆಗಲ್ಲ. 3 ಗೆ b ನ ಮಲ್ಟಿಪ್ಲೈ ಮಾಡಿದೀನಿ, ಮ್ಯಾಟ್ರಿಕ್ಸ್ ನ ಆರ್ಡರ್ ಏನು ತೊಂದರೆ ಆಗಲ್ಲ. ಸೊ 2a + 3b ಆಡ್ ಮಾಡ್ಕೊಂಡೆ, ಎರಡರದ್ದು ಆರ್ಡರ್ ಸೇಮ್ ಇದೆ. ಸೇಮ್ ಇದ್ದಾಗ ಮಾತ್ರ ನಾನು ಆಡ್ ಮಾಡಕ್ ಸಾಧ್ಯ. ಹಾಗಾದ್ರೆ ಉತ್ತರ ಕೂಡ ನನ್ಗೆ ಏನ್ ಬರ್ಬೇಕು? ಕೊಟ್ಟಿರುವಂತಹ ಆರ್ಡರ್ ಬರ್ಬೇಕು. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ಅಬೌಟ್ ಏನಪ್ಪಾ ಅಂತಂದ್ರೆ ಮ್ಯಾಟ್ರಿಕ್ಸ್ ಅಡಿಷನ್, ಯಾವ ರೀತಿ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋದು ಅಂತ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಒಂದ್ 4 ಪ್ರಾಬ್ಲಮ್ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಇರುವಂತ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಓಕೆ, ಸೊ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ನನ್ನ ಧನ್ಯವಾದಗಳು. ಇನ್ನೂ ನೀವಿನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಲ್ಟಿಪ್ಲಿಕೇಶನ್. ಸೊ ಇದು ಒಂದು ಆಪರೇಷನ್ ಯಾವ ರೀತಿ ಮಾಡೋದು ಆನ್ ಮ್ಯಾಟ್ರಿಸಸ್ ಅಂತ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಎಂಟೈರ್ ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಂಡ್ರಿ ಅಂತ ಅರ್ಥ. ಅಂದ್ರೆ ಇದಕ್ಕೆ ಕೊಡ್ಬೇಕಾಗಿರುವಂತ ಇಂಪಾರ್ಟೆನ್ಸ್ ಎಂಟೈರ್ ಚಾಪ್ಟರ್ ಕೊಟ್ಟಂಗೆ. ವೆರಿ ಸಿಂಪಲ್ ಲಾಜಿಕ್. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತಾ, ನೀವು ಮ್ಯಾಟ್ರಿಕ್ಸ್ ಚಾಪ್ಟರ್ ಬರುವಂತ ಎಲ್ಲ ಮಾರ್ಕ್ಸ್ ನ ಕದಿತೀರಾ ಅಂತ ಅರ್ಥ. ಸೊ ಎಲ್ಲ ಡಿಪ್ಲೊಮಾ ಮತ್ತೆ PUC ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ನಾನು ಇದನ್ನ ಆದಷ್ಟು ನನ್ನ ಇದರ ಯೂಸ್ ಮಾಡ್ಕೊಂಡು ನಿಮ್ಗೆ ಸಿಂಪಲ್ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜಸ್ಟ್ ಲೆಟ್ ಅಸ್ ಮೂವ್ ಆನ್. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡ್ಬೇಕಾದ್ರೆ ಕೂಡ ಹೇಳಿದೆ ನಿಮಗೆ ಮ್ಯಾಟ್ರಿಕ್ಸ್ ಅಡಿಷನ್ ಮಾಡಕ್ಕೆ ಕಂಡೀಷನ್ ಏನು ಅಂತ. ಸೊ ಅಲ್ಲಿ ನಮ್ಗೆ ಏನಂತ ಬಂತು? ಆರ್ಡರ್ ಮಸ್ಟ್ ಬಿ ಸೇಮ್ ಅಂತ ಬಂತು. ಓಕೆ, ಮರ್ತೋಗಿದ್ರೆ ಇನ್ನೊಂದ್ಸತಿ ನೀವು ನೋಡ್ಕೊಳ್ಳಿ. ಆರ್ಡರ್ ಮಸ್ಟ್ ಬಿ ಸೇಮ್. ಹಾಗಾದ್ರೆ ಫಾರ್ ಮಲ್ಟಿಪ್ಲಿಕೇಶನ್ ವಾಟ್ ಇಸ್ ದ ಕಂಡೀಷನ್? ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೋಡಿ, ಇದನ್ನ ಮಾತ್ರ ನೀವು ಅಬ್ಸರ್ವ್ ಮಾಡಲೇಬೇಕು. ಕಂಡೀಷನ್ ನೋಡಿದಿರ ನೀವು ಯಾವುದೇ ಮ್ಯಾಟ್ರಿಕ್ಸ್ ನ ನೀವು ಆಡ್ ಮಾಡಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ, ಅಥವಾ ಸಾರಿ ಮಲ್ಟಿಪ್ಲೈ ಮಾಡಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ರಿಮೆಂಬರ್ ದ ನಂಬರ್, ಇಲ್ಲಿ ಆಶ್ ಅಂತ ಬರ್ತಿದೀನಿ. ಸೊ ನಂಬರ್ ಅಂತ ಟೈಪ್ ಮಾಡಕ್ಕೆ ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟು ಆಶ್ ಅಂತ ಬರ್ದಿದ್ದೇನೆ. ದಟ್ ರೆಪ್ರೆಸೆಂಟ್ ನಂಬರ್ ಅಂತ. ದ ನಂಬರ್ ಆಫ್ ಕಾಲಮ್ಸ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್. ಏನು ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ, ಇನ್ನೊಂದ್ಸತಿ ಓದ್ತೀನಿ ನೋಡ್ಕೊಳ್ಳಿ. ದ ನಂಬರ್ ಆಫ್ ಕಾಲಮ್ಸ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ನ ಕಾಲಮ್ಸ್. ಸೊ ಮೊದಲನೇ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ನ ನಂಬರ್ಸ್ ಎಷ್ಟಿರ್ತವೆ ಅಷ್ಟು ನಂಬರು. ಸೆಕೆಂಡ್ ದ ನಂಬರ್ ಆಫ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್ ಇದ್ರೆ, ಎರಡನೇ ಮ್ಯಾಟ್ರಿಕ್ಸ್ ನಲ್ಲಿ ಅಷ್ಟೇ ರೋಸ್ ಇದ್ರೆ ಆಗ ಮಾತ್ರ ನಾವೇನ್ ಮಾಡಕ್ ಸಾಧ್ಯ? ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಕ್ಕೆ ಸಾಧ್ಯ. ಲೆಟ್ ಮಿ ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ಒನ್ ಎಕ್ಸಾಂಪಲ್. ನೋಡಿ, ಇಲ್ಲಿ ನನಗೆ ಮ್ಯಾಟ್ರಿಕ್ಸ್ ಎ ಇದೆ ಅಂಡ್ ಮ್ಯಾಟ್ರಿಕ್ಸ್ ಬಿ ಇದೆ. ಮ್ಯಾಟ್ರಿಕ್ಸ್ ಎ ನಲ್ಲಿ ವಾಟ್ ಆರ್ ದ ನಂಬರ್ ಆಫ್ ರೋಸ್? ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಅಂಡ್ ಥರ್ಡ್ ಕಾಲಮ್. ಅಂಡ್ ಮ್ಯಾಟ್ರಿಕ್ಸ್ ಬಿ ನಲ್ಲಿ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್ ಅಂಡ್ ಸೆಕೆಂಡ್ ಕಾಲಮ್. ಅಂದ್ರೆ ಇಲ್ಲಿ ನನಗೆ 2 ರೋಸ್ ಮತ್ತೆ 3 ಕಾಲಮ್ಸ್ ಇದೆ. ಇಲ್ಲಿ ಮತ್ತೆ ನನಗೆ 3 ರೋಸ್ ಮತ್ತೆ 2 ಕಾಲಮ್ಸ್ ಇದೆ.
ದಟ್ ಮೀನ್ಸ್ ಇಲ್ಲಿ ನನಗೆ ಇಲ್ಲಿ ಇರಬೇಕಾಗಿರುವಂತಹ ರೋಸ್ ಎಷ್ಟಿದೆ 2 ಇದೆ, ಕಾಲಮ್ಸ್ ಎಷ್ಟಿದೆ 3 ಇದೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ನಾನು ಕಾಲಮ್ಸ್ ರೆಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ಇಲ್ಲಿ ಕೂಡ ಕಾಲಮ್ಸ್ ರೆಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಅಂಡ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್, ಬಟ್ ಈ ರೋಸ್ ಅಂದ್ರೆ ಯಾವುದು 3, ಕರೆಕ್ಟಾ? ಹೌ ಮೆನಿ ರೋಸ್ ಆರ್ ದೇರ್? ಇದು ಒಂದ್ ರೋ, ಇದು ಒಂದ್ ರೋ, ಮತ್ತೆ ಇದು ಒಂದ್ ರೋ. ಎಷ್ಟಾಯ್ತು? 3 ರೋಸ್ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಮೊದಲನೇ ಮ್ಯಾಟ್ರಿಕ್ಸ್ ನ ಏನಿದು ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಈಕ್ವಲ್ ಟು ಎರಡನೇ ಮ್ಯಾಟ್ರಿಕ್ಸ್ ನ ಏನು ನಂಬರ್ ಆಫ್ ರೋಸ್. ಇವೆರಡು ನೀವು ಅಬ್ಸರ್ವ್ ಮಾಡ್ಲೇಬೇಕು. ಇವೆರಡು ಅಬ್ಸರ್ವ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಅದನ್ನ ಪ್ರಾಬ್ಲಮ್ ನ ಏನು ಸಾಲ್ವ್ ಮಾಡಕ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್, ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್. ಇಫ್ ದೇ ಆರ್ ಈಕ್ವಲ್, then only you can be able to get the solution, or you can be able to multiply the two matrices. ನೀವು ಈ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಕ್ ಸಾಧ್ಯ ಆಗೋದು ಯಾವಾಗ? ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಮತ್ತೆ ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಸಮ ಅಥವಾ ಈಕ್ವಲ್ ಆದಾಗ ಮಾತ್ರ ನೀವು ಮಲ್ಟಿಪ್ಲೈ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ತಿರಲ್ಲ, ಏನ್ ಎ ಮತ್ತೆ ಬಿ ಮಲ್ಟಿಪ್ಲೈ ಮಾಡ್ತೀರಾ, ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಆನ್ಸರ್ ಏನಾಗಿರುತ್ತೆ? ದಟ್ ಈಸ್ ಏನೋ ಒಂದು ಆನ್ಸರ್ ಇದೊಳಗಡೆ ಬರುತ್ತೆ. ಆದ್ರ ಆರ್ಡರ್ ಏನಾಗಿರುತ್ತೆ ಗೊತ್ತಾ? ಇಲ್ಲಿರುವಂತಹ ನಂಬರ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಉಳಿದಿರುತ್ತಲ್ಲ ನಂಬರ್ ಆಫ್ ರೋಸ್, ಯೆಲ್ಲೋ ಕಲರ್ ನೋಡಿ, ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಉಳಿದಿರುತ್ತಲ್ಲ ನಂಬರ್ ಆಫ್ ರೋಸ್, ಇದು ಇಲ್ಲಿ ಉಳಿದಿರುವಂತಹ ನಂಬರ್ ಆಫ್ ಕಾಲಮ್ಸ್ ಯಾವ್ದ್ರಲ್ಲಿ? ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ. ಅದೇನಾಗಿರುತ್ತೆ ಅಂದ್ರೆ ಬರುವಂತ ಆನ್ಸರ್ ನ ಆರ್ಡರ್ ಆಗಿರುತ್ತೆ. ನೋಡ್ತಾ ಇದ್ರಲ್ವಾ 2 into 2 ಅಂತ. ಸೊ ಇದ್ರಷ್ಟು ಈಸಿಯಾಗಿ ನನಗಿನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಇದೇ ಸಿಂಪ್ಲೆಸ್ಟ್ ವೇ. ಅಂದ್ರೆ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್, ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಏನಾಗಿರ್ಬೇಕು? ಸಮ ಅಥವಾ ಈಕ್ವಲ್ ಆಗಿದ್ರೆ ಮಾತ್ರ ನಾವು ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡಾದ್ಮೇಲೆ ಏನ್ ಬರುತ್ತೆ? ಮೊದಲನೇ ಮ್ಯಾಟ್ರಿಕ್ಸ್ ನ ಉಳಿದಿರುವಂತಹ ರೋಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಉಳಿದಿರುವಂತಹ ಕಾಲಮ್ಸ್, ಅದು ಬರುವಂತ ಮ್ಯಾಟ್ರಿಕ್ಸ್ ನ ಅಂದ್ರೆ ಉತ್ತರ ಬರುವಂತಹ ಮ್ಯಾಟ್ರಿಕ್ಸ್ ನ ಆರ್ಡರ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅಬೌಟ್ ವಾಟ್ ಇಸ್ ದ ಕಂಡೀಷನ್ ಫಾರ್ ಮಲ್ಟಿಪ್ಲೈಯಿಂಗ್ ಟೂ ಮ್ಯಾಟ್ರಿಸಸ್. ಲೆಟ್ ಮಿ ಮಲ್ಟಿಪ್ಲೈ ನೌ. ಓಕೆ, ಸೊ ಇಲ್ಲಿ ನನಗೆ ಎರಡು ಮ್ಯಾಟ್ರಿಕ್ಸ್ ಇದೆ. ನಾನೇನ್ ಹೇಳಿದೆ? ಮಲ್ಟಿಪ್ಲೈ ಮಾಡಕ್ ಆಗುತ್ತಾ ಇಲ್ವಾ ಚೆಕ್ ಮಾಡಕ್ ಫಸ್ಟ್ ನಾವೇನ್ ಮಾಡ್ಬೇಕು? ಆರ್ಡರ್ ನ ಚೆಕ್ ಮಾಡ್ಬೇಕು. ಆರ್ಡರ್ ಬರಿತಾ ಇದ್ದೀನಿ. ಇಲ್ಲಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಸೆಕೆಂಡ್ ರೋ ಅಂದ್ರೆ 2 ರೋಸ್ ಇದೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂದ್ರೆ ಎಷ್ಟಿದೆ? 3 ಕಾಲಮ್ಸ್ ಇದೆ. ಇದು ಆರ್ಡರ್ ಎಷ್ಟು? 2 into 3. ಸೆಕೆಂಡ್ ಮ್ಯಾಟ್ರಿಕ್ಸ್ ನೋಡೋಣ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 3 ರೋಸ್ ಇದೆ. ಮತ್ತೆ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಎಷ್ಟು ಕಾಲಮ್ ಇದೆ? 2 ಕಾಲಮ್ಸ್. ಆರ್ಡರ್ ಏನ್ ಹೇಳುತ್ತೆ? ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿದ್ಯಾ? ಆಗಿದೆ ತಾನೆ? ಪಕ್ಕಾ ಈಕ್ವಲ್ ಆಗಿದೆ. ಈಕ್ವಲ್ ಆಗಿದೆ ನಾವು ಏನ್ ಮಾಡ್ಬೋದು? ಮಲ್ಟಿಪ್ಲೈ ಮಾಡಬಹುದು. ಮಲ್ಟಿಪ್ಲೈ ಮಾಡಿದಾಗ ಸೊ ವಾಟ್ ಯು ವಿಲ್ ಗೆಟ್? ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಈಸ್ ಈಕ್ವಲ್ ಟು ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಮತ್ತೆ ಆನ್ಸರ್ ಕೂಡ ನೀವು ಐಡಿಯಾ ಬಂದ್ಬಿಡ್ಬೇಕು. ನಿಮ್ಗೆ ಆನ್ಸರ್ ಬರುತ್ತಲ್ಲ, ಬರುವಂತ ಆನ್ಸರ್ ನ ಆರ್ಡರ್ ಏನಾಗಿರುತ್ತೆ? 2 into 2 ಆಗಿರುತ್ತೆ. ನೋಡಿ, ಇಲ್ಲಿ ಉಳಿದಿರುವಂತ 2 ಮತ್ತೆ ಇಲ್ಲಿ ಉಳಿದಿರುವಂತಹ 2. ಸೊ 2 into 2 ಬರುತ್ತೆ ಅನ್ನೋದು ನಿಮ್ ತಲೆ ಇರ್ಬೇಕು ಮಾಡ್ಬೇಕಾದ್ರೆ. ಓಕೆನಾ? ಓಕೆ, ಈಗ ಈ ಸ್ಟೆಪ್ ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಬಿಡಿ, ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅಂತ. ನೋಡಿ, ಇಲ್ಲಿ ಫಸ್ಟ್ ರೋ ಎಲಿಮೆಂಟ್ಸ್ ಇದೆ ಯಾವ್ದ್ರಲ್ಲಿ? ಈ ಮ್ಯಾಟ್ರಿಕ್ಸ್. ಓಕೆನಾ? ಆಮೇಲೆ ಬಿ ಇದೆ. ಬಿ ನಲ್ಲಿ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ತಗೋಬೇಕು. ಅಂದ್ರೆ ಎ ನಲ್ಲಿ ಫಸ್ಟ್ ರೋ, ಬಿ ನಲ್ಲಿ ಫಸ್ಟ್ ಕಾಲಮ್. ಓಕೆನಾ? ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದ್ರಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ ನ ಈ ಕಾಲಮ್ ಅಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ, ಈ 3 ನ ಯು ಹ್ಯಾವ್ ಟು ಮಲ್ಟಿಪ್ಲೈ ಟು 2. 2 ಮಲ್ಟಿಪ್ಲೈ ಮಾಡಿದ್ರೆ ಬಂತಾ ಇಲ್ಲಿ 3 into 2 ಅಂತ ಬಂದಿದೆ. ಇಮಿಡಿಯೇಟ್ ಪ್ಲಸ್ ಹಾಕ್ಬೇಕು. ಪ್ಲಸ್ ಆದ್ಮೇಲೆ ಇಲ್ಲಿರುವಂತಹ ಫಸ್ಟ್ ರೋ ನಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್ ನ ಫಸ್ಟ್ ಕಾಲಮ್ ಅಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಯ್ತು? 2 into 3. 2 into 3. ಓಕೆ, ನೆಕ್ಸ್ಟ್ ಪ್ಲಸ್ ಹಾಕ್ಬೇಕು. ಯಾಕಂದ್ರೆ ಇನ್ನ ನಮ್ಗೆ ಈ ರೋ ಮತ್ತೆ ಈ ಕಾಲಮ್ ಮುಗ್ದಿಲ್ಲ. ಪ್ಲಸ್ ಹಾಕೊಂಡೆ. ಇಲ್ಲಿ ಥರ್ಡ್ ಎಲಿಮೆಂಟ್ ನ ಮತ್ತೆ ಈ ಥರ್ಡ್ ಎಲಿಮೆಂಟ್ ಆಫ್ ದಿ ಕಾಲಮ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ -1 ಇದೆ, ಮತ್ತೆ ಇಲ್ಲಿ ಕೂಡ -1 ಇದೆ ಅಲ್ವಾ? ಇಲ್ಲಿ ಕೂಡ -1, ಇಲ್ಲಿ ಕೂಡ -1. ಈ -1 ನ ಈ -1 ಮಲ್ಟಿಪ್ಲೈ ಮಾಡಿದಾಗ ಅದು ನಿಮಗೆ -1 into -2.
ಸೊ ನೆನ್ಪಿಟ್ಕೊಳ್ಳಿ, ನಾನು ಮಾಡಿದ್ದು ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್. ಅಂದ್ರೆ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಅಂದ್ರೆ ಇಲ್ಲಿರುವಂತಹ ಎಲಿಮೆಂಟ್ ಏನಾಗುತ್ತೆ, ದಟ್ ವಿಲ್ ಬಿಕಮ್ A11 ಅಂದ್ರೆ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹೇಳ್ತೀರಿ. ಸೊ ನನಗೆ ಉತ್ತರದಲ್ಲಿ ಬರುವಂತ ಆನ್ಸರ್ನ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಹೆಂಗ್ ಬರುತ್ತೆ, ಯಾವಾಗ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಈ ಎಲಿಮೆಂಟ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಆಯ್ತು, ನಾನು ಯಾವಾಗ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದ್ನೋ ಎಲ್ಲ ಎಲಿಮೆಂಟ್ಸ್ ಮುಗೀತು. ನಾವು ನೆಕ್ಸ್ಟ್ ಸ್ಟೆಪ್ ಏನು, ನನಗೆ ಇನ್ನ ಈ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಎರಡನೇ ರೋಗೆ ಹೋಗ್ಬಾರ್ದು. ಈಗ ಫಸ್ಟ್ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡೋಣ. ಅವ ನಿಮಗೆ ಬರೋ ಎಲಿಮೆಂಟ್ ನೋಡಿ, ಫಸ್ಟ್ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಅವಾಗ ನಿಮಗೆ ಬರುವಂತ ಉತ್ತರದಲ್ಲಿ ಎಲಿಮೆಂಟ್ ಯಾವ್ದಾಗಿರುತ್ತೆ, ಈ A12 ಆಗಿರುತ್ತೆ. A12 ಅಂದ್ರೆ ಗೊತ್ತಲ್ವಾ, A12 ಎಲಿಮೆಂಟ್ಸ್ ನಿಮಗೆ ಗೊತ್ತಿರುತ್ತೆ. ಏನ್ A12 ಎಲಿಮೆಂಟ್ಸ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಬರಿಬೇಕಾದ್ರೆ ನಮ್ಗೆ ಎಲಿಮೆಂಟ್ಸ್ ಬರಿತೀರಿ. ಏನಂತ ಬರಿತೀರಿ, ದಿಸ್ ಇಸ್ ಕಾಲ್ಡ್ A11, ದಿಸ್ ಇಸ್ ಕಾಲ್ಡ್ A12. ಇದೇ ತರ ಇದೇನಾಗುತ್ತೆ A21. ಏನಿದು A21, ಇದೇನಾಗುತ್ತೆ A22. ಓಕೆ, ದಿಸ್ ಈಸ್ ಅಬೌಟ್ ಒನ್ ಮ್ಯಾಟ್ರಿಕ್ಸ್. ಓಕೆನಾ, ಆ ಎಲಿಮೆಂಟ್ಸ್ ನಾನು ಹೇಳಿದ್ದು. ಓಕೆ, ಹಾಗಾದ್ರೆ ಈಗ ಈ ಎಲಿಮೆಂಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಈ 3 ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಈ 1 ಗೆ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಿಮಗೆ ಈ 3 into 1 ಬರ್ತಾ ಇದೆ. ಓಕೆನಾ, ನೆಕ್ಸ್ಟ್ ಏನಾಗಬೇಕು, ಪ್ಲಸ್ ಈ 2 ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಡೈರೆಕ್ಟ್ ಆಗಿ ಈ -2 ಗೆ ಮಲ್ಟಿಪ್ಲೈ ಮಾಡಿ. ಅವಾಗ ನಿಮ್ಗೆ ಏನ್ ಬರ್ತಾ ಇದೆ, 2 into -2 ಬರ್ತಾ ಇದೆ. ಅದೇ ರೀತಿ -1 ನ 4 ಗೆ, ಯಾಕಂದ್ರೆ ನೋಡಿ ಯಾವುದೇ ಕಾರಣಕ್ಕೂ ಒಂದು ಎಲಿಮೆಂಟ್ ಅಥವಾ ಎರಡು ಎಲಿಮೆಂಟ್ಸ್ ಒಂದೇ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಆಗಿರುವಂತ ಚಾನ್ಸ್ ಇರೋದೇ ಇಲ್ಲ. ನೋಡಿ ಈ 3 ಗೆ 1 ಮತ್ತೆ ಈ ಎಲಿಮೆಂಟ್ ಈ -2 ಮಲ್ಟಿಪ್ಲೈ ಆಗಲ್ಲ. ಈ 2 ಈ ಎಲಿಮೆಂಟ್ ಎಲ್ಲ ಯೂನಿಕ್ 1 to 1. ನೀವ್ ಹೆಂಗೆ ಅಂದ್ರೆ ಇಂಜೆಕ್ಷನ್ ತಗೊಂಡಂಗೆ, ಇಂಜೆಕ್ಷನ್ ತಗೋಬೇಕಾದ್ರೆ ಅಟ್ ಎ ಟೈಮ್ 2 ಇಂಜೆಕ್ಷನ್ ಒಂದೇ ಕಡೆ ಕೊಡಕ್ಕಾಗತ್ತಾ, ಆಗೋದಿಲ್ಲ. ಅದೇ ರೀತಿ ಯಾಕೆ ಇಂಜೆಕ್ಷನ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ದೇರ್ ಇಸ್ ಅ ಒನ್ ಫಂಕ್ಷನ್ ಅಂತ ಬರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಅಲ್ಲಿ ಇಂಜೆಕ್ಟಿವ್ ಫಂಕ್ಷನ್ ಅಂತ ಬರುತ್ತೆ, ಅಥವಾ 1 to 1 ಫಂಕ್ಷನ್ ಅಂತ ಕರೀತಾರೆ. ಸೊ ಇದು ಕೂಡ 1 to 1 ಫಂಕ್ಷನ್ ಇದ್ದಂಗೆ ಅಂತ ಹೇಳ್ತಾ ಇದೀನಿ. ಸೊ ಈ -1 ನ 4 ಗೆ, ಅವಾಗ ನಿಮ್ಗೆ ಏನ್ ಬರುತ್ತೆ, -1 into 4. ಈ ಎಲ್ಲಾ ಎಲಿಮೆಂಟ್ಸ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಹಾಗಾದ್ರೆ ಅಕಸ್ಮಾತ್ ಇನ್ನೊಂದು ಕಾಲಮ್ ಇದ್ದಿದ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಕಾಲಮ್ ಇನ್ನ ಮುಂದಕ್ಕೆ ಹೋಗ್ಬೇಕಾಗಿತ್ತು. ನನ್ಗೆ ಯಾವಾಗ ಈ 2 ಕಾಲಮ್ ಮುಗೀತೋ, ಹಾಗಾಗಿ ನನ್ಗೆ ಈ ಒಂದು ಎಲಿಮೆಂಟ್ ಈ ಒಂದು ಎಲಿಮೆಂಟ್ ನನಗೆ 2 ಕಾಲಮ್ ನ ಕೊಡ್ತಾ ಇದೆ. ಈ ರೋ ಇಂದ ನೀವು ಈ ಕಾಲಮ್ ನ ಮತ್ತೆ ಈ ಕಾಲಮ್ ನ ಮಲ್ಟಿಪ್ಲೈ ಮಾಡಿದಾಯ್ತು. ಹಾಗಾದ್ರೆ ನನಗೆ ಥರ್ಡ್ ಕಾಲಮ್ ಇಲ್ಲ. ಹಾಗಾದ್ರೆ ನಾವು ಈಗ ಏನ್ ಮಾಡೋಣ, ಎರಡನೇ ರೋಗೆ ಮೂವ್ ಆಗೋಣ. ಎರಡನೇ ರೋ ನಲ್ಲಿ ಏನಿದೆ, 1 4 1 ಇದೆ. ಎರಡನೇ ರೋಗೆ ಮೂವ್ ಆದಾಗ ಮತ್ತೆ ಎರಡನೇ ರೋ ಇಂದ ಫಸ್ಟ್ ಕಾಲಮು, ಮತ್ತೆ ಎರಡನೇ ರೋ ಇಂದ ಸೆಕೆಂಡ್ ಕಾಲಮ್. ಇಲ್ಲಿ ಯಾವಾಗ 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 ನೀವು ಸೆಕೆಂಡ್ ರೋಗ್ ಬರ್ತಾ ಇದ್ದೀರೋ, ಆನ್ಸರ್ ಅಲ್ಲಿ ಕೂಡ ನೀವೇನ್ ಮಾಡ್ಬೇಕು, ಸೆಕೆಂಡ್ ರೋಗೆ ಜಂಪ್ ಹೊಡಿಬೇಕು. ಇದು ನಿಮ್ಗೆ ಒಂದು ಕೀ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಯಾವಾಗ ನೀವು ಇಲ್ಲಿ ಸೆಕೆಂಡ್ ರೋಗ್ ಬರ್ತಿರೋ, ಆನ್ಸರ್ ಅಲ್ಲಿ ಕೂಡ ನೀವು ಸೆಕೆಂಡ್ ರೋಗೆ ಜಂಪ್ ಆಗಿ. ಏನ್ ಮಾಡ್ತೀರಿ ಹುಡುಗರು ಅಂತಂದ್ರೆ, ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಲಿಯೋದೇ ದೊಡ್ಡ ಕಷ್ಟ ಮಕ್ಕಳಿಗೆ. ಯಾಕೆ ಅಂದ್ರೆ ಇದೆಲ್ಲ ಗಜಿಬಿಜಿ ಮಾಡಿಕ್ಬಿಡ್ತಾರೆ. ಓಕೆನಾ, ಸೊ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಫಸ್ಟ್ ರೋ ಇಂದ ಮಲ್ಟಿಪ್ಲೈ ಮಾಡಿದಾಗೆಲ್ಲ ಫಸ್ಟ್ ರೋ ಎಲಿಮೆಂಟ್ಸ್ ಇರುತ್ತೆ, ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡಿದಾಗೆಲ್ಲ ಸೆಕೆಂಡ್ ರೋ ಎಲಿಮೆಂಟ್ಸ್ ಇರುತ್ತೆ. ಓಕೆನಾ, ಸೊ ಈಗ ಮತ್ತೆ ಅಗೇನ್ ಹೌ ಟು ಮಲ್ಟಿಪ್ಲೈ. ಈ 1 ನ ಯಾವ್ದಕ್ಕೆ ಮಾಡ್ತೀನಿ, ಅಗೇನ್ ಟು 2, 4 ನ 3, 1 ನ -1. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ತಾ ಇದೆಯಾ? ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. 1 ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ 2 ಗೆ ಮಲ್ಟಿಪ್ಲೈ ಮಾಡ್ತೀನಿ, ದಟ್ ಈಸ್ 1 into 2. ಈ 4 ನ ಮಲ್ಟಿಪ್ಲೈ ಮಾಡ್ತೀನಿ, ಪ್ಲಸ್ ಹಾಕೊಬೇಕು, 4 into 3. ಈ 1 ನ ಮತ್ತೆ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಥರ್ಡ್ ಎಲಿಮೆಂಟ್ -1 ಗೆ, ದಟ್ ಈಸ್ 1 into -1. ಸೊ ಅಲ್ಲಿಗೆ ನನಗೆ ಈ ಎಲಿಮೆಂಟ್ ಮುಗೀತು. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಇದೇ ರೋ ಇಂದ ಸೆಕೆಂಡ್ ಕಾಲಮ್ಗೆ ಹೋಗ್ತೀನಿ. ಆವಾಗ 1 into 1 ಪ್ಲಸ್ ಅಗೇನ್ 4 ಇಂದ ಸೆಕೆಂಡ್ ಎಲಿಮೆಂಟ್ -2, ದಟ್ ಈಸ್ 4 into -2. ಅಗೇನ್ 1 ಇಂದ 4, that is 1 into 4. Hope you understood, right? So ಇದ್ರಷ್ಟು ಸಿಂಪಲ್ ಆಗಿ
ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಅನ್ಸಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ, ಇಷ್ಟ ಆಗಿದೆ ಸರ್ ನಮ್ಗೆ ಇದು ಮೆಥಡ್ ಈಸಿ ಅನ್ಸ್ತು, ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಸಿದ್ರೆ. ಓಕೆನಾ? ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು? ವೆರಿ ಸಿಂಪಲ್ ಸ್ಟೆಪ್ಸ್. ಏನಪ್ಪಾ ಅಂದ್ರೆ ಉಳಿದಿದ್ದ ಎಲಿಮೆಂಟ್ಸ್ ಎಲ್ಲ ಆಡ್ ಮಾಡ್ತಾ ಹೋಗೋದು. ಸೊ 3 2s 6, ಪ್ಲಸ್ ಇದೆ ಪ್ಲಸ್ ಹಾಕೊಂಡೆ, 2 3s 6 ಹಾಕೊಂಡೆ, -1 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್, ಆ ಪ್ಲಸ್ ಜೊತೆ ಆಚೆ ಒಂದು ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ, 1 1s 1 ಬಂತು, ಮುಗೀತು. ಈ ಎಲಿಮೆಂಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 1s 3, 2 ಇಂಟು -2 -4, -1 ಇಂಟು 4 is -4, ಮೈನಸ್ ಇಂಟು ಪ್ಲಸ್ is -4. ಅಗೇನ್ ಇಲ್ಲಿ 1 ಇಂಟು 2 2, 4 3s 12, 1 ಇಂಟು -1, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, ಆ ಮೈನಸ್ ಮತ್ತೆ ಇಲ್ಲಿ ಆಚೆ ಇರೋ ಪ್ಲಸ್ ಗೆ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಬರುತ್ತೆ. ಹಂಗಾಗಿ ಇಷ್ಟು ಎಲಿಮೆಂಟ್ ಸೇರಿ ನನಗೆ ಏನ್ ಬರುತ್ತೆ? -1 ಬರುತ್ತೆ. ಓಕೆನಾ? ಅಗೇನ್ ವಾಟ್ ಇಸ್ 1? ನಾವು 1 ಇಂಟು 1, ಅಗೇನ್ 1, 4 into -2, -8, minus into plus -8, again 1 4s 4, that is you are getting it as 4. So ಇನ್ನ ಒಂದು ಫರ್ದರ್ ಸ್ಟೆಪ್ ಏನು? ನೆಕ್ಸ್ಟ್ ಜಸ್ಟ್ ನೀವು ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಬರೆಯುವಂತ ಆನ್ಸರ್. ಸೊ ಏನ್ ಬರ್ತೈತೆ? ಯು ವಿಲ್ ಬಿ ಗೆಟಿಂಗ್ ದಟ್ 13 -5 30 -3. ಹೆಂಗ್ ಬಂತು ಅಂತ ಗೊತ್ತಾಯ್ತಲ್ವಾ? 6 + 6 12 ಮತ್ತೆ ಒಂದು 13 ಆಯ್ತು. -4 -4 -8, -8 ರಲ್ಲಿ +3 ಇದೆ, -8 ರಲ್ಲಿ +3 ಅಂದ್ರೆ -8. ನೋಡಿ -8 ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 3 ಕಳಿಬೇಕು. ಅವಾಗ ಎಷ್ಟು ಬರುತ್ತೆ ಆನ್ಸರ್? 5 ಬರುತ್ತೆ. ಬಟ್ ನೀವು ಏನ್ ಮಾಡ್ಬೇಕು? ಮೈನಸ್ ಬರಿಬೇಕು. ಯಾಕೆ ಮೈನಸ್ ಬರಿಬೇಕು? ದೊಡ್ಡ ಸಂಖ್ಯೆ ಮುಂದೆ ಯಾವ ಚಿಹ್ನೆ ಇರುತ್ತೋ ಅದನ್ನ ಬರಿಬೇಕು. ಅದಕ್ಕೆ ನಂಗೆ ಏನ್ ಬರ್ದೆ? -5 ಬರ್ಕೊಂಡೆ. ಮತ್ತೆ 2 + 12, 14 - 1 ಅಂದ್ರೆ ಏನ್ ಬಂತು? ಮತ್ತೆ 13 ಬಂತು. 1 - 8 ಮತ್ತೆ 4. ನೀವು ಈ ಆನ್ಸರ್ನ ಇಲ್ಲೇ ಬರೀಬಹುದು, ತೊಂದರೆ ಇಲ್ಲ. ಇದೇನ ಬರೀಬೇಕು ಅಂತೇನಿಲ್ಲ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದನ್ನ ಇಲ್ಲೇ ಬರ್ದಿರು ಕೂಡ ನನಗೆ ಸೊಲ್ಯೂಷನ್ ನೋ ಪ್ರಾಬ್ಲಮ್. ಮತ್ತೆ ಫೈನಲ್ ಆಗಿ ಒಂದು ನೆನಪು ಮಾಡ್ತಾ ಇದ್ದೀನಿ, ನಿಮಗೆ ಬರುವಂತ ಆನ್ಸರ್ ನ ಆರ್ಡರ್ ಗೊತ್ತಿರ್ಬೇಕು. ನಾನು ಅವಾಗಲೇ ಹೇಳಿದ್ದೀನಿ, ಇಲ್ಲಿ 2 ಇದೆ, ಇಲ್ಲಿ ಉಳಿದಿರೋ 2 ಇದೆ, ಬಂದಿರೋ ಆನ್ಸರ್ ನನಗೆ 2 × 2. ಅಲ್ಲಿಗೆ ನೀವು ಎಕ್ಸಾಕ್ಟ್ ಆಗಿ ಸಾಲ್ವ್ ಮಾಡಿದಿರಾ ಅಂತ ಅರ್ಥ, ಎಕ್ಸಾಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದಿರಾ ಅಂತ ಅರ್ಥ. ಓಕೆನಾ? ಸೊ ದಿಸ್ ಈಸ್ ಅ ಮಲ್ಟಿಪ್ಲಿಕೇಶನ್. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನೋಡಿ, ಈ ಕೆಲವು ಎಕ್ಸಾಂಪಲ್ಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ A ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ದೆನ್ ಫೈಂಡ್ A² ಅಂತ ಹೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕೆ ಅಂತಂದ್ರೆ A² ಅಂತ ಹೇಳಿದ ತಕ್ಷಣ ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಳಗಡೆ ಇರುವಂತ ಎಲಿಮೆಂಟ್ಸ್ ಗೆ 1 ಗೆ 1², 2 ಗೆ 2², -1 ಗೆ ಹೋಲ್ ಸ್ಕ್ವೇರ್, 3 ಗೆ 3² ಅಂತ ಬರೆದು ಬಿಡ್ತಾರೆ. ಅದನ್ನ ಬರೀಬಾರ್ದು, ಯಾವುದೇ ಕಾರಣಕ್ಕೂ ಬರೀಬಾರ್ದು. ಹಾಗಾದ್ರೆ ಏನ್ ಸರ್ ಮಾಡ್ಬೇಕು? A² ಅಂದ್ರೆ ಏನಪ್ಪಾ ಅಂದ್ರೆ A ಇಂಟು ಎ ಅಂತ ಅರ್ಥ. ಹಾಗಾದ್ರೆ A ಇಂಟು ಎ ಅಂದ್ರೆ ಏನು? ಎರಡು ಮ್ಯಾಟ್ರಿಕ್ಸ್ ನ ಅಕ್ಕಪಕ್ಕ ಬರ್ಕೊಬೇಕು. ಅಂದ್ರೆ ಸೇಮ್ ಮ್ಯಾಟ್ರಿಕ್ಸ್ ನೇ ಅಕ್ಕಪಕ್ಕ ಬರ್ಕೊಂಡಿದೀನಿ. ಎರಡು ಮ್ಯಾಟ್ರಿಕ್ಸ್ ಆರ್ಡರ್ 2 × 2, 2 × 2 ಇದೆ. ಹಾಗಾದ್ರೆ ನಮ್ಮ ಕಂಡೀಷನ್ ಪ್ರಕಾರ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಏನಾಗಿದೆ? ಈಕ್ವಲ್ ಆಗಿದೆ. ಹಾಗಾದ್ರೆ ಮಲ್ಟಿಪ್ಲೈ ಮಾಡಬಹುದು ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ? ಫಸ್ಟ್ ರೋ ನ ಫಸ್ಟ್ ಕಾಲಮ್ಗೆ, ಅಂದ್ರೆ ಈ 1 ನ 1 ಗೆ ಮಲ್ಟಿಪ್ಲೈ ಮಾಡಿದಾಗ ನನಗೆ 1 × 1 ಬರುತ್ತೆ. 2 ನ ಈ -1 ಗೆ ಮಲ್ಟಿಪ್ಲೈ ಮಾಡ್ತೀನಿ, 2 × -1 ಬರುತ್ತೆ. ಸೆಂಟ್ರಲ್ ಏನಾಗಬೇಕು? ಪ್ಲಸ್. ಈ ಪ್ಲಸ್ ಎಲ್ಲಿಂದ ಬರುತ್ತೆ? ನಾವು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ರೂಲ್ ಪ್ರಕಾರ ಪ್ಲಸ್ ಬರುತ್ತೆ, ಪ್ಲಸ್ ಹಾಕ್ಲೇಬೇಕು. ಮತ್ತೆ ನೀವು ಅಲ್ಲಿ ಎಲ್ಲಿಂದ ಬರುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಅಲ್ಲಿಗೆ ಇಷ್ಟು ಸೇರಿಸ ನನಗೆ ಫಸ್ಟ್ ಎಲಿಮೆಂಟ್ ಬಂತು. ನೆಕ್ಸ್ಟ್ ಎಲಿಮೆಂಟ್ ಹೆಂಗ್ ಹೋಗ್ತೀರಾ? ಇದೇ ಕಾಲಮ್ ಜೊತೆಲಿ, ಇದೇ ರೋ ಜೊತೆಲಿ ನಾನು ಏನ್ ಮಾಡ್ಬೇಕು? ಸೆಕೆಂಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಈ 1 ಮತ್ತೆ 2 ಗೆ 2 ಮತ್ತೆ 3 ನ ಮಲ್ಟಿಪ್ಲೈ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? 1 ಗೆ ಮತ್ತೆ ಏನು? 2, ಈ 2 ಗೆ ಮತ್ತೆ ಏನು? 3, ದಟ್ ಈಸ್ 1 2s 2 ಬಂತು, ಪ್ಲಸ್ ಹಾಕೊಂಡೆ 2 × 3, ದಟ್ ಈಸ್ 2 × 3. ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅರ್ಥ ಆಗ್ಲಿ ಅಂತ ಇಷ್ಟೇ ಬರ್ದಿದ್ದೀನಿ. ನೀವು ಸ್ವಲ್ಪ ಏನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರೀದ್ರೆ ಏನು ತೊಂದರೆ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಮತ್ತೆ ಇನ್ನೊಂದು ಕಾಲಮ್ ಮುಂದೆ ಹೋಗ್ಬೇಕಾ? ಇಲ್ಲ. ಯಾಕಿಲ್ಲ? ಇಲ್ಲಿ ಎಷ್ಟಿದೆ ನಂಬರ್ ಆಫ್ ಕಾಲಮ್ಸ್? ನಂಬರ್ ಆಫ್ ಕಾಲಮ್ಸ್ ಇರೋದೇ 2. ಹಾಗಾದ್ರೆ ನಮ್ಗೆ ಇಲ್ಲೇ ಸ್ಟಾಪ್ ಆಗುತ್ತೆ. ಈ ರೋ ಇಂದ 2 ಕಾಲಮ್ ನ ಮಲ್ಟಿಪ್ಲೈ ಮಾಡಿದೆ. ಈಗ ನೆಕ್ಸ್ಟ್ ರೋ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ರೋ ಯಾವಾಗ ಹೋಗ್ತಿರೋ? ವೆನ್ ಯು ಆರ್ ಮೂವಿಂಗ್ ಆನ್ ಟು ಸೆಕೆಂಡ್ ರೋ. ಸೆಕೆಂಡ್ ರೋ ಹೋಗ್ತಾ ಇದ್ದಂಗೆ ಆನ್ಸರ್ ಅಲ್ಲಿ ಕೂಡ ನೀವೇನಾಗಬೇಕು? ಸೆಕೆಂಡ್ ರೋಗೆ ಹೋಗ್ಬೇಕು. ಸೊ ಈ ಸೆಕೆಂಡ್ ರೋ ಎಲಿಮೆಂಟ್ ಬರುತ್ತೆ. ಹೆಂಗ್ ಬರುತ್ತೆ? ವೆರಿ ಸಿಂಪಲ್. ಈ -1 ಏನ್ ಮಲ್ಟಿಪ್ಲೈ ಮಾಡ್ತೀರಾ? ಈ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ. ಕರೆಕ್ಟಾ? -1 × 1, ಸೊ ದಟ್ ಈಸ್ -1 × 1. ಪ್ಲಸ್ ಹಾಕೊಂಡೆ ಈ 3 ಗೆ ಏನ್ ಮಾಡ್ತೀರಾ? ಇಲ್ಲಿ ಎಲಿಮೆಂಟ್ ನೋಡಿ, ಯಾವಾಗ್ಲೂ ಅಷ್ಟೇ ಈ ರೋಗೆ ಕಾಲಮ್ನೇ ನೋಡ್ಬೇಕು. ರೋಗೆ ಕಾಲಮ್ನೇ ನೋಡ್ಬೇಕು. ರೋಗೆ ಕಾಲಮ್. ಓಕೆನಾ? ಸೊ again ಈ -1 ಇಂದ 1 ಆಯ್ತು, 3 ಇಂದ -1, 3 × -1 ಆಯ್ತು. ಸೊ ಅಲ್ಲಿಗೆ ಈ ಒಂದು ಎಲಿಮೆಂಟ್ ಮುಗೀತು. ಇನ್ನು ಕೊನೆ ಎಲಿಮೆಂಟ್ ಇದೇ -1 × 2, ದಟ್ ಈಸ್ -1 × 2. again 3 ಇಂದ again 4, 3 × 4, ದಟ್ ಈಸ್ 3 × 3, 4 ಅಲ್ಲ 3 × 3. ಸೊ ಅಲ್ಲಿಗೆ
ನೀವು ಕರೆಕ್ಟ್ ಆಗಿ ಎಲ್ಲ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದೀರಾ ಅಂತ ಅರ್ಥ. ಹಾಗಾದ್ರೆ ನಿಮಗೆ ನೆಕ್ಸ್ಟ್ ಆನ್ಸರ್ ಏನ್ ಬರ್ತಾ ಇದೆ, ದಟ್ ಈಸ್ ಆನ್ ಸಿಂಪ್ಲಿಫೈಯಿಂಗ್ ದಿಸ್ ಒನ್. ಸೊ ನಿಮ್ಗೆ ಸಿಂಪ್ಲಿಫಿಕೇಶನ್ ಹೇಳ್ಕೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಅನ್ಕೊಂತೀನಿ, ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ. ಸೊ 1 into 1 1 ಆಯ್ತು, 2 into -1 -2 ಬಂತು, 1 - 2 ಎಷ್ಟು ಬಂತು, -1 ಬಂತು. ಯಾಕಂದ್ರೆ 2 ದೊಡ್ಡ ಸಂಖ್ಯೆ ಮುಂದೆ ಏನ್ ಚಿಹ್ನೆ ಇರುತ್ತೆ ಅದನ್ನ ಬರ್ಕೊಬೇಕಾಗುತ್ತೆ. 1 2s are 2 ಮತ್ತೆ 2 3s are 6, 6 + 2 ಎಷ್ಟಾಯ್ತು, 8 ಆಯ್ತು. -1 into 1 ಏನಾಗುತ್ತೆ, -1 ಆಗುತ್ತೆ. 3 into -1 ಎಷ್ಟು, -3. - into +3 ಎಷ್ಟಾಯ್ತು, -3. ಮತ್ತೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಎರಡು ನೆಗೆಟಿವ್ ಸಂಖ್ಯೆ ಇದೆ, ಎರಡು ನೆಗೆಟಿವ್ ಇದ್ದಾಗ ನೀವು ಆಡ್ ಮಾಡಬೇಕು, ಆಡ್ ಮಾಡಿ ನೆಗೆಟಿವ್ ಚಿಹ್ನೆನೆ ಬರೀಬೇಕು. ಅದು ಕೂಡ ಕೆಲವರು ಮರ್ತೋಗಿರ್ತಾರೆ. -1 -3 -4 ಆಗುತ್ತೆ. ಹೇಗೇನು -1 into 2 + 3 into 3, 3 3s are 9 ಮತ್ತೆ -2, 9 ಅಲ್ಲಿ 2 ಹೋದಾಗ ಎಷ್ಟಾಗುತ್ತೆ, 7 ಬಂತು. ಸೊ ಒನ್ ಮೋರ್ ಥಿಂಗ್, ಯು ಹ್ಯಾವ್ ಟು ರಿಮೆಂಬರ್, ನನಗೆ ಕೊಟ್ಟಿರುವಂತ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಎಷ್ಟು, 2 into 2 2 into 2. ಅಂದ್ರೆ ಈ ನಂಬರ್ ಆಫ್ ಕಾಲಮ್ಸ್ ಮತ್ತೆ ನಂಬರ್ ಆಫ್ ರೋಸ್ ನ ಬಿಟ್ರೆ ಉಳಿದಿರೋ ಅಂತದ್ದು ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿದಿದೆ. ಆಗ ನಂಗೆ ಆನ್ಸರ್ ಕೂಡ ಎಷ್ಟು ಬಂದಿದೆ, 2 into 2 ಬಂದಿದೆ. ಸೊ ಅಲ್ಲಿ ನನ್ಗೆ ಬಂದಿರುವಂತ ಆನ್ಸರ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಲೆಟ್ ಮಿ ಕ್ಯಾಲ್ಕುಲೇಟ್ ಅನದರ್ ಒನ್. ಸೊ ಇದು ಒಂದು ಇಂಪಾರ್ಟೆಂಟ್. ಸುಮಾರು ಸತಿ ಇದು ಕನ್ಫ್ಯೂಸ್ ಮಾಡ್ಕೊಂತ ಇರ್ತಾರೆ ಮಕ್ಕಳು, ಮಾಡಕ್ಕಾಗತ್ತಾ ಇಲ್ಲ ಅಂತ ಕನ್ಫ್ಯೂಸ್ ಆಗ್ತಾರೆ. ವೆರಿ ಸಿಂಪಲ್, ನೀವು ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟಾಗ ಫಸ್ಟ್ ಆರ್ಡರ್ ಬರ್ಕೊಳೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಆರ್ಡರ್ ಬರ್ಕೊಂತೀನಿ. ಏನಿದೆ ಆರ್ಡರ್ ನೋಡಿ, ಈ ಒಂದು ಸಿಂಗಲ್ ಎಲಿಮೆಂಟ್ಸ್ ಇದ್ರೂ ಕೂಡ ಪ್ರತಿಯೊಂದು ಒಂದು ರೋ ಲೆಕ್ಕ. ಇದು R1 R2 R3 ಕಾಲಮ್ ಎಷ್ಟಿದೆ, ಒಂದು ಕಾಲಮ್ ಇದೆ. ಮತ್ತೆ ಇಲ್ಲಿರುವಂತದ್ದು ಒಂದು ರೋ ಮತ್ತೆ ಇದು 3 ಕಾಲಮ್ ಲೆಕ್ಕ ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು 3 into 1, ಇದು 1 into 3. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, 1 ಇದೆ. ನಂಬರ್ ಆಫ್ ರೋಸ್ ಎಷ್ಟಿದೆ, 1 ಇದೆ. ಹಾಗಾದ್ರೆ ನಮ್ಮ ಕಂಡೀಷನ್ ಪ್ರಕಾರ ಏನು, ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ನಾವೇನ್ ಮಾಡ್ಬೋದು, ಎರಡನ್ನು ಮಲ್ಟಿಪ್ಲೈ ಮಾಡಬಹುದು. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಿಮ್ಗೆ ಒಂದು ಸಿಂಪಲ್ ಆಗಿ ಒಂದು ಇಂಟ್ ಕೊಟ್ಟಿರ್ತೀನಿ. ಈ ತರದಲ್ಲಿ ನೀವು ರೋ ಕಾಲಮ್ ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಈ ಫಸ್ಟ್ ಎಲಿಮೆಂಟ್ ಏನಿದೆಯಲ್ವಾ, 3 ಇದೆಯಲ್ವಾ, ಈ 3 ಇಂದ ಈ 3 ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಸಪರೇಟ್ ಆಗಿ ಬರ್ಬಿಡಿ. 3 into 0 3, 3 ಎಳ್ಳಿ 6, 3 into -1 -4. ನೀವು ಕೇಳ್ಬೋದು, ಸರ್ ಇಲ್ಲಿ ಯಾಕೆ ಪ್ಲಸ್ ಹಾಕಿಲ್ಲ ಅಂತ ಕೇಳ್ಬೋದು. ಪ್ಲಸ್ ಯಾಕೆ ಹಾಕಿಲ್ಲ ಅಂತಂದ್ರೆ, ಇದಕ್ ಮುಂಚೆ ಏನಾಗ್ತಿತ್ತಪ್ಪ ಅಂತಂದ್ರೆ, ನಿಮ್ಗೆ ಈ ರೋ ಜೊತೆಗೆ ಈ ಕಾಲಮ್ ಅಲ್ಲಿ 2 ಎಲಿಮೆಂಟ್ಸ್ ಇರ್ತಾ ಇತ್ತು, ಅವಾಗ ನೀವು ಪ್ಲಸ್ ಬರಿತಾ ಇದ್ರಿ. ಇದು ಈ ರೋ ನಲ್ಲಿರೋದೇ ಒಂದೇ ಒಂದು ಎಲಿಮೆಂಟ್, ಈ ಕಾಲಮ್ ಅಲ್ಲಿರೋದೇ ಒಂದೇ ಒಂದು ಎಲಿಮೆಂಟ್. ನೋಡಿ, ಇದು ಒಂದೇ ನೀವು ಮ್ಯಾಪ್ ಮಾಡಕ್ ಆಗ್ತಾ ಇರೋದು. ಹಂಗಾಗಿ 3 into 0 0 ಅದೊಂದು ಎಲಿಮೆಂಟ್ ಆಗೋಗುತ್ತೆ. ಇನ್ನ ಇದು ಈ ಒಂದು ರೋ ಇಂದ ಮತ್ತೆ ಸೆಕೆಂಡ್ ಕಾಲಮ್ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಬೇಡಿ, ಸರ್ ನೀವು ಒಂದೇ ಎಲಿಮೆಂಟ್ ಇಂದ 2 ಸತಿ ಮಲ್ಟಿಪ್ಲೈ ಮಾಡಬಾರ್ದು ಅಂತ ಹೇಳಿದ್ರಿ ಅಂತ ಅಲ್ಲ. ನಾನು ಈಗ ಮಲ್ಟಿಪ್ಲೈ ಮಾಡ್ತಾ ಇರೋದು ಈಗ ರೋ 1. ಇದು ರೋ 1 ಇಂದ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ರೋ 1 ಇಂದ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್. ಸೊ ಇಷ್ಟು ಕನ್ಫ್ಯೂಷನ್ ಯಾಕೆ, ಈ ತರ ಬಂದಾಗ ಈ 3 ಇಂದ ಇಷ್ಟು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಸಪರೇಟ್ ಆಗಿ ಬರೀರಿ. ಮತ್ತೆ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ರೋಗೆ ಹೋಗ್ಬೇಕಾದ್ರೆ ಈ 2 ಇಂದ ಮತ್ತೆ 3 ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ರೋ ಬರೀರಿ. ಅಗೇನ್ ಈ 1 ಇಂದ ಮತ್ತೆ ಫುಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಸಪರೇಟ್ ಆಗಿ ಬರೀರಿ. ಮತ್ತೆ ಆನ್ಸರ್ ಅಲ್ಲಿ ನೀವು ಆರ್ಡರ್ ನೋಡಿದ್ಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ನಾನು ಮಾಡಿರೋದು ಕರೆಕ್ಟ್ ಆಗಿದ್ಯಾ, ಸರಿ ಇದೆಯಾ, ತಪ್ಪಿದ್ಯಾ ಅಂತ. ಯಾಕೆ ಅಂದ್ರೆ ಇಲ್ಲಿರುವಂತಹ ಉಳಿದಿರುವಂತಹ ನಂಬರ್ ಆಫ್ ರೋಸ್, ಉಳಿದಿರುವಂತಹ ನಂಬರ್ ಆಫ್ ಕಾಲಮ್ಸ್ ಬರ್ಬೇಕು ಆನ್ಸರ್. ಸೊ 3 into 3 ಬರ್ತಾ ಇದೆ. ಹಾಗಾದ್ರೆ ನಾನು ಮಾಡಿರುವಂತದ್ದು ಏನಾಗಿದೆ, ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ. ಅಂದ್ರೆ ಇವೆರಡೂ ನಾವು ಮಲ್ಟಿಪ್ಲೈ ಮಾಡಬಹುದಾಗಿತ್ತು, ಮಲ್ಟಿಪ್ಲೈ ಮಾಡಿದಿರಿ, ಬಂದಿರುವಂತ ಆನ್ಸರ್ ಮತ್ತೆ ಆರ್ಡರ್ ಪ್ರಕಾರ ದ ಆನ್ಸರ್ ಈಸ್ ಕರೆಕ್ಟ್. ಹಾಗಾದ್ರೆ ಇದು ಉಲ್ಟಾ ಮಾಡಕ್ಕಾಗತ್ತೆ, ಚೆಕ್ ಮಾಡೋಣ. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಬಿ ಎ ಕ್ಯಾಲ್ಕುಲೇಟ್ ಮಾಡಕ್ಕಾಗತ್ತೆ. ಇಲ್ಲಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ. ಐ ಹ್ಯಾವ್ ಟು ಫೈಂಡ್ ಬಿ ಎ ಮಾಡ್ಬೇಕಂದ್ರೆ ಫಸ್ಟ್ ಬಿ ಫಸ್ಟ್ ಬರ್ಕೋಣ. ಬಿ ನ ಆರ್ಡರ್ ಎಷ್ಟಿದೆ, 1 into 3. ನೋಡಿ, ರೋ ಒಂದೇ, ಕಾಲಮ್ 1 2 3 ಕಾಲಮ್. ಇಲ್ಲಿ ರೋ 1 ರೋ 2 ರೋ 3, ಬಟ್ ಕಾಲಮ್ ಎಷ್ಟಿದೆ, ಒಂದೇ ಒಂದಿದೆ. ನೀವು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಆನ್ಸರ್ ಅಲ್ಲಿ 1 into 1 ಮಾತ್ರ ಬರುತ್ತೆ, ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಬರುತ್ತೆ ಅಂತ ಅರ್ಥ. ಕರೆಕ್ಟಾ? ಸೊ ಹಾಗಾದ್ರೆ ನಾವು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ಈ 0ಗೆ 3 ಮಲ್ಟಿಪ್ಲೈ ಮಾಡಿದೆ, ಮತ್ತೆ ಪ್ಲಸ್ ಹಾಕ್ಬೇಕು. ಯಾಕಂದ್ರೆ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಇರೋದೇ ಒಂದೇ ರೋ ಒಂದೇ ಕಾಲಮ್, ಹಂಗಾಗಿ ಆ ಒಂದೇ ರೋ ಒಂದೇ ಕಾಲಮ್ ನ ಮಲ್ಟಿಪ್ಲೈ ಮಾಡಿ ಸೆಂಟ್ರಲ್ ಹಾಕ್ಬೇಕಾಗುತ್ತೆ, ಪ್ಲಸ್ ಹಾಕ್ಬೇಕಾಗುತ್ತೆ. ಈ 2 ಇಂದ ಮತ್ತೆ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಕಾಲಮ್. ಅಗೇನ್ ಈ -1 ಇಂದ ಈ 1. ಹಂಗಾಗಿ 0 into 3 2 into 2 -1 into 1. 0 into 3 ಎಷ್ಟಾಯ್ತು, 0 ಆಯ್ತು. ಪ್ಲಸ್ 2 2s ಎಷ್ಟಾಯ್ತು, 4 ಆಯ್ತು. -1 into 1 is -1. ಸೊ ಫೈನಲ್ ನಮ್ಮ ಆನ್ಸರ್ ಎಷ್ಟು ಬಂತು, 3. ವಿ ಗಾಟ್ ಸಿಂಗಲ್ ಎಲಿಮೆಂಟ್ ಅಂಡ್ ಆರ್ಡರ್ ಎಷ್ಟಪ್ಪ ಅಂದ್ರೆ 1 into 1. ಸೊ ನಿಮಗೆ ಇದು ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂತಂದ್ರು ಪರವಾಗಿಲ್ಲ, ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಸರ್ ಇದೇನು ಅರ್ಥ ಆಗ್ತಾ ಇಲ್ಲ ಅಂತ. ನಾನು ಇನ್ನ ಸಿಂಪಲ್ ಆಗಿ ಟ್ರೈ ಮಾಡ್ತೀನಿ. ದಿಸ್ ಇಸ್ ದ ಮೋಸ್ಟ್ ಸಿಂಪಲೆಸ್ಟ್ ಫಾರ್ಮ್. ಹೋಪ್ ಯು ಅಂಡರ್ಸ್ಟೂಡ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.
ಈ ವಿಡಿಯೋಸ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮತ್ತೆ ನೀವಿನ್ನ ಹೊಸಬರಾಗಿ ಚಾನಲ್ ಅಲ್ಲಿ ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು. ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಸಸ್, ಎನಿ ಆಫ್ ದಿ ಆರ್ಡರ್, ಅಂದ್ರೆ 2x2 ಇರ್ಬೋದು ಅಥವಾ 3x3 ಇರ್ಬೋದು ಅಥವಾ 4x4 ಇರ್ಬೋದು. ನಮ್ಮ ಡಿಪ್ಲೊಮಾ ಅಥವಾ PUC ಲೆವೆಲ್ಗೆ ನಾವೇನ್ ಮಾಡ್ತಿದ್ದೀರಪ್ಪ ಅಂದ್ರೆ 2x2 ಗೆ ಮತ್ತೆ 3x3 ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತಾ ಇದೀರಿ. ಇದನ್ನ ತಿಳ್ಕೊಂಡ್ರೆ ಸಾಕು ನೀವು. ಸೊ ಎಲ್ಲಿಂದ ಇಟ್ ಇಸ್ ಫಂಕ್ಷನ್ ಫ್ರಮ್ ಎ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಸಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಏನ್ ಮಾಡ್ತೀರಿ ಇಷ್ಟು ಫಸ್ಟ್ ಆಫ್ ಆಲ್ ಬಿಫೋರ್ ಸಾಲ್ವಿಂಗ್ ಪಾರ್ಟ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ತಿಳ್ಕೊಳ್ಳೋಣ. ಏನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಪಾರ್ಟ್ಸ್? ವೆರಿ ಸಿಂಪಲ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾನೆ ಇರ್ತೀನಿ, ನಾವು ಮ್ಯಾಟ್ರಿಕ್ಸ್ ನ ನಂಬರ್ಸ್ ಯಾವ ರೀತಿ ಡಿನೋಟ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಇದು A11 ಅಂದ್ರೆ ಏನಂತ ಅರ್ಥ? ಇದು ಫಸ್ಟ್ ಮ್ಯಾಟ್ರಿಕ್ಸ್ ನಲ್ಲಿ ಫಸ್ಟ್ ರೋ ನಲ್ಲಿ ಮತ್ತೆ ಫಸ್ಟ್ ಕಾಲಮ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ? ನಮ್ಗೆಲ್ಲ ಗೊತ್ತು ಇದೇನ್ ಮಾಡುತ್ತೆ, ರೋನ ರೆಪ್ರೆಸೆಂಟ್ ಮಾಡುತ್ತೆ ಫಸ್ಟ್ ರೋ, ಇದೇನ್ ಮಾಡುತ್ತೆ ಸೆಕೆಂಡ್ ರೋ ರೆಪ್ರೆಸೆಂಟ್ ಮಾಡುತ್ತೆ, ಇದೇನ್ ಮಾಡುತ್ತೆ ಥರ್ಡ್ ರೋ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಇದೇನ್ ಮಾಡುತ್ತೆ ಫಸ್ಟ್ ಕಾಲಮ್, ಅಗೇನ್ ಸೆಕೆಂಡ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್. ಆ ತರ ಇದ್ದಾಗ ನಾವು ಎಲಿಮೆಂಟ್ಸ್ ಹೆಂಗ್ ಹೇಳ್ತೀರಿ ಅಂತಂದ್ರೆ A11 ಅಂದ್ರೆ ಇದು ಎಲಿಮೆಂಟ್ ಎಲ್ಲಿರೋದು? ಕಾಲಮ್ ನ ಮೊದಲನೇದು ಮತ್ತೆ ರೋ ನಲ್ಲಿ ಮೊದಲನೇದು. ಮತ್ತೆ ಈ ಎಲಿಮೆಂಟ್ ಬರ್ತೀವಿ ಅಂತ ಇಟ್ಕೊಳ್ಳಿ, ಇದು ಕೂಡ ಮೊದಲನೇ ರೋ. ಫಸ್ಟ್ ಎಲಿಮೆಂಟ್ ಏನ್ ತೋರಿಸ್ತಾ ಇರುತ್ತಪ್ಪ ಅಂತಂದ್ರೆ ನಮ್ಗೆ ರೋ ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೆಕೆಂಡ್ ನಂಬರ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಕಾಲಮ್ ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ A12 ಅಂದ್ರೇನು? ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅದೇ ರೀತಿ A13 ಅಂದ್ರೇನು? ಫಸ್ಟ್ ರೋ ಥರ್ಡ್ ಕಾಲಮ್. ಈ ಲಾಸ್ಟ್ ಎಲಿಮೆಂಟ್ ಬರ್ತೀನಿ 3 ಅಂತಿದೆ ಅಂದ್ರೆ ಥರ್ಡ್ ರೋ ಮತ್ತೆ ಥರ್ಡ್ ಕಾಲಮ್ ಅಂತ ಅರ್ಥ. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, A11, A22, A33 ಅಂತ ಮೆನ್ಷನ್ ಮಾಡಿದೀನಿ. ಏನಿದು? ಈ ಎಲಿಮೆಂಟ್ಸ್ ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಹಾಗಾದ್ರೆ ಉಳಿದಿರೋದೆಲ್ಲ ಏನಾಗುತ್ತೆ? ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಬಿಟ್ಬಿಟ್ಟು ಯಾವ್ಯಾವ ಇರ್ತವೋ ಅವೆಲ್ಲ ಏನಾಗ್ತವೆ? ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಅನ್ಸ್ಕೊಳುತ್ತೆ. ಇದ್ರ ಬಗ್ಗೆ ನಾನು ಮ್ಯಾಟ್ರಿಕ್ಸ್ ಸ್ಟಾರ್ಟಿಂಗ್ ಡೆಫಿನೇಷನ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಅದನ್ನ ನೋಡಿದ್ರೆ ಸಾಕು, ನಿಮ್ಗೆ ಮ್ಯಾಟ್ರಿಕ್ಸ್ ನ ಪಾರ್ಟ್ಸ್ ಅರ್ಥ ಆಗುತ್ತೆ. ಜಸ್ಟ್ ನನಗೆ ಇಲ್ಲಿ ಡಿಟರ್ಮಿನೆಂಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿರೋದ್ರಿಂದ ನಾನು ಇದನ್ನ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಕೊಂತೀನಿ. ಮತ್ತೆ ಇಲ್ಲಿ ನೋಡಿ, A12, A13, A23 ಅಂದ್ರೆ ಈ ಯೆಲ್ಲೋ ಕಲರ್ ನ ಮೇಲಿರುವಂತ ಪಾರ್ಟ್ಸ್. ಇದೇನಂತ ಕರಿತೀರಪ್ಪ ಅಂತಂದ್ರೆ ನಾವು ದೀಸ್ ಆರ್ ಕಾಲ್ಡ್ ಆಸ್ ಅಪ್ಪರ್ ಟ್ರಯಾಂಗುಲರ್ ಎಲಿಮೆಂಟ್ಸ್. ನೀವು ಈ ತರ ಒಂದು ಲೈನ್ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಟ್ರಯಾಂಗುಲರ್ ಶೇಪ್ ಅಲ್ಲಿ ಇರುತ್ತೆ. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ಅಪ್ಪರ್ ಟ್ರಯಾಂಗುಲರ್ ಎಲಿಮೆಂಟ್ಸ್. ಅದೇ ರೀತಿ ಲೋ ನಂಬರ್ಸ್ ಬಂದ್ರೆ ಇಲ್ಲಿ A21, A31, A32 ಬಂದ್ರೆ ಲೋಯರ್ ಟ್ರಯಾಂಗುಲರ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಮಗೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಬೇಕಾಗಿರೋದು ಮೇನ್ ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವುದು ಮತ್ತೆ ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವುದು ಅಂತ ಅಷ್ಟೇ. ಇದು ಪಾರ್ಟ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಎಕ್ಸ್ಪಾನ್ಷನ್ ನೋಡೋಣ. ಎಕ್ಸ್ಪಾನ್ಷನ್ ಆಫ್ 2x2 ಮ್ಯಾಟ್ರಿಕ್ಸ್ ನೋಡಿ, ನೆನ್ಪಿಟ್ಕೊಳ್ಳಿ, ಈ 2x2 ಅರ್ಥ ಆದ್ರೆ ಮಾತ್ರ ನೀವು 3x3 ಅರ್ಥ ಆಗುತ್ತೆ. ಎಕ್ಸ್ಪ್ಯಾಂಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಕೇಸ್ ಆಫ್ ಡಿಟರ್ಮಿನೆಂಟ್ ಚಾಪ್ಟರ್. ನೀವು ಡಿಟರ್ಮಿನೆಂಟ್ ಚಾಪ್ಟರ್ ಅರ್ಥ ಆಗ್ಬೇಕು ಅಂದ್ರೆ ಇದು ಅರ್ಥ ಆದ್ರೆ ಮಾತ್ರ. ಇನ್ ಬೇರೆ ನೀವು ಇದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕಲಿತೀನಿ ಸರ್ ಅಂದ್ರೆ ನೀವು ಬೇರೆ ಪ್ರಾಬ್ಲಮ್ ಟಚ್ ಕೂಡ ಮಾಡಕ್ಕಾಗಲ್ಲ. ಓಕೆನಾ? ಓಕೆ, ಲೆಟ್ ಅಸ್ ಟೇಕ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. A is equal to, that is capital A is equal to A11, A12, A21. ಆಲ್ರೆಡಿ ನಾನು ಹೇಳಿದ್ದೀನಿ. ಏನಂತ ಹೇಳಿದೆ? ಇದು ರೋನ ಇದು ಕಾಲಮ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೀನಿ. ಇದು ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್. ಆಮೇಲೆ ಡಿಟರ್ಮಿನೆಂಟ್ ಬರಿಬೇಕಾದ್ರೆ ಸಿಂಬಲ್ ಏನ್ ಬರಿಬೇಕು ನೋಡಿ, ಈ ತರ ಸಿಂಬಲ್ ಬರ್ಕೊತೀವಿ. ಡಿಟರ್ಮಿನೆಂಟ್ ಸಿಂಬಲ್, ಡಿಟರ್ಮಿನೆಂಟ್ ಆಫ್ ಅಂತ. ಇಲ್ಲೂ ಕೂಡ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಿಂಬಲ್ ನ ಚೇಂಜ್ ಮಾಡ್ಬಿಟ್ಟು ಏನ್ ಮಾಡಿದ್ರಿ? ಡಿಟರ್ಮಿನೆಂಟ್ ಸಿಂಬಲ್ ನ ಬರ್ಕೊಂಡು. ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಕಲರ್ ಇಂಡಿಕೇಶನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಎಕ್ಸ್ಪಾನ್ಷನ್ ಮೆಥಡ್. ಏನು? ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ 2x2 ಡಿಟರ್ಮಿನೆಂಟ್ ಯಾವ ರೀತಿ ಮಾಡ್ತೀರಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಜಸ್ಟ್ ಇಮ್ಯಾಜಿನ್ ಯೆಲ್ಲೋ ಕಲರ್ ಅಂಡ್ ರೆಡ್ ಕಲರ್. ಯೆಲ್ಲೋ ಕಲರ್ ಎಲಿಮೆಂಟ್ಸ್ ಏನಂತ ಕರಿತೀರಿ? ದೀಸ್ ಟೂ ಆರ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಕರೆಕ್ಟಾ? ಅದೇ ರೀತಿ ಉಳಿದಿರೋದು ಏನಂತ ಹೇಳಿದೆ ನಾನು? ದೀಸ್ ಟೂ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದ್ದೀನಿ. ದೆನ್ now the expansion make very simplest. What is that? Determinant ಹೆಂಗ್ ಕಂಡುಹಿಡಿಯೋದು? ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಈ ಯೆಲ್ಲೋ ಕಲರ್ ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. A11 ಮತ್ತೆ A22 ನ ಮೈನಸ್. ಇದು ನಮ್ಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಬರುವಂತಹ ಮೈನಸ್. ನೀವು ಎಲ್ಲಿಂದ ಬಂತು ಸರ್ ಇಲ್ಲಿ ಉಟ್ಕೊಂಬಂತ ಅನ್ನಕ್ ಹೋಗ್ಬಾರ್ದು. ಎಕ್ಸ್ಪ್ಯಾಂಡ್ ಅಂದ ತಕ್ಷಣ ಇದು ಬಂದೇ ಬರುತ್ತೆ. ಸೊ ಇಲ್ಲಿ ಮೈನಸ್ ಹಾಕಿದೀನಿ. ದಟ್ ಇಸ್ ವಾಟ್, ಇಲ್ಲಿ ಸೆಂಟ್ರಲ್ ಒಂದು ಮೈನಸ್ ಬರುತ್ತೆ. ನೆಕ್ಸ್ಟ್ ಏನು? Product of the secondary diagonal elements, or it is also called as non-diagonal elements. Okay, ನಿಮ್ಗೆ ಅರ್ಥ ಆಗೋದ್ರಿಂದ ನಾನು ಸೆಕೆಂಡರಿ ಡಯಾಗನಲ್ ಅಂತ ಕೊಟ್ಟಿದ್ದೀನಿ. ಸೊ ಇಟ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ. ಒಂದು ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್, ನೆನ್ಪಿಟ್ಕೊಳ್ಳಿ, ಮೈನಸ್
ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಈ ಯೆಲ್ಲೋ ಕಲರ್ ಇರುವಂತ ಎಲಿಮೆಂಟ್ಸ್ ನ ಫಸ್ಟ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ A11 ಮತ್ತೆ A22, ಆಮೇಲೆ ಮೈನಸ್ ಹಾಕೊಳ್ಳಿ. ಈ ಮೈನಸ್ ನಿಮ್ಗೆ ಕೆಲವು ಟೈಮ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಇಲ್ಲ ನಂಬರ್ಸ್ ಅಕಸ್ಮಾತ್ ಮೈನಸ್ ಇತ್ತು ಅಂತಂದ್ರೆ ಸುಮಾರು ಜನ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂತಾರೆ. ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲೊಂದು ಮೈನಸ್ ಬರುತ್ತೆ, ಆಮೇಲೆ ಈ ಮೈನಸ್ ಬಂದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ನಾನು ಪ್ರಾಬ್ಲಮ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಸಾಲ್ವ್ ದ ಪ್ರಾಬ್ಲಮ್. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಫ್ A is equal to the first row elements ಏನಪ್ಪ ಇದೆ, first row 3 2 1 4, then find determinant of A. Just observe it very clearly. Determinant of A first ನಾವು ಸಿಂಬಲ್ ರೆಪ್ರೆಸೆಂಟ್ ಮಾಡಬೇಕು. Determinant of A is equal to determinant of 3 2 1 4, determinant close. ನಾವು determinant ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು, ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಯಾವುದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಲ್ಲಿ 3 ಮತ್ತೆ 4 ಅಲ್ವಾ? 3 ಮತ್ತೆ 4 ಏನಾಗಿದೆ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆಗಿದೆ. ಅದನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಬೇಕು. 3 into 4 ಬರ್ಕೊಂಡಿದೀನಿ, ಮೈನಸ್ ಇದು ನಮಗೆ ಎಕ್ಸ್ಪಾನ್ಷನ್ ರೂಲ್ ಅಲ್ಲೇ ಬರುತ್ತೆ ಮೈನಸ್ ಅಂತೇಳಿ, ಎಲ್ಲೋ ಹೊಸದಾಗಿ ಹುಟ್ಟಾಕಿರೋದಲ್ಲ. ಸೊ ಇಲ್ಲೊಂದು ಮೈನಸ್ ಬರುತ್ತೆ, ನೆನ್ಪಿಟ್ಕೊಬೇಕು, ಮೈನಸ್ ಹಾಕ್ಬೇಕು. ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್, ಯಾವ್ಯಾವ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಆಗಾರೆ, ದಟ್ ಈಸ್ 1 and 2. ಇದು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್, ದಟ್ ಈಸ್ ಮೈನಸ್ ಆಫ್ 1 into 2. ನಾವು ಏನ್ ಮಾಡ್ಬೇಕು, ಜಸ್ಟ್ ಮಲ್ಟಿಪ್ಲೈ ಮಾಡಿ. 3 4s are 12 ಮೈನಸ್ 1 2s are 2, 12 minus 2 ಎಷ್ಟು 10. ನಮಗೆ ಈಗ ಅರ್ಥ ಆಗ್ತಾ ಇದೆ, ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವ ನಂಬರ್ ಬಂತು, ನಮಗೆ ಒಂದು ರಿಯಲ್ ನಂಬರ್ ಬಂತು. ಎಷ್ಟು ಬಂತು, 10 ಅಂತ ಬಂತು. ದಟ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ಡಿಟರ್ಮಿನೆಂಟ್. ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ has its own unique real number. ಅದನ್ನ ನಾವೇನ್ ಕರಿತೀರಿ, ಡಿಟರ್ಮಿನೆಂಟ್ ಅಂತ ಕರಿತೀರಿ. ಅರ್ಥ ಆಯ್ತಲ್ವಾ? ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ -1 2 -3 -3. ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಕು ಅಂತ ನೆಗೆಟಿವ್ ಸೈನ್ ಜಾಸ್ತಿ ಹಾಕೊಂಡಿದ್ದೀನಿ, ಬಟ್ ಇದು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ನೀವು ಸಾಲ್ವ್ ಮಾಡ್ಕೊಬಹುದು. ಓಕೆ, ಲೆಟ್ ಅಸ್ ಸಾಲ್ವ್. ಫಸ್ಟ್ ಏನಾಗಬೇಕು, ಡಿಟರ್ಮಿನೆಂಟ್ ನಾವು ನೇಮ್ ಮಾಡ್ಕೊಂಡು, ಲೆಟ್ ಡಿಟರ್ಮಿನೆಂಟ್ ಆಫ್ A is equal to ಡಿಟರ್ಮಿನೆಂಟ್ ಅವರೇ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವ್ದು, -1 ಮತ್ತೆ -3 ಬರ್ಕೊಂಡಿದ್ದೀನಿ. -1 ಮತ್ತೆ -3, ಇನ್ನೊಂದು ಮೈನಸ್ ಬಂತು. ಎಲ್ಲಿಂದ ಬಂತು, ನಮ್ಮ ಸೂತ್ರ ಪ್ರಕಾರ ಇಲ್ಲೊಂದು ಮೈನಸ್ ಬರ್ಬೇಕು. ಅದಾದ್ಮೇಲೆ ಏನಾಗ್ತೀರಾ, ಪ್ರಾಡಕ್ಟ್ ಆಫ್ ದಿ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಯಾವ್ದು, -3 ಮತ್ತೆ 2, -3 into 2. ದಿಸ್ ಇಸ್ ವಾಟ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್, -3 ಮತ್ತೆ 2. ನೆಕ್ಸ್ಟ್ ಫರ್ದರ್ ಏನಿದೆ, ಜಸ್ಟ್ ಸಿಂಪ್ಲಿಫಿಕೇಶನ್. -1 into -3 ಎಷ್ಟಾಗುತ್ತೆ, +3 ಆಗುತ್ತೆ. ಮೈನಸ್ ಸಿಂಬಲ್ ಇದೆ ಇಲ್ಲಿ, -3 into 2 ಎಷ್ಟು, -6. ಈ -6 ನ ಇದಕ್ಕೆ ಗುಣಿಸ್ಕೊಂಡಾಗ ಏನಾಗುತ್ತೆ, -into -+6 ಆಯ್ತು. ದಟ್ಸ್ ವಾಟ್ 3 + 6. ಹಾಗಾದ್ರೆ ಆನ್ಸರ್ ಎಷ್ಟು, 9. This is what the expansion of 2 into 2 square matrix. Let's go for how to expand the 3 into 3 matrix. Sorry, this is I have mentioned 2 into 2. This is about 3 into 3 square matrix. So 3 into 3 square matrix I first consider ಮಾಡಿದೀನಿ. ಏನಂತ ಕನ್ಸಿಡರ್ ಮಾಡಿದೀನಿ, that is what A11, A12, A13, A21, A22, A23 ಈ ತರ ಎಕ್ಸ್ಪೆಂಡ್ ಮಾಡಿದೀನಿ. ಏನ್ ಮಾಡ್ಕೋಬೇಕು, ಡಿಟರ್ಮಿನೆಂಟ್ ಸಿಂಬಲ್ ಬರ್ಕೋಬೇಕು. ಫಸ್ಟ್ ನಾವು ಡಿಟರ್ಮಿನೆಂಟ್ ಆಫ್ A is equal ಡಿಟರ್ಮಿನೆಂಟ್ ಆಫ್ ಬರ್ಕೊಂಡಿದ್ದೀನಿ. ಹಾಗಾದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವೇನ್ ಮಾಡ್ಬೇಕು, ಫಸ್ಟ್ ನಮ್ಗೆ ಏನ್ ಇರ್ಬೇಕಪ್ಪ ಅಂತಂದ್ರೆ, we have that ಪ್ಲಸ್ ಮೈನಸ್ ಪ್ಲಸ್. ನೋಡಿ, ನೀವು 3 into 3 ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ನೀವು ಕೊಟ್ಟಿರುವಂತ ಡಿಟರ್ಮಿನೆಂಟ್ ಗೆ ಫಸ್ಟ್ ಇಮಿಡಿಯೇಟ್ ಆಗಿ ಇದನ್ನ ಬರ್ಕೋಬೇಕು. ಏನಂತ, ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೋಬೇಕು. ಇದನ್ನ ಯಾವುದೇ ಕಾರಣಕ್ಕೆ ಮರೆಯಕ್ಕೆ ಹೋಗ್ಬೇಡಿ. ನೀವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ನ ಬರ್ಕೊಳ್ಳಿ. ಈಗ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು 3 into 3 ಮ್ಯಾಟ್ರಿಕ್ಸ್, 3 into 3 ಮ್ಯಾಟ್ರಿಕ್ಸ್ ನ 2 into 2 ಮ್ಯಾಟ್ರಿಕ್ಸ್ ಬಂದ್ರೆ ಸಾಕು, ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ನೋಡ್ತೀವಿ, ನೋಡ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ಏನ್ ಈ A11 ಇದೆಯಲ್ವಾ, ಈ ಎಲಿಮೆಂಟ್ ನ ಬರ್ಕೊಳ್ಳಿ, A11. ನೆಕ್ಸ್ಟ್ ಏನ್ ಮಾಡ್ತೀರಾ, ನೆನ್ಪಿಟ್ಕೊಳ್ಳಿ, ಈ A11 ಇರುವಂತಹ ಕಾಲಮ್ ನ ಬಿಟ್ಬಿಡಿ, ಅದೇ ರೀತಿ ರೋ ನ ಬಿಟ್ಬಿಡಿ. ಇನ್ ಮಿಕ್ಕಿದ 4 ಎಲಿಮೆಂಟ್ಸ್ ಬರುತ್ತೆ ನಿಮಗೆ, ಕರೆಕ್ಟಾ? ದಿಸ್ ಇಸ್ ವಾಟ್ A22, A23, A32, A33. ಅದನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಬರ್ಕೊಬೇಕು. ಅದೇ ರೀತಿ ಮೈನಸ್ A12, ನಾನು ಇಲ್ಲಿ ಆಲ್ರೆಡಿ ಮೈನಸ್ ಬರ್ತಿದ್ದೀನಲ್ವಾ, ಈ ಮೈನಸ್ ನ ಬರ್ಕೊಂಡು A12 ಅಂತ ಬರ್ಕೊಳ್ಳಿ. ಈಗ ಈ ಕಾಲಮ್ ಮತ್ತೆ ಈ ರೋ ನ ಬಿಟ್ಟಾಗ ನಿಮಗೆ ಬರುವಂತ ಎಲಿಮೆಂಟ್ಸ್ ಯಾವುದು, A21, A23, A31, A33. ಈ ಎಲಿಮೆಂಟ್ಸ್ ನ ಸೇರಿ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಸ್ಕ್ವೇರ್ ಡಿಟರ್ಮಿನೆಂಟ್ ನ ತಂದಿಟ್ಕೊಬೇಕು. ಪ್ಲಸ್ ಲಾಸ್ಟ್ ಎಲಿಮೆಂಟ್ ಏನು, A13 ಇಂಟು, ಈಗ ನಿಮಗೆ ನೀವೇ ಹೇಳ್ತೀರಾ, ಈ ಕಾಲಮ್ ಮತ್ತೆ ಈ ರೋನ ಬಿಡಬೇಕು. A21, A22, A31, A32. ಸೊ A21, A22, A31, A32. ಸೊ ನಾವೇನ್ ಮಾಡಿದ್ರಿ, ಇಲ್ಲಿ
ಪ್ರತಿ ಇರುವಂತಹ 3 into 3 ಮ್ಯಾಟ್ರಿಕ್ಸ್ ಅಥವಾ ಡಿಟರ್ಮಿನೆಂಟ್ ನ ನಾವು 2 into 2 ಏನ್ ಮಾಡ್ಕೊಂಡಿದ್ದೀರಿ, ರೆಡ್ಯೂಸ್ ಮಾಡ್ಕೊಂಡಿದ್ದೀರಿ. ನಾವು ಇಟ್ ಈಸ್ ವೆರಿ ಸಿಂಪಲ್. ನಿಮಗೆ 2 into 2 ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಗೊತ್ತಿತ್ತು ಅಂದ್ರೆ ಇದನ್ನ ನಾವು ಜಸ್ಟ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ನಾವು ಸಾಲ್ವ್ ಮಾಡಬಹುದು. ನಾವು A1 ಹಂಗೆ ಬರ್ಕೊಂಡೆ. ನಾನು ಆಲ್ರೆಡಿ 2 into 2 ಡಿಟರ್ಮಿನೆಂಟ್ ಅಲ್ಲಿ ಹೇಳಿದ್ದೀನಿ, ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಬರ್ಕೊಂಡೆ. ದಟ್ ಈಸ್ A22 A33 ಮೈನಸ್ A32 A23 ಬರ್ಕೊಂಡಿದ್ದೀನಿ ಮೈನಸ್ A12 into again product of principal diagonal elements, that is A21 A33 A21 A33 minus A31 A23 plus ಇನ್ನ ಏನಿದೆ ನಮ್ಗೆ ಲಾಸ್ಟ್ ಎಲಿಮೆಂಟ್ ಇದೆ, that is plus A13 into product of principal diagonal elements, that is A21 A32 minus A31 A22. So this is what ನಾವು 3 into 3 determinant ನ ಎಕ್ಸ್ಪ್ಯಾಂಡ್ ಮಾಡಿದ್ರಿ. ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ರಿ? ವಿತ್ ದ ಹೆಲ್ಪ್ ಆಫ್ 2 into 2 ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರಿ. ಸೊ ಇಷ್ಟೇ ಇದು. ನಿಮ್ಗೆ 2 into 2 ಅರ್ಥ ಆಯ್ತು ಅಂದ್ರೆ 3 into 3 ಬಂದಂಗೆ. ಸಾಲ್ವ್ ಒನ್ ಪ್ರಾಬ್ಲಮ್. ಇಲ್ಲಿ ನಮ್ಗೆ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಅಂತ. ಐ ಹ್ಯಾವ್ ನೇಮ್ಡ್ ದಟ್ ಒನ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಬರ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಫಸ್ಟ್ ನೀವೇನ್ ಬರ್ಕೊಬೇಕಾಗುತ್ತೆ, ಫಸ್ಟ್ ನಮ್ಗೆ ಇಲ್ಲಿ ಏನಿರ್ಬೇಕು, ಪ್ಲಸ್ ಮೈನಸ್ ಮತ್ತೆ ಪ್ಲಸ್ ನಾವು ಫಸ್ಟ್ ಬರ್ಕೊಬೇಕು. ಓಕೆನಾ? ಈಗ ನೋಡಿ, ಈ ಪ್ಲಸ್ 1 ಎಲಿಮೆಂಟ್ ನ ಬರ್ಕೊಂಡಿದ್ದೀನ ಇಂಟು ಈ ಕಾಲಮ್ ಮತ್ತೆ ಈ ರೋ ನ ಬಿಟ್ಟರೆ ಉಳಿದ ಎಲಿಮೆಂಟ್ ಯಾವುದು 3 4 0 2 ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಅದೇ ರೀತಿ -2 ಇಂಟು ಈಗ ಈ ಕಾಲಮ್ ಮತ್ತೆ ಈ ರೋ ಬಿಡಬೇಕು, -1 4 2 ಮತ್ತೆ 2 ಅದನ್ನ ಈ ಡಿಟರ್ಮಿನೆಂಟ್ ಅಂತ ಬರ್ಕೊಂಡಿದ್ದೀನಿ. +3 ಇಂಟು ಮತ್ತೆ ಈ 3 ಎಲಿಮೆಂಟ್ ನೋಡ್ತಾ ಇರೋದ್ರಿಂದ ನೀವು ಏನಾಗುತ್ತಪ್ಪ ಅಂತಂದ್ರೆ ಈ ರೋ ಮತ್ತೆ ಈ ಕಾಲಮ್ ನ ಬಿಡಬೇಕು. ಉಳಿದಿದ್ದ ಎಲಿಮೆಂಟ್ ಯಾವುದು -1 3 2 0. ಸೊ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ನನ್ಗೆಲ್ಲ ಏನಾಯ್ತು, 2 into 2 ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ವೆರಿ ಸಿಂಪಲ್ ಸ್ಟೆಪ್, ನೀವು ಇದು ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಿದೆ. ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ದಟ್ ಈಸ್ 3 2s are 6 minus 0 into 4 is 0. -2 into ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ -1 into 2 ಏನಾಯ್ತು -2. ಈ ಮೈನಸ್ ಎಲ್ಲಿ ಬಂತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಇಲ್ಲೊಂದು ಮೈನಸ್ ಬರ್ತಾ ಇದೆ. ಈ 2 4s 8 ಅಂತ ಬರ್ದಿದ್ದೀನಿ. again plus 3 into product of principal -1 into 0. 0 ಇಂದ ಯಾವುದೇ ನಂಬರ್ ಗುಣಿಸಿ ನಿಮ್ಗೆ ಏನ್ ಬರುತ್ತೆ, 0 ಬರುತ್ತೆ. ಮೈನಸ್ ಈ ಮೈನಸ್ ನಮ್ಗೆ ಎಲ್ಲಿಂದ ಬಂದಿದೆ, ಆಲ್ರೆಡಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಾವು ಮೈನಸ್ ಬರಿಬೇಕು, ಅದಕ್ಕೆ ನಾನು ಮೈನಸ್ ಬರ್ಕೊಂಡಿದ್ದೀನಿ. 2 3s 6 ಇನ್ನು 6. ಹಾಗಾದ್ರೆ ಏನ್ ಬರುತ್ತೆ ನೆಕ್ಸ್ಟ್ ನಮ್ಗೆ ಫರ್ದರ್ ಸಿಂಪ್ಲಿಫಿಕೇಶನ್. 6 - 0 6, -2 -8 ಎಷ್ಟು -10 ಆಯ್ತು. 0 - 6 ಎಷ್ಟು -6. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 1s ಎಷ್ಟಾಗುತ್ತೆ 6 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 10s 20, 3 6 18 ಆಯ್ತು, -18. ಹಾಗಾದ್ರೆ ಫೈನಲ್ ಆನ್ಸರ್ ಎಷ್ಟಾಯ್ತು, 20 - 18 +2 +2 +6 ಎಷ್ಟಾಗುತ್ತೆ +8 ಆಗುತ್ತೆ. ದಿಸ್ ಈಸ್ ವಾಟ್ ದ ಎಕ್ಸ್ಪಾನ್ಷನ್ ಆಫ್ 3 into 3 matrix, that is a determinant expansion of 3 into 3 matrix. and ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ and ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಯಾವ್ದಪ್ಪ ಅಂತಂದ್ರೆ ಜಸ್ಟ್ ಕ್ರಾಮರ್ಸ್ ರೂಲ್ ಬೈ ಡಿಟರ್ಮಿನೆಂಟ್ ಮೆಥಡ್. ಕ್ರಾಮರ್ಸ್ ರೂಲ್ ನ ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಡಿಟರ್ಮಿನೆಂಟ್ ಮೆಥಡ್. ನೀವು ಅದಕ್ಕೆ ಎಕ್ಸಾಮ್ ಅಲ್ಲಿ ಕೆಲವು ಟೈಮ್ ಕನ್ಫ್ಯೂಸ್ ಆಗುತ್ತೆ, ಡಿಟರ್ಮಿನೆಂಟ್ ಮೆಥಡ್ ಅಂದ್ರೆ ಏನು, ಕ್ರಾಮರ್ಸ್ ರೂಲ್ ಅಂದ್ರೆ ಏನು ಅಂತ. ಬೋತ್ ಆರ್ ಸೇಮ್. ಕ್ರಾಮರ್ಸ್ ರೂಲ್ ಅಂತ ಕೊಟ್ಟರು ನೀವು ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಡಿಟರ್ಮಿನೆಂಟ್ ಮೆಥಡ್ ಅಂತ ಕೊಟ್ಟರು ಕೂಡ ನೀವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದಕ್ಕೆ ಮೇನ್ ಬೇಕಾಗಿರೋ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ, ಒಂದು ಫಾರ್ 2 into 2 ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡಕ್ಕೆ ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಅಂಡ್ ವೈ. ನೆನ್ಪಿಟ್ಕೊಳ್ಳಿ, ಕ್ರಾಮರ್ಸ್ ರೂಲ್ ನಾವು ಯೂಸ್ ಮಾಡೋದು ಮೇನ್ ಏನಕ್ಕಪ್ಪ ಅಂತಂದ್ರೆ ಟು ಫೈಂಡ್ ದ ಎಕ್ಸ್ ಅಂಡ್ ವೈ ವ್ಯಾಲ್ಯೂ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ಮತ್ತೆ ವೈಗೆ ಫಾರ್ಮುಲಾ ಏನು, ಡೆಲ್ಟಾ ವೈ ಬೈ ಡೆಲ್ಟಾ. ಇದು ಇಂಟು 2 ಮ್ಯಾಟ್ರಿಕ್ಸ್ ಆದ್ರೆ 3 into 3 ಮ್ಯಾಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಒಂದು ಝೆಡ್ ಮಾತ್ರ ಆಡ್ ಆಗುತ್ತೆ. ಹಾಗಾದ್ರೆ ಝೆಡ್ ಏನ್ ಮಾಡ್ತೀರಾ, ಡೆಲ್ಟಾ ಝೆಡ್ ಬೈ ಡೆಲ್ಟಾ. ಇನ್ನು ಉಳಿದಿದ್ದು ಎರಡು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಓಕೆ, ಲೆಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸಾಲ್ವ್ ದ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3, 2x plus 3y is equal to 8 ಬೈ ಕ್ರಾಮರ್ಸ್ ರೂಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನ್ ಮಾಡಬೇಕು, ಕ್ರಾಮರ್ಸ್ ರೂಲ್ ನ ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸಾಲ್ವ್ ಅಂದ್ರೆ ಇನ್ನೇನಿಲ್ಲ, ಎಕ್ಸ್ ಮತ್ತೆ ವೈ ನ ಕಂಡುಹಿಡಿಯಬೇಕು. ಇಲ್ಲಿ ಸಪರೇಟ್ ಆಗಿ ಡಿಟರ್ಮಿನೆಂಟ್ ಮೆಥಡ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ರಿಮೆಂಬರ್, ಕ್ರಾಮರ್ಸ್ ಅಂದ ತಕ್ಷಣ ನೀವೇನ್ ಮಾಡಿ ಡಿಟರ್ಮಿನೆಂಟ್ ಮೆಥಡ್ಗೆ ಹೋಗ್ಬೇಕು. ಲೆಟ್ ಸಾಲ್ವ್ ದಿಸ್ ಒನ್. ನೋಡಿ, ಫಸ್ಟ್ ಈ ಗಿವನ್ ಈಕ್ವೇಶನ್ ಬರ್ಕೊಂತೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3, 2x plus 3y is equal to 8. ಮೇನ್ ಸ್ಟೆಪ್ಸ್ ಯಾವ್ದಪ್ಪ ಅಂತಂದ್ರೆ, ಒಂದು ಡೆಲ್ಟಾ, ಇನ್ನೊಂದು ಡೆಲ್ಟಾ ಎಕ್ಸ್ ಮತ್ತೆ ಡೆಲ್ಟಾ ವೈ. ಈ ಮೂರು ಕ್ಯಾಲ್ಕುಲೇಟ್ ಮಾಡಕ್ ಬಂತು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆದಂಗೆ.
ಸೊ ಡೆಲ್ಟಾ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ, ಈ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ಇದನ್ನ ಯಾವ ರೀತಿ ಬರ್ಕೊಂತೀರಿ ಅಂತ ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ x ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಇದೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 8 ಇದೆ. ನೋಡಿ ಇದರಲ್ಲಿ ಡೆಲ್ಟಾದಲ್ಲಿ ಬರುವಂತಹ ಮ್ಯಾಟ್ರಿಕ್ಸ್ ಏನಿದೆ, ಈ ಡಿಟರ್ಮಿನೆಂಟ್ ನ ಈ x ಮತ್ತೆ y ಕೋಎಫಿಷಿಯಂಟ್ ನ ಬರ್ಕೊಂತೀರಿ. x ಕೋಎಫಿಷಿಯಂಟ್ ಎಷ್ಟಿದೆ, ಇಲ್ಲಿ 1 ಇದೆ, ಅದನ್ನ ಇಲ್ಲಿ ಬರ್ಕೊಂಡೆ. ಎರಡನೇ ಈಕ್ವೇಷನ್ x ಕೋಎಫಿಷಿಯಂಟ್ ಎಷ್ಟಿದೆ, 2 ಇದೆ, ಅದನ್ನ ಬರ್ಕೊಂಡೆ. ಅದೇ ರೀತಿ y ಕೋಎಫಿಷಿಯಂಟ್ ಎಷ್ಟು, 1, ಅಗೇನ್ 3y, y ಕೋಎಫಿಷಿಯಂಟ್ ಎಷ್ಟು, 3. ಸೊ ಈ 1 ಮತ್ತೆ 3 ಎಲ್ಲಿಂದ ಬಂತು, ಈ y ಕೋಎಫಿಷಿಯಂಟ್ಸ್ ಇಂದ ಬಂತು. ಸೊ ಮತ್ತೆ ಇದು ಸಿಂಪಲ್, ವಿ ಹ್ಯಾವ್ ಟು ಸಾಲ್ವ್ ದಿಸ್ 2 into 2 ಡಿಟರ್ಮಿನೆಂಟ್. ಯಾವ ರೀತಿ ಸಾಲ್ವ್ ಮಾಡೋದು, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 3 1s ಎಷ್ಟಾಯ್ತು 3 ಮೈನಸ್ 2 1s ಎಷ್ಟಾಯ್ತು 2, 3 ಮೈನಸ್ 2 ಎಷ್ಟು 1. ಸಿಮಿಲರ್ಲಿ ನಾವು ಅಬ್ಸರ್ವ್ ಕೇರ್ಫುಲಿ, ನಾವು ಈಗ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀನಿ. ಡೆಲ್ಟಾ ಎಕ್ಸ್ ನೋಡಿ, ಇಲ್ಲಿ ಎಕ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ಡೆಲ್ಟಾ ಎಕ್ಸ್ ಅಂತ. ಕೆಲವರು ಡೆಲ್ಟಾ 1 ಅಂತ ಯೂಸ್ ಮಾಡ್ತಾರೆ, ನೋ ಪ್ರಾಬ್ಲಮ್. ನಾನು ಡೆಲ್ಟಾ ಎಕ್ಸ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ಎಕ್ಸ್ ಹೇಳುತ್ತೆ, ಈ ಎಕ್ಸ್ ಅಲ್ಲಿರೋ ಕೋಎಫಿಷಿಯಂಟ್ಸ್ ಏನಿದೆ ನೋಡಿ, ಈ ಡೆಲ್ಟಾದಲ್ಲಿ ಎಕ್ಸ್ ಕೋಎಫಿಷಿಯಂಟ್ಸ್ 1 ಮತ್ತೆ 2 ಇದೆ ಅಲ್ವಾ, ಈ 1 ಮತ್ತೆ 2 ನ ತೆಗೆದ್ಬಿಟ್ಟು ನೋಡಿ, ಈ 1 ಮತ್ತೆ 2 ನ ತೆಗೆದ್ಬಿಟ್ಟು ಇಲ್ಲಿ ಬಲಗಡೆ ಇರುವಂತಹ ರೈಟ್ ಹ್ಯಾಂಡ್ ಸೈಡ್ ಇರುವಂತಹ 3 ಮತ್ತೆ 8 ನ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ರೀಪ್ಲೇಸ್ ಮಾಡ್ಬೇಕಾಗತ್ತೆ. ರಿಮೆಂಬರ್, replace delta ದಲ್ಲಿರುವಂತಹ 1/2 by the right hand side value 3 8 in the delta x. remember this one. ಇಲ್ಲಿರುವಂತಹ 1 2 ನ ಬಲಗಡೆ ಇರುವಂತಹ 3 8 ಇಂದ ರೀಪ್ಲೇಸ್ ಮಾಡಿದಾಗ ಏನು ಬರುತ್ತೆ. ಸೊ ಇನ್ನು ಉಳಿದಿದ್ದು ಏನಾಗುತ್ತೆ, ಸೇಮ್ 1 ಮತ್ತೆ 3 ಏನಾಗಿದೆ, ಸೇಮ್ ಇದೆ. ನಾವು ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. 3 3s ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಷ್ಟು, 3 3s 9 ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡ್ ಡಯಾಗ್ನಲ್ ಎಷ್ಟು, 8 1s 8, 9 minus 8 is equal to 1. ಲೆಟ್ಸ್ ಮೂವ್ ಆನ್ ಟು ಡೆಲ್ಟಾ ವೈ. ಡೆಲ್ಟಾ ವೈ ಯಾವ ರೀತಿ ಮಾಡ್ತೀರಾ, ಸೇಮ್ ನೀವು ಕನ್ಸಿಡರ್ ಮಾಡ್ಬೇಕಾದ್ರೆ ಅದು ಡೆಲ್ಟಾನ, ಇದು ಒಂಥರ ಪೇರೆಂಟಲ್ ಡಿಟರ್ಮಿನೆಂಟ್ ತರ. ನೀವು ಇದನ್ನೇ ನೋಡ್ತಾ ಇದ್ರೆ ನಿಮಗೆ ಈಸಿ ಅನ್ಸುತ್ತೆ. ಇದರಲ್ಲಿ ಎಕ್ಸ್ ನ ಹಂಗೆ ಬರ್ಕೊಳ್ಳಿ. ಸಿ, ಈ ಎಕ್ಸ್ ಹಂಗೆ ಬರ್ಕೊಂಡಿದ್ದೀನಿ 1 and 2, ಬಟ್ ವೈ ಅಲ್ಲಿರುವಂತಹ ಕೋಎಫಿಷಿಯಂಟ್ ಏನ್ ಮಾಡಿದೆ, ಬಲಗಡೆ ಇರುವಂತಹ 3 8 ನ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ, 3 8 ಅಂತ. ಓಕೆನಾ. ಸೊ ಅಷ್ಟೇನೆ, ನೋ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ 8 ಮೈನಸ್ ಸೆಕೆಂಡ್ ಡಯಾಗ್ನಲ್ 3 2s 6 is equal to 2. ನಾವು ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದಂಗೆ ವಿ ಹ್ಯಾವ್ ಟು ಫೈಂಡ್ ದ ಫಾರ್ಮುಲಾ ಫಾರ್ ಎಕ್ಸ್ ಅಂಡ್ ವೈ. ನೋಡಿ, ಎಕ್ಸ್ ಗೆ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಇಲ್ಲಿರುವಂತಹ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 1 ಇದೆ, ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ, 1 ಇದೆ. 1/1 ಎಷ್ಟಾಯ್ತು, 1 ಆಯ್ತು. ಅಗೇನ್ ಸಿಮಿಲರ್ಲಿ ಗೋ ಫಾರ್ ವೈ. ವೈ ಗೆ ಫಾರ್ಮುಲಾ ಏನು, ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಬೆಲೆ ಎಷ್ಟು, 2, 2 ಡಿವೈಡೆಡ್ ಬೈ 1 ಎಷ್ಟಾಯ್ತು, 2 ಆಯ್ತು. ಹಾಗಾದ್ರೆ ಎಕ್ಸ್ ನ ಬೆಲೆ 1 ಮತ್ತೆ ವೈ ನ ಬೆಲೆ ಎಷ್ಟಾಯ್ತು, 2 ಆಯ್ತು. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ವಿ ಗಾಟ್ by using Crammer's rule, that is determinant method. X is equal to 1 ಮತ್ತೆ y is equal to 2. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನ ವೆರಿಫೈ ಮಾಡಿಸ್ತೀನಿ, ಬಟ್ ಇಲ್ಲಿ ನಿಮಗೆ ವೆರಿಫೈ ಮಾಡುವಂತ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಮಾಡ್ಬೋದು, ಹಿಂಗೆ ಡೈರೆಕ್ಟ್ ಹೇಳ್ಬಿಡ್ತೀನಿ. ನೋಡಿ, ಈ ಬಂದಿರುವಂತಹ ಎಕ್ಸ್ ಬೆಲೆ ಮತ್ತೆ ವೈ ಬೆಲೆನ ನೀವು ಯಾವ್ದಾದ್ರು ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಈಕ್ವೇಶನ್ ಹಾಕ್ತೀನಿ. ಫಸ್ಟ್ ಈಕ್ವೇಶನ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಎಕ್ಸ್ ಪ್ಲಸ್ ವೈ ಅಂತ ಇದೆ. ಎಕ್ಸ್ ನ ಬೆಲೆ ಎಷ್ಟು, 1, ವೈ ಬೆಲೆ ಎಷ್ಟು, 2. ಹಾಗಾದ್ರೆ 1 + 2 ಎಷ್ಟಾಯ್ತು, 3 ಆಯ್ತು. ಸೊ ನನಗೆ ಬಂದಿರುವಂತ ಆನ್ಸರು ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯ್ತು ಅನ್ಕೊಂತೀನಿ. ಜಸ್ಟ್ ಗೆಟ್ ಎ ಗ್ಲಾನ್ಸ್. ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸ್ ಗೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ ಗೆ ಡೆಲ್ಟಾ ವೈ ಬೈ ಡೆಲ್ಟಾ. ಇಲ್ಲಿ ನಾನು ಡೆಲ್ಟಾ ಎಕ್ಸ್ ಕನ್ಸಿಡರ್ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಇರೋದಿಲ್ಲ. ಡೆಲ್ಟಾ ಎಕ್ಸ್ ಮೇಲೆ ಬರಬೇಕು, ಡೆಲ್ಟಾ ಕೆಳಗಡೆ ಬರಬೇಕು. ಓಕೆನಾ, ನೆನ್ಪಿಟ್ಕೊಳ್ಳಿ. ಲೆಟ್ಸ್ ಸಾಲ್ವ್ ಒಂದು 3 into 3 ಡಿಟರ್ಮಿನೆಂಟ್. ಇಲ್ಲಿ ಕೊಟ್ಟಿದ್ದಾರೆ, ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಫ್ರಮ್ ದ ಈಕ್ವೇಶನ್. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾಕಪ್ಪ ಅಂತೀನಿ ಅಂದ್ರೆ 4x + y ಇದೆ ಅಂದ್ರೆ ನಿಮ್ಗೆ z ವ್ಯಾಲ್ಯೂ ಇಲ್ಲ. 3y + 4z ಇದೆ, ಇಲ್ಲಿ x ಇಲ್ಲ. 5x + 3z ಇದೆ, ಇಲ್ಲಿ y ಇಲ್ಲ. ಓಕೆನಾ, ಇಸ್ ಈಕ್ವಲ್ ಟು 2. ಅಂದ್ರೆ ಪ್ರತಿಯೊಂದು ಈಕ್ವೇಶನ್ ಅಲ್ಲಿ ಒಂದೊಂದು ವೇರಿಯೇಬಲ್ ಇಲ್ಲ. ವೇರಿಯೇಬಲ್ ಇಲ್ಲ ಅಂದ್ರೆ ಕೆಲವರು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದು ಸಮಥಿಂಗ್ ಲೈಕ್ 2 into 2 ಅನ್ಕೊಂಡ್ಬಿಡ್ತಾರೆ. ಓಕೆ, ದಟ್ ಈಸ್ ರಾಂಗ್. ಹಾಗಾದ್ರೆ ಏನ್ ಚೇಂಜಸ್ ಇಲ್ಲಿ, ನೀವು ಯಾವಾಗ ಇಲ್ಲಿ z ಕೊಟ್ಟಿಲ್ವೋ z ಕೋಎಫಿಷಿಯಂಟ್ ನ 0 ಅಂತ ಅನ್ಕೊಬೇಕು. ಅದೇ ರೀತಿ 3y + 4z ಇದೆ, x ಕೋಎಫಿಷಿಯಂಟ್ ಇಲ್ಲ, ಅದನ್ನ 0 ಅಂತ ಟ್ರೀಟ್ ಮಾಡಿ. ಇಲ್ಲಿ 5x + 3z ಅಂತ ಇದೆ, ಇಲ್ಲಿ y ವೇರಿಯೇಬಲ್ ಕೊಟ್ಟಿಲ್ಲ, ಅದ್ರ ಕೋಎಫಿಷಿಯಂಟ್ ಅಂತ ಟ್ರೀಟ್ ಮಾಡಿ, 0 ಅಂತ ಟ್ರೀಟ್ ಮಾಡಿ. ಹಾಗಾದ್ರೆ ಹೆಂಗ್ ಸಾಲ್ವ್ ಮಾಡೋದು, ಫಸ್ಟ್ ಕೊಟ್ಟಿರೋ ಈ ಕ್ವಶನ್ ಬರ್ಕೊಂಡಿದ್ದೀನಿ. 4x + y is equal to 7, 3y + 4z is equal to 5, 5x + 3z is equal to 2 ಅಂತ ನಾನು ಆಲ್ರೆಡಿ ಹೇಳಿದಂಗೆ ಫಸ್ಟ್ ಡೆಲ್ಟಾ ಬರ್ಕೋಬೇಕು. ಡೆಲ್ಟಾ ಏನಾಗುತ್ತೆ, ಎಕ್ಸ್ ನ ಕೋಎಫಿಷಿಯಂಟ್ ಎಲ್ಲ ಫಸ್ಟ್ ಕಾಲಮ್ನು, ವೈ ಕೋಎಫಿಷಿಯಂಟ್ಸ್ ಎಲ್ಲ ಸೆಕೆಂಡ್ ಕಾಲಮ್, ಝೆಡ್ ಕೋಎಫಿಷಿಯಂಟ್ಸ್ ಎಲ್ಲ ಥರ್ಡ್ ಕಾಲಮ್ ಅಲ್ಲಿ ಬರುತ್ತೆ.
ಹಾಗಾದ್ರೆ ಎಕ್ಸ್ ಕೋಎಫಿಷಿಯಂಟ್ಸ್ ಏನಿದೆ ಇಲ್ಲಿ 4 ಇದೆ, ಬಟ್ ಎರಡನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ನಾನೇನು ಬರ್ಕೊಂಡೆ 0 ಅಂತ ಬರ್ಕೊಂಡೆ. ನೆಕ್ಸ್ಟ್ ಥರ್ಡ್ ಈಕ್ವೇಷನ್ ಅಲ್ಲಿ ನಮಗೆ 5 ಇದೆ, 5 ಬರ್ಕೊಂಡೆ. ಸಿಮಿಲರ್ಲಿ ವೈ ಕೋಎಫಿಷಿಯಂಟ್ಸ್ ನೋಡಿ, ವೈ ಪಕ್ಕ ಎಷ್ಟಿದೆ ಇಲ್ಲಿ 1 ಇದೆ ಬರ್ಕೊಂಡಿದ್ದೀನಿ, ಅಂದ್ರೆ ಏನು ಇಲ್ಲ ಅಂದ್ರೆ ನೀವು 1 ಅಂತ ಬರ್ಕೊಬೇಕು, ವೈ ಇದೆ. ಬಟ್ ಇಲ್ಲಿ ಏನಾಗುತ್ತೆ, ವೈ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಇದೆ 3y ಅಂತ ಇದೆ ನೋಡಿ, 3y ಅಂದ್ರೆ ವೈ ಪಕ್ಕ ಎಷ್ಟಿದೆ 3 ಇದೆ, ಆ 3 ನ ಬರ್ಕೊಂಡೆ. ಬಟ್ ಥರ್ಡ್ ಈಕ್ವೇಷನ್ ನೋಡಿದಾಗ ನಿಮ್ಗೆ ವೈ ಕೋಎಫಿಷಿಯಂಟೇ ಇಲ್ಲ, ಹಾಗಾಗಿ ನಾನು ಏನು ಬರ್ಕೊಂಡಿದ್ದೀನಿ 0 ಬರ್ಕೊಂಡಿದ್ದೀನಿ. ಇದೇ ರೀತಿ ಥರ್ಡ್ ಕಾಲಮ್ ಅಲ್ಲೇನು ಝೆಡ್ ಕೋಎಫಿಷಿಯಂಟ್ಸ್ ನ ಬರ್ಕೊಬೇಕು, ಬಟ್ ಫಸ್ಟ್ ರೋ ನಲ್ಲಿ ನಿಮ್ಗೆ ಝೆಡ್ ವ್ಯಾಲ್ಯೂ ಕೋಎಫಿಷಿಯಂಟ್ ಇಲ್ಲ, ಹಾಗಾದ್ರೆ ಅದೇನಾಯ್ತು 0 ಆಯ್ತು. ಸೆಕೆಂಡ್ ಅಲ್ಲಿ ಏನಿದೆ 4z ಇದೆ, ಸೊ ಅದೆಷ್ಟು ಬರ್ಕೊಂತೀರಾ 4. ಥರ್ಡ್ ಅಲ್ಲಿ 3z ಅಂದ್ರೆ z ಕೋಎಫಿಷಿಯಂಟ್ ಎಷ್ಟು 3. ಸೊ ಇದನ್ನ ಫಸ್ಟ್ ಬರ್ಕೊಂಡು ನೀವೇನ್ ಮಾಡಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಪ್ಲಸ್ ಮೈನಸ್ ಮತ್ತೆ ಪ್ಲಸ್ ನ ಬರ್ಕೊಬೇಕು, ಓಕೆನಾ. ಸೊ 4 ಇಂಟು, ಈಗ ನೀವೇನಪ್ಪಾ ಅಂದ್ರೆ ಈ ಕಾಲಮ್ ಮತ್ತೆ ಈ ರೋ ಇಲ್ಲ ಅಂತ ಅರ್ಥ. 3 3s are 9 minus 0 into 4 0 ಮೈನಸ್ ಹಾಕೊಂಡಿದ್ದೀನಿ, ಇಲ್ಲಿ ಮೈನಸ್ ಇದೆ, minus 1 ಇಂಟು, ಈಗ ಈ ಕಾಲಮ್ ಮತ್ತೆ ಈ ರೋನ ಬಿಡಬೇಕು. 0 into 3 that is a 0 3s are 0 minus 5 4s are 20 plus 0. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 9 minus 0 ಇದೆ 9 ಆಗುತ್ತೆ, 9 4s are 36, 0 minus 20 ಇದೆ minus 20, minus into minus plus 20, 36 plus 20 ಎಷ್ಟಾಯ್ತು 56 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೇನು ಡೆಲ್ಟಾ ಎಕ್ಸ್ ಆಲ್ರೆಡಿ ನಾನು ಹೇಳಿದ್ದೀನಪ್ಪ ಅಂತಂದ್ರೆ ಇಲ್ಲಿರುವಂತಹ ಎಕ್ಸ್ ಕಾಲಮ್ ನ ಕೋಎಫಿಷಿಯಂಟ್ ನ ಬಲಗಡೆ ಇರುವಂತಹ ನಂಬರ್ಸ್ ಇಂದ ರೀಪ್ಲೇಸ್ ಮಾಡಿ 7 5 2 ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸೆಕೆಂಡ್ ರೋ ನಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್, ಈ ಇದ್ರಲ್ಲಿ ಏನೋ ಚೇಂಜ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ನೀವು ಇದನ್ನ ಪೇರೆಂಟ್ ಅನ್ನ ಕನ್ಸಿಡರ್ ಮಾಡಿದಾಗ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ ಡೆಲ್ಟಾ ಎಕ್ಸ್ ಗೆ ಇದನ್ನು ಚೇಂಜ್ ಮಾಡಬೇಕು, ಡೆಲ್ಟಾ ವೈ ಗೆ ಈ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಚೇಂಜ್ ಮಾಡಬೇಕು, ಡೆಲ್ಟಾ ಝೆಡ್ ಗೆ ಥರ್ಡ್ ವ್ಯಾಲ್ಯೂ. ಸೊ ಸಿಮಿಲರ್ಲಿ ಚೇಂಜ್ ಮಾಡಿದಾಗ ನೋಡಿ ಡೆಲ್ಟಾ ವೈ ಗೆ ಏನ್ ಮಾಡಿದ್ದೀನಿ ಇಲ್ಲಿ ವೈ ಕೋಎಫಿಷಿಯಂಟ್ ಚೇಂಜ್ ಮಾಡಿದ್ದೀನಿ. ಇಲ್ಲಿದೆ 752 ಇದೆ, ಇಲ್ಲಿ 130 ಜಾಗದಲ್ಲಿ 752 ಹಾಕಿದ್ದೀನಿ. ಓಕೆ, ನಮ್ಗೆ ಆನ್ಸರ್ ಬಂದಿದೆ ಈಗ 28 plus 140 168 ಆಯ್ತು. ನೆಕ್ಸ್ಟ್ ಏನ್ ಮಾಡಿ ಡೆಲ್ಟಾ ಝೆಡ್, ಇಲ್ಲಿ ಕೂಡ ಏನ್ ಮಾಡ್ತಾ ಇದ್ದೀನಿ ಝೆಡ್ ಕೋಎಫಿಷಿಯಂಟ್ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಝೆಡ್ ಕಾಲಮ್ ಥರ್ಡ್ ಕಾಲಮ್ ಇದೆಯಲ್ಲ ಅದನ್ನ 752 ಹಾಕಿದ್ದೀನಿ, ಯಾಕೆ ಬಲಗಡೆ ಇರುವಂತಹ ವ್ಯಾಲ್ಯೂ. ಇದನ್ನ ಸಿಂಪ್ಲಿಫೈ ಮಾಡಿದಾಗ -56 ಬರುತ್ತೆ. ಸೊ ಹಾಗಾದ್ರೆ ಫೈನಲ್ ಆನ್ಸರ್ ಏನ್ ಮಾಡ್ತೀರಾ, ಎಕ್ಸ್ ಮಾಡ್ಕೋಬೇಕು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಎಷ್ಟಾಯ್ತು 1 ಆಯ್ತು. ವೈ ಗೆ ಡೆಲ್ಟಾ ವೈ ಬೈ ಡೆಲ್ಟಾ, ನೋಡಿ ಎಲ್ಲಿದೆ ಡೆಲ್ಟಾ ವೈ ವ್ಯಾಲ್ಯೂ ಇದು 168, ಅದನ್ನ ಮೇಲೆ ಹಾಕಿದ್ದೀನಿ, ಡಿವೈಡೆಡ್ ಬೈ ಡೆಲ್ಟಾ ಎಲ್ಲಿದೆ 56, ಡಿವೈಡೆಡ್ ಬೈ 56 ಎಷ್ಟು ಬಂತು 3 ಬಂತು. Similarly for z, delta z by delta -56 by 56 ಎಷ್ಟಾಗುತ್ತೆ -1. ಹಾಗಾದ್ರೆ ಫೈನಲ್ ಆನ್ಸರ್ ಏನು, x is equal to 1, y is equal to 3 and z is equal to -1. ನೀವು ವೆರಿಫೈ ಮಾಡಬೇಕು ಅಂತಂದ್ರೆ ಈ x ಜಾಗದಲ್ಲಿ ಇಲ್ಲಿ ಹಾಕ್ತೀನಿ ನೋಡಿ, ಇಲ್ಲಿ ಬಂದಿರುವಂತ ಆನ್ಸರ್ x ಎಷ್ಟಿದೆ 1 ಇದೆ, x ಜಾಗ 1 ಹಾಕಿದಾಗ 4 into 1 ಪ್ಲಸ್ y ಜಾಗದಲ್ಲಿ ಎಷ್ಟು ಹಾಕ್ತೀನಿ 3 ಹಾಕ್ತೀನಿ, 4 into 1 4 plus 3 ಎಷ್ಟಾಯ್ತು 7 ಆಯ್ತು. ಸೊ ಅಲ್ಲಿಗೆ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಹೌ ಟು ಸಾಲ್ವ್ ದ ಸೆಟ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಡಿಟರ್ಮಿನೆಂಟ್ ಮೆಥಡ್ ಅಥವಾ ಕ್ರಾಮರ್ಸ್ ರೂಲ್ ಮೆಥಡ್. ಥ್ಯಾಂಕ್ ಯು ವೆರಿ ಮಚ್. ಡಯಾಗನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ 2 3 ಇದೆ, ಇಲ್ಲಿ 3 2 ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಈ ಉಳಿದಿರುವಂತಹ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಏನಿದಾವೆ ನೋಡಿ, ಈ 4 1 ಅರ್ಥ ಆಗ್ತಿದೆಯಾ? ನಾನು ಇಲ್ಲಿ ಬೇರೆ ಎಲಿಮೆಂಟ್ಸ್ ತೋರಿಸ್ತಾ ಇಲ್ಲ, ನಿಮ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ 4 1 ಇದೆಯಲ್ಲ, ಇವುಗಳ ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ 4 ಇದೆ, ಇಲ್ಲಿ -4 ಆಯ್ತು, ಇಲ್ಲಿ 1 ಇದೆ -1 ಆಯ್ತು. ಇನ್ ಕೇಸ್ ನಿಮ್ಗೆ ಇಲ್ಲಿ -4 +1 ಅಂತ ಇದ್ರೆ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಮಾಡಿ, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ನೀವೇನ್ ಮಾಡಬೇಕು ಮೈನಸ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಫೈಂಡ್ ದ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 1 2 3 4. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಏನು 1 2 3 4. ನಾವೇನ್ ಮಾಡಬೇಕು ಅಡ್ಜಾಯಿಂಟ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಸ್ಟೆಪ್ ಏನು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡೋಣ. ಇಲ್ಲಿ 1 4 ಇದೆ, ಇಲ್ಲಿ ಏನಾಯ್ತು 4 1 ಆಯ್ತು. ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ 3 ಮತ್ತೆ 2 ಇದೆ, ಆ 3 ಮತ್ತೆ 2 ಅದೇ ಪ್ಲಸ್ ಅಲ್ಲಿ ಇರಲಿ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಏನ್ ಮಾಡಬೇಕು ಮೈನಸ್ ಮಾಡಬೇಕು. ಸೊ ಇಲ್ಲಿ -2 ಮತ್ತೆ -3. So this is a very simple steps to find the adjoint of 2 into 2 matrix. Let us find the inverse of the matrix. ಸೊ ಇನ್ನು ಇನ್ವರ್ಸ್ ಮಾಡಕ್ಕೆ ತುಂಬಾನೇ ಸುಲಭ. ಯಾಕಪ್ಪ ಅಂತಂದ್ರೆ ಒಂದ್ಸತಿ ನೀವು ಅಡ್ಜಾಯಿಂಟ್ ಮಾಡ್ಬಿಟ್ರೆ ಅಂತಂದ್ರೆ ಇನ್ವರ್ಸ್ ಬೇಕಾಗಿರೋದೇನೋ ಇನ್ನೊಂದು ಡಿಟರ್ಮಿನೆಂಟ್ ಮಾತ್ರ. ಸೊ ಇಲ್ಲಿ ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಇದೆ. ನಾವು ಫಸ್ಟ್ ಏನ್ ಮಾಡ್ಬೇಕಂತ ನೋಡಿ, ಗಿವನ್ ಮ್ಯಾಟ್ರಿಕ್ಸ್ ಫಸ್ಟ್ ಸ್ಟೆಪ್ ಇಸ್ ದಟ್ ಯು ಹ್ಯಾವ್ ಟು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಮಾಡಿ ಸಿಂಗುಲಾರಿಟಿ ನಾನ್ ಸಿಂಗುಲಾರಿಟಿ ಚೆಕ್ ಮಾಡ್ಕೋಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಮಾಡ್ತಾ ಇದ್ದೀನಿ. ಡಿಟರ್ಮಿನೆಂಟ್ ಆಫ್ ಎ 1 4 ದಟ್ ಈಸ್ ದ
ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 1 4 4 ಆಯ್ತು, ಮೈನಸ್ 3 2 6 ಆಯ್ತು, 4 ಮೈನಸ್ 6 ಎಷ್ಟಾಯ್ತು, -2 ಆಯ್ತು. ದಟ್ ಈಸ್ ನಾಟ್ ಈಕ್ವಲ್ ಟು 0. ನಾನು ಹೇಳಿದೀನಿ ಸ್ಟಾರ್ಟಿಂಗ್ ಅಲ್ಲೇನೆ, ಫಸ್ಟ್ ನಾವೇನ್ ಮಾಡೋಣ, ಮ್ಯಾಟ್ರಿಕ್ಸ್ ನಾನ್ ಸಿಂಗುಲರ್ ಇದೆಯಾ ಸಿಂಗುಲರ್ ಇದೆ ಚೆಕ್ ಮಾಡ್ಕೊಳ್ಳೋಣ. ನಾಟ್ ಈಕ್ವಲ್ ಟು 0 ಅಂತ ಬಂದ್ರೆ ಏನಂತ ಅರ್ಥ, ನಾನ್ ಸಿಂಗುಲರ್ ಅಂತ ಅರ್ಥ. ಸೊ ಇದು ನಾನ್ ಸಿಂಗುಲರ್ ಬಂದಿದೆ, ಹಾಗಾದ್ರೆ ನಾವೇನ್ ಮಾಡ್ಬೋದು, ಫರ್ದರ್ ಸ್ಟೆಪ್ ನ ಕಂಟಿನ್ಯೂ ಮಾಡ್ಬೋದು. ಲೆಟ್ಸ್ ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ. ಈ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ಅಡ್ಜಾಯಿಂಟ್ ಆಫ್ ಎ ಮಾಡ್ಕೊಳ್ಳೋಣ. ಇದು 2 into 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ತುಂಬಾನೇ ಸುಲಭ. ಏನ್ ಮಾಡಬೇಕು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು, ಮಾಡಿದೀನಿ. ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ -3 ಮತ್ತೆ -2 ಮಾಡಿದೀನಿ. ಹಾಗಾದ್ರೆ ಫೈನಲ್ ಸ್ಟೆಪ್ ಏನಪ್ಪಾ ಅಂದ್ರೆ, ಈ ಎ ಇನ್ವರ್ಸ್ ನ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ ಇನ್ವರ್ಸ್? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಮಾಡ್ಕೊಂಡಿದೀನಿ, ಡಿಟರ್ಮಿನೆಂಟ್ ಆಫ್ ಎ ಮಾಡಿದೀನಿ, ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಹಾಗಾದ್ರೆ ದಿಸ್ ಇಸ್ ವಾಟ್ the inverse of the given matrix. So this is about how to find the adjoint and inverse of the matrix. Thank you for watching once again. ನೋಡಿ, ಇಲ್ಲೊಂದು ಕ್ವಶನ್ ತಗೊಂಡಿದ್ದೀನಿ, ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಅಂತ. ಇಲ್ಲಿ ಇರುವಂತದ್ದು ನಮಗೆ ಗೊತ್ತಿದೆ ಆಲ್ರೆಡಿ, 3 rows ಇದೆ ಮತ್ತೆ 3 ಕಾಲಮ್ಸ್ ಇದೆ. ಈ 3 rows ಮತ್ತೆ 3 ಕಾಲಮ್ಸ್ ಅಲ್ಲಿ ಇರುವಂತಹ ಮ್ಯಾಟ್ರಿಕ್ಸ್ ನ ಅಡ್ಜಾಯಿಂಟ್ ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಕೆಲವರು ಇದನ್ನ ತುಂಬಾ ಡಿಫಿಕಲ್ಟ್ ಅನ್ಕೊಂತಾರೆ, ಇದ್ರ ಸುಲಭದ ಯಾವ್ದು ಇಲ್ಲ. ಓಕೆನಾ? ಸೊ ಫಸ್ಟ್ ಏನ್ ಮಾಡೋಣ, ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಯಾವ್ದು ಬರ್ಕೋಣ. ಎ ಇಸ್ ಈಕ್ವಲ್ ಟು 3 1 2 -2 1 1 3 0 2. ಓಕೆ, ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಯಾವ ಟು ಫೈಂಡ್ ದ ಕೋಫ್ಯಾಕ್ಟರ್ಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನೀವು ಟೆಕ್ಸ್ಟ್ ಬುಕ್ ಪ್ರಕಾರ ಹೋದ್ರೆ ನಾವೇನ್ ಮಾಡ್ತೀರಿ, ಫಸ್ಟ್ ಮೈನರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಬಟ್ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಪ್ಪ ಅಂದ್ರೆ, ಕೋಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಮೈನರ್ಸ್ಗೂ ಕೋಫ್ಯಾಕ್ಟರ್ ಏನಪ್ಪಾ ಡಿಫರೆನ್ಸ್ ಅಂತಂದ್ರೆ, ಬಂದಿರುವಂತಹ ಮೈನರ್ಸ್ ಗೆ ನಾವು ಸೈನ್ ಹಾಕೋದ್ರಿಂದ, ಅಂದ್ರೆ ಪ್ಲಸ್ ಮೈನಸ್ ಹಾಕೊಂಡು ಹೋಗೋದನ್ನೇ ಕೋಫ್ಯಾಕ್ಟ್ಸ್ ಅಂತ ಕರಿತೀರಿ. ಸೊ ಈಗ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನೀವು ಎಲಿಮೆಂಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಉಳಿದೆಲ್ಲ ಬರುತ್ತೆ. ನಾನು C3 ಅಂತ ಬರ್ತೀನಿ. C3 ಅಂದ್ರೇನು, ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್ 3 ಅಂತ ಅರ್ಥ. ಓಕೆನಾ? ಕೋಫ್ಯಾಕ್ಟರ್ ಆಫ್ 3 ಹೆಂಗ್ ಕಂಡುಹಿಡಿಯೋದು, ಕರೆಕ್ಟ್ ಅಬ್ಸರ್ವ್ ಮಾಡಿ. ಕೋಫ್ಯಾಕ್ಟರ್ ಆಫ್ 3 ಕಂಡುಹಿಡಿಬೇಕಾದ್ರೆ ಈ 3 ಇರುವಂತಹ ಕಾಲಮ್ ಮತ್ತೆ ಈ 3 ಇರುವಂತಹ ರೋ ನ ಡಿಲೀಟ್ ಮಾಡಿದಾಗ ಉಳಿದಿರುವಂತಹ ಒಂದು 2 into 2 ಡಿಟರ್ಮಿನೆಂಟ್ ಬರುತ್ತೆ. ದಟ್ ಈಸ್ 1 1 0 2. ಅದನ್ನ ಬರ್ಕೊಬೇಕು. ಸೊ ಅದಕ್ಕೆ ಸೈನ್ ಏನ್ ಹಾಕ್ಬೇಕಪ್ಪ ಅಂತಂದ್ರೆ, ಪ್ಲಸ್ ಹಾಕ್ಬೇಕು. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಇದಕ್ಕೆಲ್ಲದಕ್ಕೂ ಎಲಿಮೆಂಟ್ಸ್ ಹಾಕೊಂಡು ಹೋಗ್ಬೋದು. ಏನಂತ ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕೊಬೇಕು. ಅದ್ರ ಬದಲು ಬೇಕಾದ್ರೆ ನೀವು ಈ ತರ ಬರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಉದ್ದಕ್ಕೆ ಹಾಕೊಂಡ್ರು ಸಾಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, 3 ನ ಕೋಫ್ಯಾಕ್ಟರ್ ಹೆಂಗ್ ಮಾಡ್ತೀರಾ, ಈ ಕಾಲಮ್ ಮತ್ತೆ ಈ ರೋ ನ ಡಿಲೀಟ್ ಮಾಡಿದಾಗ ಉಳಿದಿರುವಂತಹ ಎಲಿಮೆಂಟ್ಸ್ ಏನಿರುತ್ತೆ ಅದರಿಂದ ಒಂದು ಡಿಟರ್ಮಿನೆಂಟ್ ಬರ್ಕೊಂಡಾಗ ಆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಕೋಫ್ಯಾಕ್ಟರ್ ಆಫ್ 3 ಅಂತ ಕರಿತೀರಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ, ನಾವು ಕೋಫ್ಯಾಕ್ಟರ್ ಆಫ್ 1 ನ ಕಂಡುಹಿಡಿಬೇಕು. ಸೊ ಕೋಫ್ಯಾಕ್ಟರ್ ಆಫ್ 1 ಹೆಂಗೆ, ಸೇಮ್ ಅದೇ ರೀತಿನೇ ಈ 1 ಇರುವಂತಹ ಕಾಲಮ್ ಮತ್ತೆ 1 ಇರುವಂತಹ ರೋ ನ ಡಿಲೀಟ್ ಮಾಡಿದಾಗ ಉಳಿಯುವಂತಹ 4 ಎಲಿಮೆಂಟ್ಸ್ ಏನು, ಈ -2 1 3 2. ಆ -2 1 3 2 ಬರ್ಕೊಂಡು ಇಲ್ಲಿ ನೀವೇನ್ ಹಾಕ್ಬೇಕು, ಫಸ್ಟ್ ಪ್ಲಸ್ ಹಾಕಿರ್ತೀರ, ನೆಕ್ಸ್ಟ್ ಏನ್ ಹಾಕಿ ಮೈನಸ್ ಹಾಕಿ. ಇಲ್ಲಿ ಕನ್ಫ್ಯೂಷನ್ ಇಲ್ಲ, ಉದ್ದಕ್ಕೂ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಹಾಕೊಂಡ್ರೆ ಸಾಕು. ಇದರ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. -2 into 2 -4 -3 1 3. ದಟ್ ಈಸ್ -4 -3 ಎಷ್ಟಾಗುತ್ತೆ, -7. ಮೈನಸ್ ಇಂಟು ಮೈನಸ್ ಎಷ್ಟಾಯ್ತು, +7 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಕೋಫ್ಯಾಕ್ಟರ್ ಆಫ್ 2 ಮಾಡ್ಕೊಬೇಕು. ಇದೇ ರೀತಿ ಸೇಮ್ ಈ ಕಾಲಮ್ ಮತ್ತೆ ಇರೋನ ಬಿಟ್ಬಿಡಿ, ಉಳಿದಿರುವಂತಹ -2 1 3 0. ಆ ಎಲಿಮೆಂಟ್ ನ ಬರ್ಕೊಂಡು ಇಲ್ಲಿ ಮೈನಸ್ ಆಯ್ತು, ನೆಕ್ಸ್ಟ್ ಏನ್ ಹಾಕ್ಬೇಕು, ಪ್ಲಸ್ ಹಾಕ್ಬೇಕು. ಸೊ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಿ, -2 into 0 ಅಂದ್ರೆ ಎಷ್ಟು, 0. ಯಾಕಂದ್ರೆ ಈ ಎಲಿಮೆಂಟ್ ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 0ನೇ ಬರುತ್ತೆ. -3 1 3 -3 ಬಂತು. ನೆಕ್ಸ್ಟ್ ನೋಡಿ, ಸೆಕೆಂಡ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ, -2 ಇದೆ. ಈ ಇದರ ಕೋಫ್ಯಾಕ್ಟರ್ ನಾವು ಮಾಡಬೇಕು. ಈ -2 ಕೋಫ್ಯಾಕ್ಟರ್ ಅಂದ್ರೆ ಈ -2 ಇರುವಂತಹ ರೋ ಮತ್ತೆ -2 ಇರುವಂತಹ ಕಾಲಮ್ ನ ಡಿಲೀಟ್ ಮಾಡಿದ್ರೆ ಉಳಿದಿರುವಂತದ್ದೇನು, 1 2 0 2. 1 2 0 2 ಬರ್ಕೊಂಡಿದೀನಿ. ಮುಂಚೆ ಇಲ್ಲಿ ಪ್ಲಸ್ ಆಗಿರೋದ್ರಿಂದ ನೆಕ್ಸ್ಟ್ ಏನ್ ಹಾಕ್ಬೇಕು, ಮೈನಸ್ ಹಾಕ್ಬೇಕು. ಹಾಗಾದ್ರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಗೆ -2 ಆನ್ಸರ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು, ಕೋಫ್ಯಾಕ್ಟರ್ ಆಫ್ 1. ಸೊ ಇಲ್ಲಿ ಕೂಡ 1 ಇರುವಂತಹ ರೋ ಮತ್ತೆ 1 ಇರುವಂತಹ ಕಾಲಮ್, ದಟ್ ಇಸ್ ಕಾಲಮ್ ಮತ್ತೆ ರೋ ಡಿಲೀಟ್ ಮಾಡ್ತೀನಿ. ಉಳಿದಿರುವಂತಹ 3 2 3 2 ಅದನ್ನ ಬರ್ಕೊಂಡು ಇಲ್ಲಿ ಮೈನಸ್ ಆಯ್ತು, ನೆಕ್ಸ್ಟ್ ಏನ್ ಹಾಕ್ಬೇಕು, ಪ್ಲಸ್ ಹಾಕ್ಬೇಕು. ಎಕ್ಸ್ಪ್ಯಾಂಡ್ ಮಾಡಿ, 3 2 6 -3 2 6 6 6 0 ಆಯ್ತು. ಆನ್ಸರ್ ಎಷ್ಟು ಬಂತು, 0 ಬಂತು. ನೆಕ್ಸ್ಟ್ ಅಗೇನ್ ಕೋಫ್ಯಾಕ್ಟರ್ ಆಫ್, ಈ ಸೆಕೆಂಡ್ ರೋ ನಲ್ಲಿ ಲಾಸ್ಟ್ ಎಲಿಮೆಂಟ್ 1 ಇದೆ. ಈ ಕಾಲಮ್ ಮತ್ತೆ ಈ ರೋ ಡಿಲೀಟ್ ಮಾಡಿ, ಉಳಿದಿರುವಂತದ್ದೇನು 3 1 3 0 3 1 3 0.
ಪ್ರೀವಿಯಸ್ ಅಲ್ಲಿ ಪ್ಲಸ್ ಇದೆ, ಅದ್ರಲ್ಲಿ ಏನ್ ಹಾಕ್ಬೇಕು, ಮೈನಸ್ ಹಾಕ್ಬೇಕು. ಸೊ ಎಕ್ಸ್ಪ್ಯಾಂಡ್ ಮಾಡಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 3 ಬರುತ್ತೆ. ಇನ್ನು ಉಳಿದಿರುವಂತಹ ನೆಕ್ಸ್ಟ್ ರೋ ಯಾವ್ದಿದೆ, ದಟ್ ಈಸ್ ದ ನೆಕ್ಸ್ಟ್ ರೋ ಕೋಫ್ಯಾಕ್ಟರ್ ಆಫ್ 3, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ 3 ಮಾಡ್ಕೊಬೇಕು. ಇಲ್ಲಿ ಮುಂಚೆ ಮೈನಸ್ ಆಯ್ತು, ಇಲ್ಲೇನಾಯ್ತು ಪ್ಲಸ್ ಹಾಕೊಬೇಕು. 3 ಅಂತಂದ್ರೆ ಈ ಕಾಲಮ್ ಮತ್ತೆ ರೋನ ಬಿಟ್ಟಾಗ ಉಳಿಯುವಂತ ಎಲಿಮೆಂಟ್ಸ್ 1 2 ಮತ್ತೆ 1 1 ಅದನ್ನ ಬರ್ಕೊಂಡಿದೀನಿ. ಎಕ್ಸ್ಪ್ಯಾಂಡ್ ಮಾಡಿದಾಗ ಎಷ್ಟು ಬರುತ್ತೆ, -1 ಬರುತ್ತೆ. ಅದೇನೆ ಕೋಫ್ಯಾಕ್ಟರ್ ಆಫ್ 0, ಈ ಥರ್ಡ್ ರೋ ನಲ್ಲಿ ಸೆಕೆಂಡ್ ಎಲಿಮೆಂಟ್ 0. ನೋಡಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕೀ ಪಾಯಿಂಟ್ ಹೇಳ್ತೀನಿ. ಮ್ಯಾಟ್ರಿಕ್ಸ್ ಅಲ್ಲಿ 0 ಇತ್ತು ಅಂತಂದ್ರೆ ಕೋಫ್ಯಾಕ್ಟರ್ ಕೂಡ 0 ಆಗೋದಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಯಾವ್ದೋ ಒಂದು ಕೋಡ್ ಮೆಥಡ್ ಅಲ್ಲಿ ಸರ್ ಇಲ್ಲಿ 0 ಇತ್ತು ಆದ್ರೆ ಕೋಫ್ಯಾಕ್ಟರ್ 0 ಆಗುತ್ತೆ, 0 ಆಗೋದಿಲ್ಲ. ಯಾಕೆ ಹೇಳಿ, ಈ ಎಲಿಮೆಂಟ್ ನ ಕೋಫ್ಯಾಕ್ಟರ್ ಮಾಡ್ತಾ ಇದೀರಾ ಅಂದ್ರೆ ಈ ಎಲಿಮೆಂಟ್ ಬಿಟ್ಬಿಟ್ಟು ನಾವು ಆಪರೇಷನ್ ಮಾಡ್ತಾ ಇದೀವಿ, ಕರೆಕ್ಟಾ? ಈ ಎಲಿಮೆಂಟ್ ಇದೆ ಅಂದ್ರೆ ನೋಡಿ ಈ ಕಾಲಮ್ ಮತ್ತೆ ರೋ ಬಿಟ್ಬಿಡ್ತೀನಿ, ಉಳಿದಿರೋ ಎಲಿಮೆಂಟ್ -3 -2 ಮತ್ತೆ 2 ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಆನ್ಸರ್ ಎಷ್ಟು ಬಂತು, -7 ಬಂತು. ಅದೇ ರೀತಿ ಕೋಫ್ಯಾಕ್ಟರ್ ಆಫ್ 2 ದಟ್ ಇಸ್ C2 ಮಾಡ್ತೀನಿ. ಈ ಕಾಲಮ್ ಮತ್ತೆ ರೋನ ಬಿಟ್ಬಿಡಿ, 3 1 -2 1. ಆಗ ಆನ್ಸರ್ ಎಷ್ಟು ಬಂತು, 5 ಬಂತು. ಸೊ ದಿಸ್ ಈಸ್ ವಾಟ್ ನನಗೆ ಎಲ್ಲಾ ಕೋಫ್ಯಾಕ್ಟರ್ಸ್ ನ ಕಂಡಿಡ್ಕೊಂಡಿರಿದಾಗ ಬಂದಿರುವಂತಹ ಕೋಫ್ಯಾಕ್ಟರ್ಸ್. ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗೆ ಬಂದಿರುವಂತಹ ಎಲಿಮೆಂಟ್ಸ್ ಎಲ್ಲ ಬರ್ಕೊಂತಾ ಹೋಗಿ. ಅವಾಗ ಏನಾಗುತ್ತೆ ನೋಡಿ, ಕೋಫ್ಯಾಕ್ಟರ್ ಆಫ್ 3 ಎಷ್ಟು 2, ಕೋಫ್ಯಾಕ್ಟರ್ ಆಫ್ 1 ಎಷ್ಟು 7. ಸೊ ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಬರಿತಾ ಬಂದಿದೀವಿ. ಇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಬರ್ದಾಗ ಬಂದಿರುವಂತಹ ಮ್ಯಾಟ್ರಿಕ್ಸ್. ಸೊ ಇದನ್ನೇಂತ ಕರಿತೀರಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಿ. ಈಗ ನಾನೇನ್ ಮಾಡ್ಬೇಕು, ಅಡ್ಜಾಯಿಂಟ್ ಮಾಡ್ಬೇಕು. ಅಡ್ಜಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದಾಗ ಬರುವಂತದನ್ನ ಏನಂತ ಕರಿತೀರಿ, ಅಡ್ಜಾಯಿಂಟ್ ಅಂತ ಕರಿತೀರಿ. ದಟ್ ಈಸ್ ಅಡ್ಜಾಯಿಂಟ್ ಆಫ್ ಈಸ್ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಮಾಡೋಣ ಟ್ರಾನ್ಸ್ಪೋಸ್. ಸೊ ದಟ್ ಈಸ್ ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್. ನೋಡಿ ಇಲ್ಲಿ ಡ್ಯಾಶ್ ಅಂತ ಹಾಕಿದೀನಿ, -1 ಅಂತ ಬರ್ದಿಲ್ಲ. -1 ಅಂತ ಬರೆದ್ರೆ ಇನ್ವರ್ಸ್ ಆಗ್ಬಿಡ್ತಾ ಇತ್ತು. ಜಸ್ಟ್ ಡ್ಯಾಶ್ ಅಂದ್ರೆ ಏನು, ಇದರ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಹೆಂಗ್ ಮಾಡೋದು, ಈ ರೋನ ಕಾಲಮ್ ಕನ್ವರ್ಟ್ ಮಾಡಬೇಕು. ರೋಸ್ ಆರ್ ಇಂಟರ್ಚೇಂಜಿಂಗ್ ಟು ಕಾಲಮ್ಸ್. ನಿಮ್ಗೆ ಏನ್ ಬರುತ್ತೆ ನೋಡಿ, ಈ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿದೀನಿ, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್, ಥರ್ಡ್ ರೋನ ಥರ್ಡ್ ಕಾಲಮ್. ಸೊ ದಿಸ್ ಇಸ್ ವಾಟ್ ದ ಫೈನಲ್ ಆನ್ಸರ್, ಹೌ ಟು ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ. ಓಕೆ, ನೆಕ್ಸ್ಟ್ ನಿಮ್ಗೆ ಒಂದ್ಸತಿ ಅಡ್ಜಾಯಿಂಟ್ ಬಂದ್ಬಿಡ್ತು ಅಂತಂದ್ರೆ ನಾವ್ ಇನ್ವರ್ಸ್ ಮಾಡೋದು ತುಂಬಾನೇ ಸುಲಭ. ಒಂದು ಪ್ರಾಬ್ಲಮ್ ನೋಡೋಣ. ಇದೇ ಪ್ರಾಬ್ಲಮ್ ತಗೊಂತೀನಿ. ಲೆಟ್ ಅಸ್ ಟೇಕ್ ದ ಸೇಮ್ ಪ್ರಾಬ್ಲಮ್ ಟು ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಹಾಗಾದ್ರೆ ಏನ್ ಮಾಡ್ಬೇಕು, ಇನ್ವರ್ಸ್ಗೂ ಮತ್ತೆ ಅಡ್ಜಾಯಿಂಟ್ ಏನ್ ಸಂಬಂಧ? ಇನ್ವರ್ಸ್ ಅಲ್ಲಿ ನಮಗೆ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಫೈನಲ್ ಆಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಟ್ ಅಡ್ಜಾಯಿಂಟ್ ಅಲ್ಲಿ ಬರೀ ಅಡ್ಜಾಯಿಂಟ್ ಮಾತ್ರ ಮಾಡ್ತೀವಿ. ನೋಡಿ ಫಸ್ಟ್ ಏನ್ ಮಾಡ್ತೀರಾ, ಗಿವನ್ ಮ್ಯಾಟ್ರಿಕ್ಸ್ ತಗೊಂತೀರಾ. ಫಸ್ಟ್ ಏನ್ ಮಾಡ್ಬೇಕು, ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಮಾಡ್ತಾ ಇರೋದು ಇಲ್ಲೇನು, ಎ ಇನ್ವರ್ಸ್. ನೆನ್ಪಿಟ್ಕೊಳ್ಳಿ, ಎ ಇನ್ವರ್ಸ್ ಮಾಡ್ಬೇಕಾದ್ರೆ ಡಿಟರ್ಮಿನೆಂಟ್ ನ ಕಂಡಿಡಿಲೇಬೇಕು. ಫಸ್ಟ್ ಡಿಟರ್ಮಿನೆಂಟ್ ನ ಕಂಡಿಡಿದು ಅದರ ಉತ್ತರ ಏನಾದ್ರೂ ನಿಮಗೆ 0 ಬರ್ಲಿಲ್ಲ ಅಂತಂದ್ರೆ ಮಾತ್ರ ಮುಂದಕ್ಕೆ ಹೋಗಿ. ಇಲ್ಲಿ 0 ಬಂದಿಲ್ಲ ಅಂದ್ರೆ ನಾಟ್ ಈಕ್ವಲ್ ಟು 0 ಆಗಿದೆ ಅಂದ್ರೆ ಏನಂತ ಅರ್ಥ, ಇಟ್ ಇಸ್ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಅವಾಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಅಡ್ಜಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆಲ್ರೆಡಿ ನಾನು ಅಡ್ಜಾಯಿಂಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಈಗ ಅಡ್ಜಾಯಿಂಟ್ ಮಾಡ್ತೀನಿ. ಅಡ್ಜಾಯಿಂಟ್ ಮಾಡಕ್ಕೆ ಏನೇನ್ ಬೇಕು, ಕೋಫ್ಯಾಕ್ಟರ್ಸ್ ಬೇಕು. ನೋಡಿ ಕೋಫ್ಯಾಕ್ಟರ್ಸ್ ಬರ್ಕೊಂಡೆ, ಕೋಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡಿದೆ. ಇಲ್ಲೇನ್ ಬಂತು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬಂತು. ಇದ್ರ ಏನ್ ಮಾಡ್ಬೇಕು, ನಾನು ಟ್ರಾನ್ಸ್ಪೋಸ್ ಮಾಡ್ಬೇಕು. ಟ್ರಾನ್ಸ್ಪೋಸ್ ಮಾಡಿದಾಗ ಏನ್ ಬರುತ್ತೆ, ಅಡ್ಜಾಯಿಂಟ್ ಬರುತ್ತೆ. ಇಲ್ಲೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಈ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ನ ತಗೊಂಡಿರಾ ನೋಡಿ, ಈ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬೇಡ, ಅಡ್ಜಾಯಿಂಟ್ ಬೇಡ, ಈ ಸ್ಟೆಪ್ ಬೇಡ, ಡೈರೆಕ್ಟ್ ಆಗಿ ಇದಕ್ಕೆ ಬರೀಬಹುದು. ಅಂದ್ರೆ ಒಂದೇ ಒಂದು ದಾರಿ ಇದೆ. ನೀವು ಸ್ಟಾರ್ಟಿಂಗ್ ಇಂದ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮೂರ್ ಎಲಿಮೆಂಟ್ ನ ನೋಡಿ 2 7 -3 ನ ಫಸ್ಟ್ ಕಾಲಮ್ ಗೆ ಬರ್ದ್ಬಿಡಿ. -2 0 3 ನ ಸೆಕೆಂಡ್ ಕಾಲಮ್, -1 -7 5 ನ ಥರ್ಡ್ ಕಾಲಮ್ ಬರ್ದ್ಬಿಟ್ರೆ ಅವಾಗ ನಿಮ್ಗೆ ಈ 3 ಸ್ಟೆಪ್ ನ ಅವಾಯ್ಡ್ ಮಾಡಬಹುದು. ಈಗ ಫೈನಲ್ ಸ್ಟೆಪ್ ಏನು, ಎ ಇನ್ವರ್ಸ್. ಎ ಇನ್ವರ್ಸ್ ಗೆ ಫಾರ್ಮುಲಾ ಏನು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಎ ಇನ್ವರ್ಸ್ ಗೆ ಅಡ್ಜಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ದಿಸ್ ಇಸ್ ವಾಟ್ ಐ ಗಾಟ್ ಅಡ್ಜಾಯಿಂಟ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿದೆ, 7 ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ದಿಸ್ ಇಸ್ ವಾಟ್ ದ ಫೈನಲ್ ಆನ್ಸರ್ to find the inverse of the given matrix. Okay, so ಇದನ್ನ ಮತ್ತೆ ಒಂದ್ 2-3 ಸತಿ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.